ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಪ್ರಿಯರೇ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಒಂದು ಸಂದರ್ಭದಲ್ಲಿ ನಮ್ಮ ಬಲಗೈಯನ್ನು ನಾವು ಮೇಲಕ್ಕೆ ಎತ್ತೋಣ, ದೇವರ ವಾಕ್ಯದ ಕಡೆಗೆ ಹೋಗೋಣ ನೇರವಾಗಿ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಮತ್ತೊಂದು ಸಾರಿ ಈ ಅಮಾವಾಸ್ಯೆ ಪ್ರಾರ್ಥನೆ ಕೂಟಕ್ಕೆ ಆಸಕ್ತಿಯಿಂದ ಭಾಗವಹಿಸೋದಕ್ಕೋಸ್ಕರವಾಗಿ ಬಂದಂಥವರೆಲ್ಲರಿಗೂ ಕೂಡ ನನ್ನ ವಂದನೆಗಳನ್ನು ನಾನು ತಿಳಿಸ್ತಾ ಇದ್ದೇನೆ. ನೇರವಾಗಿ ನಾವು ವಾಕ್ಯಕ್ಕೆ ಹೋಗೋಣ. ಈ ಅಮಾವಾಸ್ಯೆಯ ದಿನದಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ನೀನು ಧೈರ್ಯವಾಗಿರಬೇಕು ಎಂಬುದಾಗಿ. ಹಲ್ಲೆಲೂಯಾ. ನೀನು ಧೈರ್ಯವಾಗಿರಬೇಕು. ನಿನ್ನ ಜೀವಿತದಲ್ಲಿ ಅಧೈರ್ಯಪಡಿಸುವಂತ ಅನೇಕವಾಗಿರ್ತಕ್ಕಂಥ ಸಂಗತಿಗಳು ನಿನ್ನ ಜೀವಿತದಲ್ಲಿ ನಡೆದಿರಬಹುದು. ಆದರೆ ಏಸಪ್ಪ ನಿನ್ನ ಜೀವಿತದಲ್ಲಿ ಇರುವುದ ಒಂದು ಕಾರಣಕ್ಕೋಸ್ಕರವಾಗಿ ನೀನು ಯಾವ ವಿಷಯಕ್ಕೋಸ್ಕರವಾಗಿ ಭಯಪಡುವಂತ ಅಗತ್ಯತೆ ಇಲ್ಲ, ಯಾವ ವಿಷಯಕ್ಕೋಸ್ಕರವಾಗಿ ಚಿಂತೆ ಮಾಡುವ ಅಗತ್ಯತೆ ಇಲ್ಲ, ಯಾವ ವಿಷಯಕ್ಕೋಸ್ಕರವಾಗಿ ನೀನು ಇನ್ನೊಬ್ಬರ ಸಹಾಯವನ್ನ ಬೇಡುವಂತ ಅಗತ್ಯತೆ ಇಲ್ಲ. ಆದರೆ ದೇವರು ಹೇಳ್ತಾ ಇದ್ದಾನೆ, ನಾನು ಲೋಕವನ್ನ ಜಯಿಸಿದ್ದೇನೆ, ನೀವು ಧೈರ್ಯವಾಗಿರಿ ಅಂತೇಳಿ. ಹಲ್ಲೆಲೂಯಾ. ಈ ಲೋಕವನ್ನ ಯಾರು ಜಯಿಸಿಲ್ಲ. ಈ ಲೋಕದಲ್ಲಿ ಇರ್ತಕ್ಕಂಥ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ಸರಗಳನ್ನ ಜಯಿಸಿದಂತ ಅವರು ಯಾರು ಕೂಡ ಇಲ್ಲ. ಒಬ್ಬಾತನೇ ಜಯಿಸಿದ್ದಾನೆ. ಲೋಕವನ್ನ ಜಯಿಸಿದಂತ ಲೋಕದ ಉದ್ಧಾರಕನ ಆಗಿರುವಂತ ಯೇಸು ಕ್ರಿಸ್ತನೇ ಆತನಾಗಿದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, 16ನೇ ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ 33ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಅವರು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಒಂದ್ಸಾರಿ ಆ ವಾಕ್ಯ ಓದ್ರಿ. ಧೈರ್ಯವಾಗಿರಿ, ನಾನು ಲೋಕವನ್ನ ಜಯಿಸಿದ್ದೇನೆ. ಓದ್ರಿ ಆ ವಾಕ್ಯ. ಧೈರ್ಯವಾಗಿರಿ, ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನ ಹೊಂದಿದವರು ಆಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು. ಏನಿದೆ ಲೋಕದಲ್ಲಿ? ಸಂಕಟ ಉಂಟು. ಆದ್ರೆ ಮುಂದೆ ಯೇಸು ಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಏನೆಂಬುದಾಗಿ ನೋಡ್ರಿ ಒಂದ್ಸಾರಿ. ಏನಂತ ಹೇಳ್ತಾ ಇದ್ದಾರೆ ಯೇಸು ಸ್ವಾಮಿ ಮುಂದ್ಗಡೆ? ಧೈರ್ಯವಾಗಿರಿ. ಏನಂತ ಹೇಳ್ತಾ ಇದ್ದಾರೆ? ಧೈರ್ಯವಾಗಿರಿ. ಅನೇಕ ವಿಷಯಗಳು ನಮ್ಮನ್ನ ಏನ್ ಮಾಡುತ್ತೆ? ಅಧೈರ್ಯಪಡಿಸುತ್ತೆ. ಪ್ರಿಯರೇ, ಅನೇಕ ಸಂಗತಿಗಳು ನಮ್ಮನ್ನ ಭಯಪಡಿಸುತ್ತೆ. ಕುಟುಂಬದಲ್ಲಿ ಆಗುವಂತ ಅಲ್ಲಕಲ್ಲೋಲವಾದಂತ ಪರಿಸ್ಥಿತಿಗಳಾಗಿರ್ಬೋದು, ಇನ್ನೊಂದು ಮುನ್ನೊಂದು ನಮ್ಮ ಜೀವಿತದಲ್ಲಿ ಆಗುವಂತ ಬದಲಾವಣೆಯ ಒಂದು ಸ್ಥಿತಿಗಳಾಗಿರ್ಬೋದು, ಅವು ನಮ್ಮನ್ನ ಏನ್ ಮಾಡುತ್ತೆ? ಭಯಪಡಿಸುತ್ತೆ. ಭವಿಷ್ಯತ್ತಿನ ಬಗ್ಗೆ, ನನ್ನ ಭವಿಷ್ಯತ್ತು ಏನಾಗುತ್ತೋ, ನನ್ನ ಜೀವಿತದಲ್ಲಿ ಯಾವ ಕಾರ್ಯ ಒಳ್ಳೆಯ ಶುಭ ಕಾರ್ಯ ಆಗಲಾರದ ಹಾಗೆ ನನ್ನ ಜೀವಿತವೆಲ್ಲವನ್ನ ನಾನು ಇದೇ ರೀತಿಯಾಗಿ ಕಳೆದು ಬಿಡ್ತೀನೇನೋ, ಒಳ್ಳೆಯ ಶುಭ ಕಾರ್ಯದ ಬಾಗಿಲು ನನ್ನ ಜೀವಿತದಲ್ಲಿ ತೆರೆಯೋದೇ ಇಲ್ವೇನೋ, ನಾನು ಈ ರೀತಿಯಾಗಿಯೇ ನನ್ನ ಜೀವನದ ಅಂತ್ಯಾವಸ್ಥೆಯನ್ನ ಅನುಭವಿಸಿ ನಾನು ಸಾಯ್ಬೇಕಾಗುತ್ತೇನೋ ಅಂತೇಳಿ ಅನೇಕ ವಿಷಯದಲ್ಲಿ ಏನ್ ಮಾಡ್ತಾ ಇರ್ತಾರೆ? ಅಧೈರ್ಯ ಪಡ್ತಾ ಇರ್ತಾರೆ. ಪ್ರಿಯರೇ, ಆದ್ರೆ ಇವತ್ತು ಯೇಸು ಸ್ವಾಮಿ ಅವರು ನಿಮಗೆ ಹೇಳ್ತಾ ಇದ್ರೆ, ದೇವರ ವಾಕ್ಯ ಹೇಳ್ತಾ ಇದೆ, ನೀವು ಧೈರ್ಯವಾಗಿರಿ ಅಂತೇಳಿ. ಯಾಕೆ ಧೈರ್ಯವಾಗಿರ್ಬೇಕಂದ್ರೆ, ಯೇಸಪ್ಪನನ್ನ ನಂಬಿ ಹುಡುಕಿಕೊಂಡು ನೀವು ಬಂದಿದ್ದೀರಿ. ಯೇಸುವಿನ ಬಳಿಗೆ ನೀವು ಬಂದಿದ್ದೀರಿ. ಲೋಕ ರಕ್ಷಕನಾಗಿರುವಂತ ದೇವರ ಸನ್ನಿಧಾನಕ್ಕೆ ನೀವು ಎರಗಿ ಬಂದಿದ್ದೀರಿ. ಯೇಸು ಇದ್ದಾನೆ. ಅದರ ಸಲುವಾಗಿ ನೀವೇನಾಗಬೇಕು? ಧೈರ್ಯವಾಗಿರಬೇಕು. ಪ್ರಿಯರೇ, ಒಂದು ಸಾರಿ ನಾವು ದೇವರ ವಾಕ್ಯವನ್ನು ನಾವು ನೋಡುವಾಗ ದೇವರ ವಾಕ್ಯ ಹೇಳುತ್ತೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 7ನೇ ವಾಕ್ಯ, ನೀವು ಇವತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ. ಯಾರ ಶಬ್ದಕ್ಕೆ ಅಂತ ಹೇಳಿ ಹೇಳ್ತಾ ಇದೆ? ದೇವರ ಶಬ್ದಕ್ಕೆ. ದೇವರ ಶಬ್ದಕ್ಕೆ ನಾವು ಕಿವಿಗೊಡುವಾಗ, ಅದನ್ನ ಕೈಕೊಂಡು ನಡೆಯುವಾಗ ಆಶೀರ್ವಾದ ಇದೆ. ಅದಕ್ಕೆ ನಾವು ಬೆನ್ನು ತೋರಿಸುವಾಗ ಆ ದೇವರಿಂದ ಬರುವಂತ ಆಶೀರ್ವಾದ ಏನಾಗುತ್ತೆ? ತಡೆಯಾಗುತ್ತೆ, ಅದು ನಿಲ್ಲುತ್ತೆ. ಪ್ರಿಯರೇ, ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನೀನು ಇವತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ, ಆತನು ಹೇಳಿದ ಮಾರ್ಗದಲ್ಲಿ ನೀನು ನಡೆಯುವುದಾದರೆ, ಆತನಿಗೆ ಪರಿಪೂರ್ಣವಾಗಿ ನಿನ್ನ ಜೀವಿತದಲ್ಲಿ ವಿಧೇಯತೆಯನ್ನ ನೀನು ತೋರಿಸುವುದೇ ಆದರೆ, ಇವತ್ತು ದೇವರ ವಾಕ್ಯ ಹೇಳ್ತಾ ಇದೆ, ನೀನು ಧೈರ್ಯವಾಗಿರಬೇಕು. ಯಾಕಂದ್ರೆ ಯೇಸು ಇದ್ದಾನೆ. ಹಲ್ಲೆಲೂಯಾ. ಯಾರಿದ್ದಾರೆ ನಿನಗೋಸ್ಕರವಾಗಿ ಯುದ್ಧ ಮಾಡುವುದಕ್ಕೋಸ್ಕರವಾಗಿ?
ನಿನ್ನ ಜೀವಿತದಲ್ಲಿ ಬಿಡುಗಡೆಯನ್ನು ಕೊಡುವುದಕ್ಕೋಸ್ಕರವಾಗಿ ಯಾರಿದ್ದಾರೆ? ಸೃಷ್ಟಿಕರ್ತನಾದ ದೇವರೇ ಧರೆಗೆ ಇಳಿದು ಬಂದಿದ್ದಾನೆ ಪ್ರಿಯರೇ, ನಿನಗೋಸ್ಕರವಾಗಿ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನೀನು ಯಾವ ವಿಷಯಕ್ಕೋಸ್ಕರವಾಗಿ ಚಿಂತೆ ಪಡುವಂತ ಅಗತ್ಯತೆ ಇಲ್ಲ. ನೀನು ಯಾವ ವಿಷಯಕ್ಕೋಸ್ಕರವಾಗಿ ಭಯ ಪಡುವಂತ ಅಗತ್ಯತೆ ಇಲ್ಲ. ನೀನು ನಿನ್ನ ಭವಿಷ್ಯತ್ ಒಂದು ಸ್ಥಿತಿಗೋಸ್ಕರವಾಗಿ ನೀನು ಭಯ ಪಡುವಂತ ಅಗತ್ಯತೆ ಇಲ್ಲ. ಒಂದು ಸಾರಿ ಏನಾಗುತ್ತಂದ್ರೆ, ಅಮೆರಿಕ ದೇಶದ ರಾಷ್ಟ್ರಾಧ್ಯಕ್ಷರಾಗಿರ್ತಾರೆ ರೇಗನ್ ಎನ್ನುವಂತ ಅಧ್ಯಕ್ಷ ಪ್ರಿಯರೇ. ಇವಾಗ ಅಮೆರಿಕ ದೇಶದ ಅಧ್ಯಕ್ಷರು ಯಾರಿದ್ದಾರೆ? ಡೊನಾಲ್ಡ್ ಟ್ರಂಪ್ ಎನ್ನುವಂತ ವ್ಯಕ್ತಿ ಇದ್ದಾನೆ. ಹಲ್ಲೆಲೂಯಾ. ದೇಶಭಕ್ತನು ಹೌದು, ದೈವ ಭಕ್ತನು ಕೂಡ ಹೌದು. ಸೃಷ್ಟಿಕರ್ತನಾದ ದೇವರನ್ನ ಧ್ಯಾನ ಮಾಡುವಂತ ವ್ಯಕ್ತಿ ರೇಗನ್ ಎನ್ನುವಂತವರು ಅಮೆರಿಕ ದೇಶದ ಅಧ್ಯಕ್ಷರಾಗಿರುವಂತ ಒಂದು ಕಾಲದಲ್ಲಿ ಅವರು ತನ್ನ ಬಾಲ್ಯದ ದಿನಗಳನ್ನು ನೆನಪು ಮಾಡಿಕೊಂಡು ಅವರ ಶಿಕ್ಷಕರು ಆವತ್ತಿನಿಂದ ಅವ್ರಿಗೆ ಏನಾಗ್ತಾರೆ? ನೆನಪಾಗ್ತಾರೆ. ಯಾರು ನೆನಪಾಗ್ತಾರೆ? ಅವರಿಗೆ ಬೋಧನೆಯನ್ನ ಹೇಳಿಕೊಟ್ಟಂತ ಗುರುಗಳು ನೆನಪಾದಾಗ ಅವರು ಆ ಒಂದು ಸಮಯದಲ್ಲಿ ಅವರ ಒಂದು ಫೋನ್ ನಂಬರ್ ಅನ್ನು ಹುಡುಕಿ ಅವ್ರಿಗೆ ಏನ್ ಮಾಡ್ತಾರೆ? ಕರೆ ಮಾಡ್ತಾರೆ ಪ್ರೇರಣೆ. ಏನ್ ಮಾಡ್ತಾರೆ? ಫೋನ್ ಮಾಡ್ತಾರೆ. ಅವರಿಗೆ ಫೋನ್ ಮಾಡಿದಂತ ಸಮಯದಲ್ಲಿ, ನಾನು ರೇಗನ್ ಮಾತಾಡ್ತಾ ಇದ್ದೀನಿ, ಅಮೆರಿಕ ದೇಶದ ಅಧ್ಯಕ್ಷ ಮಾತಾಡ್ತಾ ಇದ್ದೀನಿ, ಗುರುಗಳೇ ಚೆನ್ನಾಗಿದ್ದೀರಾ ಅಂತೇಳಿ ಕೇಳಿದಾಗ ಆ ಕಡೆ ಇರತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನೆ? ಕಾಲ್ ಕಟ್ ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ದೇಶದ ಅಧ್ಯಕ್ಷ ನನಗೆ ಹೆಂಗೆ ಫೋನ್ ಮಾಡ್ತಾನೆ? ಹಲ್ಲೆಲೂಯಾ. 3 ಸಾರಿ ಕಂಟಿನ್ಯೂಸ್ ಆಗಿ 3 ಸಾರಿ ಫೋನ್ ಬಂದಾಗಲೂ ಕೂಡ ಆ ಒಬ್ಬ ವೃದ್ಧ ಉಪಾಧ್ಯಾಯ ಆತನ ಏನ್ ಮಾಡ್ತಾನೆ? ಫೋನನ್ನು ಏನ್ ಮಾಡ್ತಾನೆ? ಡಿಸ್ಕನೆಕ್ಟ್ ಮಾಡ್ತಾನೆ. ಹಲ್ಲೆಲೂಯಾ. ಯಾಕೆ ಡಿಸ್ಕನೆಕ್ಟ್ ಮಾಡ್ತಾನೆ? ಯಾರೋ ಆಟ ಆಡಿಸ್ತಾ ಇರುವುದು, ಯಾರೋ ಜೋಕ್ ಮಾಡ್ತಾ ಇದ್ದಾರೆ ನನಗೆ, ಅಧ್ಯಕ್ಷ ನನಗೆ ಫೋನ್ ಮಾಡುವಂಥದ್ದಂದ್ರೆ ಸಾಮಾನ್ಯವಾದಂಥ ಸಂಗತಿನ ಅಂತೇಳಿ ಏನ್ ಮಾಡ್ತಾ ಇದ್ದಾನೆ? ಆ ವೃದ್ಧ ವಯಸ್ಸಿನಲ್ಲಿರ್ತಕ್ಕಂಥ ಒಬ್ಬ ಉಪಾಧ್ಯಾಯ ಆ ರೀತಿಯಾಗಿ ನೆನೆಸ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಅವಾಗ ಪಕ್ಕದ ಮನೆಯ ಒಂದು ಫೋನ್ ನಂಬರ್ ಅನ್ನ ತೆಗೆದುಕೊಂಡು ಪಕ್ಕದ ಮನೆಯವರಿಗೆ ಫೋನ್ ಮಾಡಿದಂತ ಸಂದರ್ಭದಲ್ಲಿ ಅವರು ಯಾರನ್ನ ಕರೆದು ಫೋನನ್ನ ಕೊಟ್ಟರು ಪ್ರಿಯರೇ? ಪಕ್ಕದಲ್ಲಿರ್ತಕ್ಕಂಥ ಅಧ್ಯಕ್ಷರ ಉಪಾಧ್ಯಾಯನನ್ನ, ಶಿಕ್ಷಕರನ್ನ ಕರೆದು ಏನ್ ಮಾಡಿದ್ರು? ಫೋನನ್ನು ಕೊಟ್ಟು ಮಾತಾಡಿಸಿದ್ರು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದೇ ರೀತಿಯಾಗಿ ಬಾಲಕನಾಗಿರ್ತಕ್ಕಂಥ ಸಮುವೇಲನು ದೇವರ ಮಾತನ್ನ ಚಿಕ್ಕವನಾಗಿರುವಾಗಲೇ ಏನ್ ಮಾಡ್ತಾನೆ? ಕೇಳಿದಾಗ ಗೊತ್ತಾಗ್ಲಿಲ್ಲ, ಯಾರು ಮಾತಾಡ್ತಾ ಇದ್ದಾರೆ ಅಂತೇಳಿ ಗೊತ್ತಾಗ್ಲಿಲ್ಲ, ಯಾವ ಸ್ವರ ಎಂಬುದಾಗಿ ಬಾಲಕನಾಗಿರುವಂತ ಸಮುವೇಲನಿಗೆ ಗೊತ್ತಾಗಲಿಲ್ಲ. ಅವಾಗ ತನ್ನ ಗುರುಗಳ ಹತ್ರ ಹೋಗಿ ಒಡೆ ಗುರುಗಳೇ ನನ್ನನ್ನು ಕರೆದ್ರ ಅಂತೇಳಿ ಏನ್ ಮಾಡ್ತಾ ಇದ್ದಾನೆ? ಏಲಿಗೆ ಕೇಳ್ತಾ ಇದ್ದಾನೆ. ಯಾರಿಗೆ ಕೇಳ್ತಾ ಇದ್ದಾನೆ? ಏಲಿಗೆ ಕೇಳ್ತಾ ಇದ್ದಾನೆ. ಮಠದಲ್ಲಿ ಇದ್ದಾನೆ ಹುಡುಗ, ಚಿಕ್ಕವನಿರುವಾಗಲೇ ದೇವರಿಗೆ ಅಂತೇಳಿ ಸಮರ್ಪಣೆ ಮಾಡಿದ್ದಾಳೆ ಆತನ ತಾಯಿ ಪ್ರಿಯರೇ. ಅವಾಗ ಹೋಗಿ ಕೇಳ್ತಾ ಇದ್ದಾನೆ, ಇಲ್ಲ ನಾನು ನಿನ್ನನ್ನು ಕರೆಯಲ್ಲ. 2ನೇ ಸಾರಿ ಪುನಃ ಅದೇ ಧ್ವನಿ ಆದಾಗ ಮತ್ತೆ ನಾನು ನಿನ್ನನ್ನು ಕರೆಯಲಿಲ್ಲ ಅಂತೇಳಿ ಗುರುಗಳು ಹೇಳ್ತಾರೆ. ಆದ್ರೆ ಗುರುಗಳಿಗೆ ಅವಾಗ ನೆನಪು ಬರುತ್ತೆ, ದೇವರೇ ಯಾರನ್ನು ಕರಿತಾ ಇದ್ದಾನೆ? ಬಾಲಕನಾಗಿರುವಂತ, ಚಿಕ್ಕವನಾಗಿರುವಂತ ಸಮುವೇಲನನ್ನ, ಸುಮಾರು 5 ವರ್ಷದ ಬಾಲಕ, ಚಿಕ್ಕದಾಗಿರುವಂತ ಹುಡುಗನನ್ನ ಯಾರು ಕರಿತಾ ಇದ್ದಾರೆ? ದೇವರು ಕರಿತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆವತ್ತಿನ ಸಮಯದಲ್ಲಿ ಗುರುಗಳಿಗೆ ಹೇಳಿದ್ರು, ಈ ಸಾರಿ ಸೌಂಡ್ ಆದ್ರೆ, ಈ ಸಾರಿ ಮತ್ತೆ ಪುನಃ ಶಬ್ದ ಬಂದ್ರೆ, ಈ ಸಾರಿ ಪುನಃ ಆ ಮಾತು ಬಂದ್ರೆ ನಾನು ನಿನ್ನ ದಾಸನು, ನಾನು ನಿನಗೆ ಸಿದ್ಧವಾಗಿದ್ದೇನೆ, ದೇವರು ಏನು ಮಾಡಬೇಕು ಹೇಳು ಅಂತೇಳಿ ನೀನು ಹೇಳು ಎಂಬುದಾಗಿ ಗುರುಗಳು ಯಾರಿಗೆ ಹೇಳಿದ್ರು? ಬಾಲಕನಾಗಿರ್ತಕ್ಕಂಥ ಸಮುವೇಲನ ಎನ್ನುವಂತ ಹುಡುಗನಿಗೆ ಹೇಳಿದ್ರು ಪ್ರಿಯರೇ. ಹಲ್ಲೆಲೂಯಾ. ಮತ್ತೆ ಪುನಃ ಧ್ವನಿ ಬಂತು. ಧ್ವನಿ ಬಂದಾದ ಮೇಲೆ ಏನಾಗ್ತಾ ಇದೆ ಗೊತ್ತಾ? ಅವಾಗ ಸಮುವೇಲನ ಹೇಳ್ತಾ ಇದ್ದಾನೆ, ನಾನು ನಿನ್ನ ದಾಸನು, ನಾನು ಸಿದ್ಧವಾಗಿದ್ದೇನೆ ಅಂದ ತಕ್ಷಣ ದೇವರು ಆತನನ್ನು ಆಶೀರ್ವಾದ ಮಾಡಿದ. ದೊಡ್ಡ ಇಸ್ರಾಯೇಲಿನ ಮಹಾಪ್ರವಾದಿಯಾದ ಪ್ರಿಯರೇ. ಅದಕ್ಕೋಸ್ಕರವಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಇಲ್ಲಿ ಇವತ್ತಿನ ದಿನ ನೀನು ದೇವರ ಶಬ್ದಕ್ಕೆ, ದೇವರ ಮಾತಿಗೆ ಕಿವಿಗೊಟ್ಟರೆ ನೀನು ಬದುಕಿ ಉಳಿತೀಯ, ನಿನ್ನ ಜೀವಿತದಲ್ಲಿ ಬಿಡುಗಡೆಯನ್ನ ನೀನು ಕಾಣ್ತೀಯ. ಅದ್ರ ಸಲುವಾಗಿ ಏಸಪ್ಪ ಇದ್ದಾನೆ, ನಾವು ಧೈರ್ಯವಾಗಿರ್ಬೇಕು. ಯಾಕೆ ನಾವು ಧೈರ್ಯವಾಗಿರ್ಬೇಕು? ಲೋಕವನ್ನ ಜಯಿಸಿದಂತ ದೇವರು ನಮಗೆ ಸಿಕ್ಕಿದ್ದಾನೆ. ಹಲ್ಲೆಲೂಯಾ. ಲೋಕವನ್ನ ಉಂಟು ಮಾಡಿದಂತ ದೇವರು ನಮಗೆ ಸಿಕ್ಕಿದ್ದಾನೆ. ಈ ಲೋಕದಲ್ಲಿ ಅನೇಕರು ಇರಬಹುದು, ಆದರೆ ಅವರಿಗೆ ಸೃಷ್ಟಿಕರ್ತನಿಲ್ಲ ಪ್ರಿಯರೇ. ಸೃಷ್ಟಿಕರ್ತನ ಅವರನ್ನ ಕರೆಯಲಿಲ್ಲ. ನಿನ್ನನ್ನಾದರೂ ನನ್ನನ್ನಾದರೂ ದೇವರೇ ನೇರವಾಗಿ ಏನ್ ಮಾಡಿದಾನೆ? ಕರೆದು ಆತನ ಸನ್ನಿಧಾನದಲ್ಲಿ ನಮ್ಮನ್ನ ಕೂಡಿಸಿದ್ದಾನೆ. ನಾವು ಯಾವ ಜಾತಿ ಜನಾಂಗಗಳಾಗಿರಬಹುದು, ಆದರೆ ನಾವು ಕ್ರಿಸ್ತನಲ್ಲಿ ಏನಾಗಿದ್ದೇವೆ? ಒಂದೇ ಆಗಿದ್ದೇವೆ, ಆತನ ಮಕ್ಕಳೇ ಆಗಿದ್ದೇವೆ. ಆತನು ನಮಗೆ ಕೊಡಲಿರ್ತಕ್ಕಂಥ ಪರಲೋಕದ ಸ್ವಾಸ್ಥ್ಯಕ್ಕೆ ನಾವು ಬಾಧ್ಯಸ್ಥರೇ ಆಗಿದ್ದೇವೆ ಪ್ರಿಯರೇ. ಇವತ್ತಿನ ದಿನ, ಈ ಒಂದು ಅಮಾವಾಸ್ಯೆ ದಿನದಲ್ಲಿ ನಿನ್ನನ್ನು ಯಾವುದು ಪೀಡಿಸ್ತಾ ಇದೆ, ನಿನ್ನ ಕುಟುಂಬವನ್ನು ಯಾವುದು ಕಾಡಿಸ್ತಾ
ಆದ್ರೆ ನೀನು ಅದು ಯಾವುದಕ್ಕೂ ಕೂಡ ಅಧೈರ್ಯ ಪಡಬೇಡ. ದೇವರು ಹೇಳ್ತಾ ಇದ್ದಾನೆ, ನೀನೇನ್ ಮಾಡು, ಧೈರ್ಯವಾಗಿರು ಎಂಬುದಾಗಿ. ಒಂದು ಸಾರಿ ಒಬ್ಬರ ಜೀವಿತದಲ್ಲಿ ಅವರು ಹಡಗಿನಲ್ಲಿ ಹೋಗ್ತಾ ಇರಬೇಕಾದ್ರೆ 12 ಜನ ಕುಟುಂಬವನ್ನ ಬಿಟ್ಟು ಬಂದಿದ್ದಾರೆ. ಕೆಲವೊಬ್ಬರಿಗೆ ಮದುವೆ ಆಗಿದೆ, ಇನ್ನು ಕೆಲವರಿಗೆ ಏನಾಗಿಲ್ಲ, ಮದುವೆ ಆಗಿಲ್ಲ. ಕೆಲವೊಬ್ಬರಿಗೆ ಮದುವೆಯಾಗಿ ಮಕ್ಕಳಿದ್ದು ಸುಖವಾದ ಸಂಸಾರವನ್ನ ನಡೆಸ್ತಾ ಇದ್ದಾರೆ. ಯೇಸುವಿಗಾಗಿ ಅವರು ಆ ಒಂದು ಸುವಾರ್ತೆಗೋಸ್ಕರವಾಗಿ ಬಂದಿರುವಂತ ಸಂದರ್ಭದಲ್ಲಿ ಹಡಗಿನಲ್ಲಿ ಹೋಗ್ತಾ ಹೋಗ್ತಾ ಇರಬೇಕಾದ್ರೆ ಅವರ ಜೀವಿತದಲ್ಲಿ ಭಯಂಕರವಾದಂತ ಅಲೆಗಳು, ಭಯಂಕರವಾದಂತ ಬಿರುಗಾಳಿಗಳು ಅಪ್ಪಳಿಸುವುದಕ್ಕೆ ಪ್ರಾರಂಭವಾಯಿತು ಪ್ರಿಯರೇ. ಹಲ್ಲೆಲೂಯಾ. ಯೇಸು ಇದ್ದಾನೆ, ಆದ್ರೂ ಕೂಡ ಅವ್ರು ಏನ್ ಮಾಡ್ತಾ ಇದ್ದಾರೆ, ಭಯ ಪಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ ಅವರು, ಭಯ ಪಡ್ತಾ ಇದ್ದಾರೆ. ಅವರಲ್ಲಿ ಅವಿಶ್ವಾಸ ಎನ್ನುವಂಥದ್ದು ಪ್ರಾರಂಭವಾಗ್ತಾ ಇದೆ. ಹಲ್ಲೆಲೂಯಾ. ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 23ರಿಂದ 27 ವಾಕ್ಯಗಳನ್ನು ನಾವು ಓದುವಾಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ದೋಣಿಯನ್ನು ಏರಿ ನಡೀರಿ, ನಾವು ಆ ಕಡೆಯ ದಡಕ್ಕೆ ನಾವು ಹೋಗೋಣ, ಆಚೆಯ ದಡಕ್ಕೆ ನಾವು ಹೋಗೋಣ ಅಂತ ಹೇಳಿ. ಹಲ್ಲೆಲೂಯಾ. ಆಚೆಯ ದಡಕ್ಕೆ ನಾವು ಹೋಗೋಣ ಎಂಬುದಾಗಿ ಯೇಸು ಕ್ರಿಸ್ತ ಮಹಾಪ್ರಭುಗಳು ಹೇಳಿದಾಗ ಶಿಷ್ಯರೆಲ್ಲರೂ ಆಯ್ತು ಹಡಗನ್ನ ರೆಡಿ ಮಾಡಿದ್ರು. ಗುರುಗಳು ಹೇಳ್ತಾ ಇದ್ದಾರೆ, ಆತನ ಶಿಷ್ಯರಾಗಿರುವಂತ ನಾವು ಹೊರಡಬೇಕು. ಹಲ್ಲೆಲೂಯಾ ಅಂತೇಳಿ ಏನ್ ಮಾಡ್ತಾ ಇದ್ದಾರೆ ಗೊತ್ತಾ, ಇವರ ಹಡಗನ್ನ ಸಿದ್ಧ ಮಾಡಿದ್ರು ಪ್ರಿಯರೇ. ಹುಟ್ಟು ಹಾಕೋದಕ್ಕೆ ಪ್ರಾರಂಭ ಮಾಡಿ. ಏನಂದ್ರೆ ಹುಟ್ಟಂತೀರ? ಹಲ್ಲೆಲೂಯಾ. ಹುಟ್ಟು ಹಾಕ್ತಾ ನಡೆಸ್ತಾ ಇದ್ದಾರೆ. ಸ್ವಲ್ಪ ದೂರದವರೆಗೆ ಚೆನ್ನಾಗಿ ಹೋಯ್ತು, ಆದ್ರೆ ಇನ್ನೂ ಮಧ್ಯದಲ್ಲಿ ಇದ್ದಾರೆ. ಮುಂದ್ಗಡೆ ಹೋಗ್ಬೇಕು, ಹಿಂದ್ಗಡೆ ಇಂದ ಬಂದಿದ್ದಾರೆ, ಮಧ್ಯದಲ್ಲಿ ಇದ್ದಾರೆ. ಅವಾಗ ಅವರಿಗೆ ಭಯಂಕರವಾದಂತ ಒಂದು ಪರಿಸ್ಥಿತಿ ಪ್ರಾರಂಭವಾಯಿತು ಪ್ರಿಯರೇ. ಏನಾಯ್ತು ಗೊತ್ತಾ, ಭಯಂಕರವಾದ ಬಿರುಗಾಳಿ, ಭಯಂಕರವಾದ ಮಳೆ, ಭಯಂಕರವಾದ ಅಲೆಗಳು ಅವರನ್ನ ಮುಂದಕ್ಕೆ ನಡೆಸಲಾರದ ಹಾಗೆ ಏನ್ ಮಾಡ್ತಾ ಇದೆ, ಅವರನ್ನ ಅಪ್ಪಳಿಸ್ತಾ ಇದೆ. ಹಡಗಿಗೆ ಏನ್ ಮಾಡ್ತಾ ಇದೆ, ಅಪ್ಪಳಿಸ್ತಾ ಇದೆ. ಏನ್ ಮಾಡ್ತಾ ಇದೆ, ಅಪ್ಪಳಿಸ್ತಾ ಇದೆ. ಅಪ್ಪಳಿಸುವಂತ ಸಮಯದಲ್ಲಿ ಅವರು ಒಳ್ಳೆಯ ಮೀನುಗಾರರು, ಸಮುದ್ರದಲ್ಲಿಯೇ 24 ತಾಸು ಸಮಯವನ್ನ ಕಳೆಯುವಂತ ವ್ಯಕ್ತಿಗಳು. ಹಲ್ಲೆಲೂಯಾ. ರಾತ್ರಿ ಹೋದ್ರೆ ಬೆಳಗಾ ಮುಂಜಾನೆ ಬರುವಂತವ್ರು, ಒಂದು ವೇಳೆ ಬೆಳಗಾ ಮುಂಜಾನೆ ಎದ್ದು ಏನ್ ಮಾಡುವಂತವ್ರು, ಮೀನು ಹಿಡಿಯೋದಕ್ಕೆ ಹೋಗುವಂತವ್ರು, ನಿಪುಣರು, ಜಾಣರು, ಅದರಲ್ಲಿ ನಿಪುಣತೆಯನ್ನ ಹೊಂದಿರತಕ್ಕಂತ ಏನಂತೀವಿ ಅವರಿಗೆ, ಅಂಬಿಗರಾಗಿದ್ರು ಪ್ರಿಯರೇ. ಏನಾಗಿದ್ರು, ನಿಪುಣರಾಗಿರುವಂತ ಅಂಬಿಗರು. ಎಷ್ಟೋ ಸಮಸ್ಯೆಗಳು ಆ ರೀತಿಯಾಗಿ ಬಂದಂತ ಸಂದರ್ಭದಲ್ಲಿ ಅವರು ಸಮುದ್ರದಿಂದ ಹೊರಗಡೆ ಬಂದಿದ್ದಾರೆ. ಹಲ್ಲೆಲೂಯಾ. ಆದರೆ ಆವತ್ತು ಆಗಿರುವಂತ ಪರಿಸ್ಥಿತಿ ಅಲ್ಲಕಲ್ಲೋಲವಾಗಿರುವಂತ ಒಂದು ಪರಿಸ್ಥಿತಿ ಪ್ರಿಯರೇ. ಕುಟುಂಬಗಳನ್ನು ನೆನೆಸ್ಕೊಳ್ತಾ ಇದ್ದಾರೆ, ಅಯ್ಯೋ ನಾನು ಹಡಗಿನಲ್ಲಿದ್ದೇನೆ. ಹಲ್ಲೆಲೂಯಾ. ನನ್ನ ಕುಟುಂಬದ ಪರಿಸ್ಥಿತಿ ಏನಾಗಬೇಡ, ನಾವು ಯೇಸುವನ್ನ ನಂಬಿ ನಡುವೆ ಬಂದಿದ್ದೇವೆ. ಯೇಸುವನ್ನ ನಂಬಿ ನಾವು ನಮ್ಮ ಜೀವಿತಗಳನ್ನ ಯೇಸುವಿಗೋಸ್ಕರವಾಗಿ ನಾವು ಏನ್ ಮಾಡಿದ್ದೇವೆ, ಅರ್ಪಣೆ ಮಾಡಿದ್ದೇವೆ. ಹಲ್ಲೆಲೂಯಾ. ಅನೇಕರು ಬಂದು ಹೇಳ್ತಾ ಇರ್ತಾರೆ, ದೇವರನ್ನ ನಂಬಿದ ಮೇಲೆ ಏನಾಯ್ತು, ಆಶೀರ್ವಾದ ಬಂತು, ಆದ್ರೆ ಈಗ ನನಗೇನಾಗ್ತಾ ಇದೆ, ಸಮಸ್ಯೆ ಬರ್ತಾ ಇದೆ ಅಂತೇಳಿ. ಹಲ್ಲೆಲೂಯಾ. ಅನೇಕರು ಹೇಳುವಂಥದ್ದನ್ನ ಕೇಳಿದ್ದೀನಿ. ಅವರು ಕೆಲವೊಬ್ರು ಭಕ್ತಿಯಲ್ಲಿದ್ದವರಾದ್ರೆ ಈ ಸಮಸ್ಯೆ ನನಗೆ ದೊಡ್ಡದಲ್ಲ, ದೇವ್ರ ಈ ಸಮಸ್ಯೆಯಿಂದ ನನ್ನನ್ನ ಪಾರು ಮಾಡ್ತಾನಂತೇಳಿ ನಂಬಿಕೆಯಿಂದ ಇರ್ತಾರೆ. ಭಕ್ತಿ ಇರ್ಲಾರ್ದವ್ರಾದ್ರೆ ಏನಂತಾರೆ ಗೊತ್ತಾ, ಒಬ್ರು ದೀಕ್ಷಾ ತಗೊಂಡು ಯಾರಿಗೆ ನಡ್ಕೊಂಡ್ರೆ ಅಷ್ಟಾದ, ಯಾರಿಗೆ ನಡ್ಕೊಂಡ್ರೆ ಅಷ್ಟೇ ಐತಿ, ಏನು ಇಲ್ಲ, ಬದಲಾವಣೆನೇ ಇಲ್ಲ ಅಂತೇಳಿ ಏನ್ ಮಾಡ್ತಾರೆ, ಗುಣಗುಟ್ಟುತ್ತಾರೆ ಪ್ರಿಯರೇ. ಅವಿಶ್ವಾಸವನ್ನ, ಅಧೈರ್ಯವನ್ನ ವ್ಯಕ್ತಪಡಿಸ್ತಾರೆ. ಹಲ್ಲೆಲೂಯಾ. ತಮ್ಮ ಜೀವಿತದ ಉದ್ಧಾರಕನು, ತಮ್ಮ ಜೀವಿತವನ್ನ ರೂಪಿಸುವಂತ ನಾವಿಕನು, ಯಜಮಾನನು ಆಗಿರುವಂತ ಯೇಸುವಿನ ಮೇಲೆ ಏನ್ ಮಾಡಲ್ಲ, ಭರವಸೆ ಇಡೋದಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಇವರು ತಮ್ಮ ಕುಟುಂಬಗಳನ್ನ ಬಿಟ್ಟು ಯೇಸುವಿಗೋಸ್ಕರವಾಗಿ ಬಂದಿದ್ದಾರೆ. ಹಲ್ಲೆಲೂಯಾ. ಅವರ ಒಂದು ಪರಿಸ್ಥಿತಿ ಕ್ಲಿಷ್ಟವಾಗಿದೆ. ಅವರು ಸಾವಿಗೆ ಸಮೀಪರಾಗಿದ್ದಾರೆ. ಭಯಂಕರವಾದ ಅಲೆಗಳು ಬರ್ತಾ ಇದ್ದಾವೆ. ಸಮುದ್ರದ ಮಧ್ಯಭಾಗದಲ್ಲಿ ಇದ್ದಾರೆ. ಮುಂದುಗಡೆ ದಾಟುವುದಕ್ಕೆ ಹೋಗಲಾರದಂತ ಪರಿಸ್ಥಿತಿ, ಮುಂದುಗಡೆ ಹೋಗ್ತಾನೆ ಇಲ್ಲ. ಅಳುವು ಏನಾಗಿದೆ, ಅಲ್ಲೇ ಸ್ಟ್ರಕ್ ಆಗಿದೆ. ನೀರೆಲ್ಲ ಕೂಡ ಏನ್ ಮಾಡ್ತಾ ಇದ್ದಾವೆ, ಬರ್ತಾ ಇದ್ದಾವೆ. ಅಲೆಗಳು ಅಪ್ಪಳಿಸ್ತಾ ಇದ್ದಾವೆ. ಹಲ್ಲೆಲೂಯಾ. ಭಯ ಪಡೋದಕ್ಕೆ ಪ್ರಾರಂಭ ಮಾಡಿದ್ರು, ಟ್ರೈ ಮಾಡಿದ್ರು, ಪ್ರಾರ್ಥನೆ ಮಾಡ್ತಾರೆ. ಆದ್ರೆ ಸಮಸ್ಯೆ ಜಯಿಸಲಾರದಾಗ ಎಷ್ಟು ಪ್ರಾರ್ಥನೆ ಮಾಡಿದ್ರ ಏನೈತಿ ಹೇಳಂತಾರ, ಎಷ್ಟು ಪ್ರಾರ್ಥನೆ ಮಾಡಿದ್ರೆ ಏನೈತಿ. ಹಲ್ಲೆಲೂಯಾ. ಇವ್ರಿಗೆ ಸಮಸ್ಯೆಗೆ ಉತ್ತರ, ಪರಿಹಾರ ಯಾಕೆ ಸಿಗ್ತಾ ಇಲ್ಲ ಅಂದ್ರೆ ಇವರು ಅವಿಶ್ವಾಸ ಎನ್ನುವಂಥದ್ದು ಇವ್ರನ್ನ ಏನ್ ಮಾಡ್ತಾ ಇದೆ,
ಕಾಡ್ತಾ ಇದೆ. ಬೆಂಬಿಡದೆ ಅವರ ಅವಿಶ್ವಾಸ ಅವ್ರಿಗೆ ಏನಾಗ್ತಾ ಇದೆ, ಪ್ರಾರ್ಥನೆಗೆ ಉತ್ತರ ಸಿಗಲಾರ್ದ ಹಾಗೆ ಹಿಂದಕ್ಕೆ ನಡೆಸ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲ ನೋಡ್ತಾ ಇದ್ದೇವೆ, ಈ ವ್ಯಕ್ತಿಗಳು ನಡುವೆ ಇದ್ದಾರೆ, ಮಧ್ಯದಲ್ಲಿ ಇದ್ದಾರೆ. ಅವಾಗ ಎಷ್ಟು ಪ್ರಯತ್ನ ಮಾಡಿದ್ರು ಹೊರಗಡೆ ಬರಬೇಕು 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 ಅಂತ ಹೇಳಿ ಬರಲಾರದಂತ ಒಂದು ಪರಿಸ್ಥಿತಿ ಉಂಟಾದಾಗ, ಹಲ್ಲೆಲೂಯಾ, ಬರಲಾರದಂತ ಪರಿಸ್ಥಿತಿ ಉಂಟಾದಾಗ ಯೇಸು ಅಲ್ಲೇ ಇದ್ದಾನೆ. ಯೇಸು ಏನ್ ಮಾಡ್ತಾ ಇದ್ದಾನೆ? ನಿದ್ರೆ ಮಾಡ್ತಾ ಇದ್ದಾನೆ. ಏನ್ ಮಾಡ್ತಾ ಇದ್ದಾನೆ ಆತ? ನಿದ್ರೆ ಮಾಡ್ತಾ ಇದ್ದಾನೆ. ಶಾಂತವಾಗಿ ಆತನ ಏನ್ ಮಾಡ್ತಾ ಇದ್ದಾನೆ? ನಿದ್ದೆ ಮಾಡ್ತಾ ಇದ್ದಾನೆ. ಇವರೆಲ್ಲರೂ ಕಷ್ಟಪಡ್ತಾ ಇದ್ದಾರೆ. 12 ಜನ ಏನ್ ಮಾಡ್ತಾ ಇದ್ದಾರೆ? ಕಷ್ಟಪಡ್ತಾ ಇದ್ದಾರೆ. ಹೆಂಗ ಬದುಕಬೇಕು, ಹೆಂಗ ಉಳಿಬೇಕು ನಾವು ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಗೊತ್ತಾ? ಅವಾಗ ಇವರೆಲ್ಲ ಪ್ರಯಾಸ ಪಟ್ಟಾದ್ರೂ ಕೂಡ ಇವ್ರಿಗೆ ಏನಾಗ್ಲಿಲ್ಲ, ಸಾರ್ಥಕತೆ ಸಿಗಲಿಲ್ಲ. ಇವ್ರಿಗೆ ಏನಾಗ್ಲಿಲ್ಲ, ಸಾರ್ಥಕ ಆಗಲಿಲ್ಲ. ಇವರ ಪ್ರಯಾಸ ಸಾರ್ಥಕ ಆಗಲಿಲ್ಲ. ಅವಾಗ ತಮ್ಮ ಹಡಗಿನಲ್ಲಿ ಇರುವಂತ ಲೋಕರಕ್ಷಕನು, ಸೃಷ್ಟಿಕರ್ತನು, ನರಾವತಾರಿಯಾಗಿ ಬಂದಿರುವಂತ ಯೇಸುವನ್ನ ಏನ್ ಮಾಡ್ತಾ ಇದ್ದಾರೆ? ಎಬ್ಬಿಸ್ತಾ ಇದ್ದಾರೆ ಪ್ರಿಯರೇ. ಏನಂತೇಳಿ ಎಬ್ಬಿಸ್ತಾ ಇದ್ದಾರೆ ನೋಡ್ರಿ. ಗುರುವೇ, ನಾವು ಸಾಯಬೇಕಾದ್ರೆ ನಿನಗೆ ಚಿಂತೆ ಇಲ್ವಾ? ಹಲ್ಲೆಲೂಯಾ. ನಾವು ಸಾಯಬಾರದಂತೇಳಿ ದೇವರು ಅದನ್ನು ಬಿಟ್ಟು ಬಂದಾನ. ಯಾವುದನ್ನ? ಸಿಂಹಾಸನವನ್ನ, ಪರಲೋಕವನ್ನ ಬಿಟ್ಟು ಬಂದಲ್ಲ. ಇವ್ರು ಏನಂತ ಇದ್ದಾರ? ನಾವು ಸಾಯಬೇಕಾದ್ರೆ ನಿನಗೆ ಚಿಂತೆ ಇಲ್ವಾ? ಹಲ್ಲೆಲೂಯಾ. ನಾವು ಸಾಯುವಂತ ಪರಿಸ್ಥಿತಿಗೆ ಒಳಗಾಗಿದ್ದೇವೆ, ನಿನಗೇನಿಲ್ಲ, ಚಿಂತೆ ಇಲ್ಲ, ನೀನು ಆರಾಮ್ ನಿದ್ದೆ ಮಾಡ್ತಾ ಇದೀಯ. ನಿನ್ನ ಬಗ್ಗೆ ದೇವ್ರ ವಾಕ್ಯ ಹೇಳುತ್ತೆ, ನೀನು ತೂಕಡಿಸುವವನಲ್ಲ, ನಿದ್ರಿಸುವವನಲ್ಲ ಅಂತೇಳಿ. ಹಲ್ಲೆಲೂಯಾ. ಆದ್ರೆ ನೀನು ಏನ್ ಮಾಡ್ತಾ ಇದೀಯಾ? ನಿದ್ದೆ ಮಾಡ್ತಾ ಇದೀಯಾ. ಹಲ್ಲೆಲೂಯಾ. ಯೇಸು ಸ್ವಾಮಿ ಯಾಕೆ ನಿದ್ದೆ ಮಾಡಿದ್ರಂದ್ರೆ ಆತನು ನಮ್ಮ ಹಾಗೆ ನರಾವತಾರಿಯಾಗಿ ಬಂದಿದ್ದಾನೆ. ಹಲ್ಲೆಲೂಯಾ. ಅದ್ರ ಸಲುವಾಗಿ ಆತನ ಏನ್ ಮಾಡಿದ? ನಿದ್ರೆ ಮಾಡಿದ ಪ್ರಿಯರೇ. ಹಲ್ಲೆಲೂಯಾ. ನಮ್ಮ ಹಾಗೆ ಎಲ್ಲಾ ಬಲಹೀನತೆಗಳು ಆತನಿಗೆ ಬಂದು, ಆದ್ರೆ ಆ ಬಲಹೀನತೆಗಳೆಲ್ಲವನ್ನ ಆತನ ಏನ್ ಮಾಡಿದ? ಜಯಿಸಿದ. ಹಲ್ಲೆಲೂಯಾ. ನಮಗೆ ಮಾದರಿಯನ್ನ ತೋರಿಸುವುದ ಈ ಶಿಷ್ಯರು ಹೇಳ್ತಾ ಇದ್ದಾರೆ ನೋಡ್ರಿ. ದೇವರ ವಾಕ್ಯ ಓದ್ರಿ ಒಂದ್ಸಾರಿ. ಮತ್ತೊಮ್ಮೆ ಬರೆದ ಸುವಾರ್ತೆ 8ನೇ ಅಧ್ಯಾಯ ತೆಗೆದಿಟ್ಕೊಂಡಿದ್ದೀರಾ? ಇಪ್ಪತ್ಮೂರರಿಂದ ವಾಕ್ಯ ಇರುತ್ತೆ ನೋಡ್ರಿ. ಆತನ ದೋಣಿಯನ್ನು ಹತ್ತಿದಾಗ ಆತನ ಶಿಷ್ಯರು ಆತನ ಹಿಂದೆ ಹೋದರು. ಅವರು ಹೋಗುತ್ತಿರುವಾಗ ಅವರು ಏನ್ ಮಾಡ್ತಾ ಇದ್ದಾರೆ? ಹೋಗುತ್ತಾ ಇದ್ದಾರೆ. ಹೋಗುತ್ತಿರುವಾಗ ಸಮುದ್ರವು ಅಲ್ಲಕಲ್ಲೋಲವಾಗಿ ದೋಣಿಯು ತೆರೆಗಳಿಂದ ಮುಚ್ಚಿ ಹೋಯಿತು. ಆದರೆ ಆತನು ನಿತ್ಯ ಹತ್ತಿ ಮಲಗಿದ್ದನು. ಹಲ್ಲೆಲೂಯಾ. ಇಷ್ಟು ಭಯಂಕರವಾದಂತ ಪರಿಸ್ಥಿತಿ ಆಗ್ತಾ ಇದೆ, ಆದ್ರೆ ದೇವ್ರಿಗೆ ಭಯ ಇಲ್ಲ. ಹಲ್ಲೆಲೂಯಾ. ಆತ ದೇವರು. ಹಲ್ಲೆಲೂಯಾ. ಆತನಿಗೆ ಭಯ ಇರುತ್ತಾ? ಆತನ ಕೈಯಾಗಿದ್ದಾವೆ ಎಲ್ಲ. ಹಲ್ಲೆಲೂಯಾ. ಎಲ್ಲವೂ ಕೂಡ ಯಾರ ಕೈಯಲ್ಲಿದ್ದಾವೆ? ಸೃಷ್ಟಿಕರ್ತನಾದ ದೇವರ ಕೈಯಲ್ಲಿದ್ದಾವೆ. ಆತನು ನಿದ್ದೆ ಮಾಡ್ತಾ ಇರಬೇಕಾದ್ರೆ ಅವಾಗ ಅವರೆಲ್ಲ ಪ್ರಯತ್ನಗಳನ್ನು ಮಾಡಿದ ಮೇಲೆ 25ನೇ ವಾಕ್ಯ ಹೇಳುತ್ತೆ, ಅವರು ಹತ್ತಿರ ಬಂದು ಆತನನ್ನು ಎಬ್ಬಿಸಿ, ಸ್ವಾಮಿ ಕಾಪಾಡು, ಸಾಯುತ್ತೇವೆ ಅನ್ನಲಾಗಿ ಆತನು ಅವರಿಗೆ. ಹಲ್ಲೆಲೂಯಾ. ಯಾರಿದ್ದಾರೆ ಪಕ್ಕದಲ್ಲಿ? ಜೀವಾಧಿಪತಿ, ಜೀವವನ್ನು ಉಂಟು ಮಾಡುವಂತ ದೇವರು, ನಾವು ನಮ್ಮನ್ನ ನಿಮ್ಮನ್ನ ಉಂಟು ಮಾಡಿದಂತ ದೇವರು ಅಲ್ಲಿ ಪಕ್ಕದಲ್ಲಿ ಇದ್ದಾನೆ. ಒಂದು ವೇಳೆ ಅವರು ಸತ್ರುನು ಕೂಡ ಬದುಕಿಸುವಂತ ದೇವರು ಪಕ್ಕದಲ್ಲಿದ್ದಾನೆ. ಇವ್ರು ಏನಂತ ಇದ್ದಾರೆ? ಸ್ವಾಮಿ ಕಾಪಾಡು, ಸಾಯುತ್ತೇವೆ ಅನ್ನಲಾಗಿ ಆತನು ಅವರಿಗೆ, ಅಲ್ಪ ವಿಶ್ವಾಸಿಗಳೇ, ಯಾಕೆ ಧೈರ್ಯಗೆಡುತ್ತೀರಿ? ಯಾಕೆ ಧೈರ್ಯವನ್ನ ಹಿಂದಕ್ಕೆ ಮಾಡ್ಕೊಳ್ತೀರಿ? ನೀವು ಹೆಜ್ಜೆ ಇಟ್ಟಿರಿ, ಯೇಸುವಿನ ದೋಣಿಯಲ್ಲಿ ನೀವು ಇದ್ದೀರಿ. ಯೇಸುವಿಗೋಸ್ಕರವಾಗಿ ನೀವು ನಿಮ್ಮ ಜಾತಿ ಜನಾಂಗ ಏನಾಗಿದೆನೋ ಅದೆಲ್ಲವನ್ನ ಬಿಟ್ಟು ಯೇಸುವಿಗೋಸ್ಕರವಾಗಿ ಸಿದ್ಧವಾಗಿ ನೀವು ನಿಂತಿದ್ದೀರಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯೇಸುವಿನ ದೋಣಿಯಲ್ಲಿ ನೀವೆಲ್ಲರೂ ಕೂಡ ಇದ್ದೀರಿ. ಇದ್ದಂತ ಸಂದರ್ಭದಲ್ಲಿ ಕಲ್ಲೋಲ ಪರಿಸ್ಥಿತಿ ಉಂಟಾಯಿತು. ಉಂಟಾದಾಗ ಅನೇಕರು, ಈಗಾಗಲೇ ಹೇಳಿದ್ನಲ್ವಾ, ಸಮಸ್ಯೆ ಬಂದಾಗ ಏನ್ ಮಾಡ್ತಾರೆ? ಆಯ್ತು, ಇದೇ ನಮಗೆ ಕೊನೆ, ಸಾವೇ ನಮಗೆ ಅಂತ್ಯ, ಸಾವು ಬರ್ಬೇಕೀಗ ಅಂತೇಳಿ ಅನೇಕರು ಸಾವನ್ನ ಏನ್ ಮಾಡ್ತಾರೆ? ಆಹ್ವಾನ ಮಾಡಿಕೊಳ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ಬಿಡುಗಡೆ ಇಲ್ಲ, ಯೇಸುವಿನ ದೋಣಿಯಲ್ಲಿಯೇ ಇರ್ತಾರೆ. ಆದ್ರೆ ಏನಂತಾರೆ? ಸಾವೇ ನಮಗೆ ಬೇಕು, ಸಾವು ಪರಿಹಾರ ಇಲ್ಲ ನಮಗೆ ಅನ್ನುವಂಥ ಸ್ಥಿತಿಗೆ ಒಳಗಾಗ್ತಾರೆ ಪ್ರಿಯರೇ. ಯಾಕಂತ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನೀವು ಅಲ್ಪ ವಿಶ್ವಾಸಿಗಳು. ಯಾವ ವಿಶ್ವಾಸಿಗಳು ನೀವು? ಅಲ್ಪ ವಿಶ್ವಾಸ. ಚಿಕ್ಕದಾಗಿರ್ತಕ್ಕಂಥ ವಿಶ್ವಾಸ, ದೃಢವಾಗಿರ್ತಕ್ಕಂಥ ಒಂದು ನಂಬಿಕೆ
ಇರಲಾರದಂತ ಒಂದು ಸ್ಥಿತಿ. ಆವಾಗ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿ ಅವರು ಎಬ್ಬಿಸಿದಾಗ ಎದ್ದಂತ ಸಂದರ್ಭದಲ್ಲಿ ಯಾಕೆ ಧೈರ್ಯಗೆಡುತ್ತೀರಿ? ಹಲ್ಲೆಲೂಯಾ. ಯೇಸು ಇದ್ದಾನೆ, ಆದ್ರೂ ಅವ್ರು ಏನ್ ಮಾಡ್ತಾ ಇದ್ದಾರೆ? ಧೈರ್ಯಗೆಡ್ತಾ ಇದ್ದಾರೆ. ಯೇಸು ಬಳಿಯಲ್ಲಿಯೇ ಇದ್ದಾನೆ, ಹಡಗಿನಲ್ಲಿಯೇ ಇದ್ದಾನೆ, ದೋಣಿಯಲ್ಲಿಯೇ ಇದ್ದಾನೆ. ಅವ್ರು ಏನ್ ಮಾಡ್ತಾ ಇದ್ದಾರೆ? ಧೈರ್ಯಗೆಡ್ತಾ ಇದ್ದಾರೆ ಪ್ರಿಯರೇ. ಅವಾಗ ಯೇಸು ಸ್ವಾಮಿ ಅವರು ಏನಂತ ಹೇಳ್ತಾ ಇದ್ದಾರೆ ನೋಡ್ರಿ, ಅವರು ಎದ್ದ ಮೇಲೆ ಏನ್ ಮಾಡಿದ್ರು? ಗಾಳಿಯನ್ನು, ಸಮುದ್ರವನ್ನ ಗದರಿಸಿದ್ರು. ಯಾವುದನ್ನು ಗದರಿಸಿದ್ರು? ಗಾಳಿ ಮತ್ತೆ ಸಮುದ್ರ ಗದರಿಸಿದ ಮೇಲೆ ಅವು ಏನಾದವು? ಶಾಂತವಾದವು. ಪ್ರಶಾಂತತೆ ಎನ್ನುವಂಥದ್ದು ಏನಾಯ್ತು? ಅಲ್ಲಿ ಬಂತು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ತಿಳಿಸ್ತಾ ಇದೆ, ಯೇಸು ಸ್ವಾಮಿ ಸೃಷ್ಟಿಕರ್ತನೆಂಬುದಕ್ಕೆ ಇದೇ ಸ್ಪಷ್ಟವಾಗಿರುವಂತ ರುಜುವಾತು. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಅನೇಕರು ಸೃಷ್ಟಿಕರ್ತನ ದೇವರು ಅಂತೇಳಿ ಯಾರ್ಯಾರನ್ನೋ ಏನ್ ಮಾಡ್ತಾರೆ? ತಮಗೆ ಇಷ್ಟ ಬಂದ ರೀತಿಯಲ್ಲಿ ಯಾರಿಗೆ ಇಷ್ಟ ಬರುತ್ತೋ ಅವ್ರನ್ನ ಏನ್ ಮಾಡ್ತಾರೆ? ಸೃಷ್ಟಿಕರ್ತನೆಂಬುದಾಗಿ ನೆನೆಸ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಅವರ ಜೀವಿತ ಚರಿತ್ರೆಗಳನ್ನ ನಾವು ನೋಡುವಾಗ, ಕಥೆಗಳನ್ನ ಅವರ ಬಗ್ಗೆ ಇರುವಂತಹ ಬರೆದಂತವುಗಳನ್ನ ಓದುವಾಗ ಅವರ ಸ್ಥಿತಿಗತಿಗಳು ಎಷ್ಟು ಭಯಂಕರವಾದಂಥ ಪಾಪಗಳನ್ನ ಇವತ್ತಿನ ದೇವರು ಎಂಬುದಾಗಿ ಚಲಾಮಣಿ ಆಗುವಂತವರು ಎಲ್ಲರೂ ಕೂಡ ಏನ್ ಮಾಡಿದ್ದಾರೆ? ಭಯಂಕರವಾದ ಪಾಪ ಕೃತ್ಯಗಳನ್ನ ಮಾಡಿದ್ದಾರೆ ಅವರು. ಹಲ್ಲೆಲೂಯಾ. ಸಂಸಾರ ಇದ್ದಾಗಲೂ ಕೂಡ ಅನೇಕರ ಮೇಲೆ ಮೋಹದ ದೃಷ್ಟಿಯನ್ನ, ವ್ಯಭಿಚಾರದ ದೃಷ್ಟಿಯನ್ನ ಕಾರಿದಂತವರಾಗಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಅಂತವರನ್ನ ದೇವರು ಎಂಬುದಾಗಿ ಇವತ್ತಿನ ದಿನ ಅನೇಕರು ಏನ್ ಮಾಡ್ತಾ ಇದ್ದಾರೆ? ಪೂಜೆ ಮಾಡ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಯೇಸು ಸ್ವಾಮಿಯನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಆ ಗಾಳಿಯನ್ನ, ಆ ಸಮುದ್ರವನ್ನ ಆತನು ಗದರಿಸಿದಾಗ ಬಿರುಗಾಳಿ ಪ್ರಶಾಂತವಾಯಿತು, ಸಮುದ್ರವು ತೆರೆಗಳು ಅಪ್ಪಳಿಸುವಂತದ್ದೇನಾಯ್ತು? ನಿಂತುಕೊಂಡಿತು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತು ನಿನ್ನ ಜೀವಿತದಲ್ಲಿ ಯಾವುದು ನಿನಗೆ ಬಿರುಗಾಳಿಯೋಪಾದಿಯಲ್ಲಿದೆ? ಯಾವ ಪರಿಸ್ಥಿತಿ ನಿನ್ನನ್ನು ಅಲ್ಲಕಲ್ಲೋಲವಾಗಿ ಮಾಡ್ತಾ ಇದೆ? ಯಾವುದು ನಿನಗೆ ದಾರಿಯ ಮಧ್ಯದಲ್ಲೇ ನಿಲ್ಲಿಸಿದೆ, ಮುಂದಕ್ಕೆ ಹೋಗಲಾರದ ಹಾಗೆ ನಿನ್ನನ್ನು ಹಿಡಿದಿಟ್ಟಿದೆ? ಹಲ್ಲೆಲೂಯಾ. ಆದ್ರೆ ನೀನು ಭಯಪಡಬೇಡ, ಯೇಸುವನ್ನ ಪ್ರಾರ್ಥಿಸು. ಒಂದು ವೇಳೆ ನಿನ್ನ ಜೀವಿತದಲ್ಲಿ ಯೇಸು ನೀನು ಮಲ್ಗೋದಕ್ಕೆ ಬಿಟ್ಟಿದೆಯೇ ಅಂದ್ರೆ ನಿನ್ನ ಭಕ್ತಿಯನ್ನ ನೀನು ಮಾಡ್ತಾ ಇಲ್ಲ. ಭಾನುವಾರ ಬಂದ್ರು ಭಕ್ತಿ, ಅಮಾವಾಸ್ಯೆ ಬಂದ್ರು ಭಕ್ತಿ, ಬೇರೆ ದಿನಗಳು ಭಕ್ತಿ ಇಲ್ಲದ ಪರಿಸ್ಥಿತಿ ಆಗಿದೆಯೇನು ಅಂದ್ರೆ ಯೇಸುವನ್ನ ನಿನ್ನ ಜೀವಿತದಲ್ಲಿ ನೀನು ನಿದ್ದೆ ಮಾಡಕ್ ಬಿಟ್ಟಿ. ಏನ್ ಮಾಡ್ತಾ ಇದೀಯಾ? ನಿದ್ದೆ ಮಾಡೋದಕ್ಕೆ ಬಿಟ್ಟಿ. ಹಲ್ಲೆಲೂಯಾ. ದೇವರಲ್ಲಾಗಿಲ್ಲ ಆಕ್ಟಿವ್ ಮಾಡಿದ್ರೆ ಹಲ್ಲೆಲೂಯಾ. ಆತ ತೂಕಡಿಸುವ ಆತನಲ್ಲ, ನಿದ್ರಿಸುವ ಆತನಲ್ಲ. ನಿಮ್ಮ ಭಕ್ತಿ ಏನಾಗಿದೆ? ಹಿಂಜಾರಿ ಹೋಗಿದೆ. ಮೊದಲಿರುವಂತ ಭಕ್ತಿ ಇಲ್ಲ, ಮೊದಲಿರುವಂತ ನಂಬಿಕೆ ಇಲ್ಲ, ಮೊದಲಿರುವಂತ ವಿಶ್ವಾಸ ಇಲ್ಲ, ಮೊದಲಿರ್ತಕ್ಕಂಥ ದೇವರ ಮೇಲೆ ಇರುವಂತ ಆಸಕ್ತಿ ಇಲ್ಲ, ಮೊದಲಿರ್ತಕ್ಕಂಥ ನಿರೀಕ್ಷೆ ಇಲ್ಲ. ಮೊದಲೆಲ್ಲ ಹೇಳ್ತಾ ಇದ್ದೆ, ನನ್ನ ದೇವರು ಎಲ್ಲವುಗಳನ್ನ ಮಾಡಲು ಶಕ್ತನಾಗಿರುವ ದೇವರಾಗಿದ್ದಾನೆ, ಆತನ ಸಿಕ್ಕಿರುವಂಥದ್ದು ನನ್ನ ಪುಣ್ಯವೇ ಸರಿ ಅಂತೇಳಿ ಸಾಕ್ಷಿ ಹೇಳಿದಂತ ನೀನು ಯಾವುದೋ ಅಲ್ಲಕಲ್ಲೋಲವಾದ ಪರಿಸ್ಥಿತಿ ಬಂದಾಗ ಈ ನಿನ್ನ ಭಕ್ತಿಯನ್ನು ನೀನೇನ್ ಮಾಡಿದೀಯಾ? ಕಡಿಮೆ ಮಾಡಿಕೊಂಡಿದೆಯೇನೋ ಪ್ರಿಯನೇ ಪ್ರಿಯಳೆ. ಇವತ್ತು ನಿನ್ನ ದೇವರು ಹೇಳ್ತಾ ಇದ್ದಾರೆ, ನೀನು ಧೈರ್ಯವಾಗಿರ್ಬೇಕು. ಯಾಕೆ ಧೈರ್ಯವಾಗಿರ್ಬೇಕಂತ ಹೇಳಿದೆ ನಾನು? ಯೇಸು ಇದ್ದಾನೆ. ಯಾರಿದ್ದಾರೆ? ಯೇಸು ಇದ್ದಾನೆ. ಅದಕ್ಕೋಸ್ಕರವಾಗಿ ನಾವು ಏನ್ ಮಾಡ್ಬೇಕು? ಧೈರ್ಯವಾಗಿರಬೇಕು ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಕುಟುಂಬಗಳನ್ನ ದೇವರು ಏನ್ ಮಾಡಿದ್ರು? ಸಂರಕ್ಷಣೆ ಮಾಡಿದ್ರು, ಸಾಯುವುದಕ್ಕೆ ಬಿಡಲಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿ ಯಾರನ್ನು ಸಾಯಿಸಿಲ್ಲ. ಹಲ್ಲೆಲೂಯಾ. ಅನೇಕರು ದೇವರುಗಳು ಎಂಬುದಾಗಿ ಚಲಾವಣೆ ಆಗುವಂತವ್ರು ಅನೇಕರನ್ನು ಸಾಯಿಸಿದ್ದಾರೆ. ಹಲ್ಲೆಲೂಯಾ. ನೀವು ಕೇಳಿರಬಹುದು ಅಲ್ಲಲ್ಲಿ ಓದಲ್ಲೆಲ್ಲ. ಹಲ್ಲೆಲೂಯಾ. ಆದರೆ ಯೇಸು ಸಾಯಿಸುವ ದೇವರಲ್ಲ, ಸಾಯುವಂತವರನ್ನ, ಸತ್ತವರನ್ನ ಬದುಕಿಸುವಂತ ದೇವರಾಗಿದ್ದಾನೆ. ನಿನ್ನ ಜೀವಿತದಲ್ಲಿ ಯಾವುದು ಆ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ಕೆ ನಡೆಸ್ತಾ ಇದೆಯೋ, ಯಾವುದು ಮಧ್ಯದಲ್ಲಿಯೇ ನಿಂತುಕೊಳ್ಳುವಂತೆ ಮಾಡಿದೆಯೋ, ಆದ್ರೆ ದೇವ್ರು ಏನ್ ಮಾಡ್ತಾ ಇದ್ದಾನೆ? ಅದನ್ನ ಮುಂದಕ್ಕೆ ನಡೆಸ್ತಾನೆ. ಅದರ ಸಲುವಾಗಿ ಇವತ್ತಿನ ದಿನ ಅಮಾವಾಸ್ಯೆ ದಿನ ದೇವ್ರ ವಾಕ್ಯ ಏನಿದೆ ಕ್ಯಾಲೆಂಡರ್ ಅಲ್ಲಿ? ನಿನ್ನ ಪ್ರಯಾಸವು ಸಾರ್ಥಕವಾಗುವುದು. 16ನೇ ಅಧ್ಯಾಯ ಯೆರೆಮೀಯನ ಗ್ರಂಥ 33ನೇ ಅಧ್ಯಾಯ 16ನೇ ವಾಕ್ಯ. ಯೆರೆಮೀಯನು ಪ್ರವಾದನೆಯ ಗ್ರಂಥ 1 ನಿಮಿಷ ತೆಗೆದಿದ್ದೀರಾ? ಆ 31ನೇ ಅಧ್ಯಾಯ, ದಯವಿಟ್ಟು ಕ್ಷಮಿಸಬೇಕು. 31ನೇ ಅಧ್ಯಾಯ
16ನೇ ವಾಕ್ಯ ನೋಡ್ರಿ. ಅಲ್ಲಿ ವಾಕ್ಯ ಹೇಳ್ತಾ ಇದೆ, ನಿನ್ನ ಪ್ರಯಾಸವು ಸಾರ್ಥಕವಾಗುವುದು. ಇದು ಯಾರ ನುಡಿ ಎಂಬುದಾಗಿ? ಇದು ಯೆಹೋವನ ನುಡಿ ಎಂಬುದಾಗಿ. ನೀನು ಪಟ್ಟಂತ ಪ್ರಯಾಸ ಅದೇನಾಗಲ್ಲ, ನಿಷ್ಫಲ ಆಗೋದಿಲ್ಲ. ಹಲ್ಲೆಲೂಯ. ನೀನು ಪಟ್ಟಿರ್ತಕ್ಕಂಥ ಪ್ರಯಾಸಕ್ಕೆ ಅನುಗುಣವಾಗಿ, ನೀನು ಮಾಡಿರ್ತಕ್ಕಂಥ ಭಕ್ತಿಗೆ ಅನುಗುಣವಾಗಿ, ನೀನು ದೇವರಲ್ಲಿ ದುಡಿದಂತ ಒಂದು ಸಮಯಕ್ಕೆ ಅನುಗುಣವಾಗಿ ದೇವರು ನಿನ್ನ ಜೀವಿತದಲ್ಲಿ ಸಾರ್ಥಕತೆಯನ್ನು ಏನ್ ಮಾಡ್ತಾನೆ? ಕೊಡುವಂತ ದೇವರಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯ. ಅವರ ಜೀವಿತ ಯೇಸು ಇದ್ದಾನೆ, ಆದರೆ ಯೇಸುವನ್ನು ಅವರು ಏನ್ ಮಾಡಿದ್ದಾರೆ? ಮಲಗಿಸಿದ್ದಾರೆ. ಭಕ್ತಿ ಸಾಧನೆ ಇಲ್ಲ. ಹಲ್ಲೆಲೂಯ. ದೇಹ ಸಾಧನೆ ಮಾಡ್ತಾರೆ. ದೇಹವನ್ನ ಬೆಳೆಸಿಕೊಳ್ಳುವುದಕ್ಕೋಸ್ಕರವಾಗಿ ಜಿಮ್ಮುಗಳಿಗೆ ಅಲ್ಲಿಗೆ ಇಲ್ಲಿಗೆ ಎಲ್ಲ ಕಡೆಗೆ ಏನೇನೋ ಓಡಾಡ್ತಾರೆ ಪ್ರಿಯರೇ. ಆ ಗುಂಡಿ ಎತ್ತಿದ್ದೆ, ಆ ಕಲ್ಲು ಎತ್ತಿದ್ದೆ ಅಂತೇಳಿ. ಹಲ್ಲೆಲೂಯ. ದೇಹ ಸಾಧನೆ ಮಾಡ್ತಾರೆ. ಹಲ್ಲೆಲೂಯ. ದೇಹ ಸಾಧನೆಗಿಂತ ಭಕ್ತಿ ಸಾಧನೆ ಶ್ರೇಷ್ಠವಾಗಿರುವಂಥದ್ದು. ಹಲ್ಲೆಲೂಯ. ಯಾವ ಸಾಧನೆ ಶ್ರೇಷ್ಠವಾಗಿರುವಂಥದ್ದು? ಭಕ್ತಿ. ಇಹಲೋಕದಲ್ಲಿಯೂ ಮತ್ತು ಪರಲೋಕದಲ್ಲಿಯೂ ಕೂಡ ಭಕ್ತಿಗೆ ಏನಿದೆ? ಜೀವದ ವಾಗ್ದಾನ ಎನ್ನುವಂಥದ್ದು ಮಾಡಲ್ಪಟ್ಟಿದೆ ಪ್ರಿಯರೇ. ಹಲ್ಲೆಲೂಯ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಜೀವಿತದಲ್ಲಿ ಬರುವ ಅಪ್ಪಳಿಸುವ ಅಲೆಗಳಿಗೆ ನೀನು ಭಯಪಡಬೇಡ, ಯಾಕಂದ್ರೆ ಯೇಸು ಇದ್ದಾನೆ. ಎರಡನೇದಾಗಿ, ನೀನು ಜೀವನದಲ್ಲಿನ ಕೊರತೆಗೆ ನೀನು ಧೈರ್ಯಗೆಡಬೇಡ. ನಿನ್ನ ಜೀವಿತದಲ್ಲಿ ಬರುವಂತ ಕೊರತೆ, ಆ ಕೊರತೆಗೆ ನೀನು ಏನ್ ಮಾಡಬೇಡ? ಧೈರ್ಯಗೆಡಬೇಡ. ಕೊರತೆ ಅಂದ ತಕ್ಷಣ ನಿಮಗೆ ಗೊತ್ತಾಗಿರ್ಬೇಕು, ನಿಮ್ಮಲ್ಲಿ ಯಾವುದಿಲ್ವೋ ಅದೇ ನಿಮಗೇನಾಗಿದೆ? ಕೊರತೆಯಾಗಿದೆ. ಹಲ್ಲೆಲೂಯ. ನಿಮ್ಮಲ್ಲಿ ಇರಲಾರದಂತ ಒಂದು ಸ್ಥಿತಿ ನಿಮಗೇನಾಗಿದೆ? ಅದು ಕೊರತೆಯಾಗಿದೆ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಕೊರತೆಯುಳ್ಳಂಥವರನ್ನ ಅವರು ಯೇಸುವಿನ ಬಳಿಗೆ ಬರುವಾಗ ಯೇಸು ಅವರ ಕೊರತೆಯನ್ನು ಏನ್ ಮಾಡ್ತಾನಂತೆ? ನೀಗಿಸುತ್ತಾನೆ. ಅದರ ಕುರಿತಾಗಿ ಪೌಲನು ಒಂದು ಮಾತನ್ನು ಹೇಳ್ತಾನೆ. ಫಿಲಿಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 19ನೇ ವಚನದಲ್ಲಿ, ನನ್ನ ದೇವರಾದ ಯೇಸು ಕ್ರಿಸ್ತನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯೂ ನೀಗಿಸಲ್ಪಡುವುದು ಎಂಬುದಾಗಿ. ಹಲ್ಲೆಲೂಯ. ನಿಮ್ಮ ಪ್ರತಿ ಕೊರತೆಯು ನೀಗಿಸಲ್ಪಡುತ್ತೆ. ಯಾರಲ್ಲಿ? ಯೇಸು ಕ್ರಿಸ್ತನಲ್ಲಿ. ಹಲ್ಲೆಲೂಯ. ಧೈರ್ಯವುಳ್ಳಂತ ನೀವು, ದೇವರನ್ನು ನಂಬಿದಂತ ನೀವು, ಮನಗುಂದಿದವರನ್ನ ನೀವೇನ್ ಮಾಡಬೇಕು? ಅವರಿಗೆ ಧೈರ್ಯ ಹೇಳಬೇಕು. ಒಂದು ಸಾರಿ ದೇವರ ವಾಕ್ಯ ತೆಗಿರಿ. ಒಂದು ಸಂದರ್ಭದಲ್ಲಿ 1ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 14ನೇ ವಾಕ್ಯ. 1 Thessalonians chapter 5 verse 14. ಸಹೋದರರೇ, ಅಕ್ರಮವಾಗಿ ನಡೆಯುವವರಿಗೆ ಬುದ್ಧಿ ಹೇಳಿರಿ, ಮನಗುಂದಿದವರನ್ನು ಧೈರ್ಯಪಡಿಸಿರಿ. ಹಲ್ಲೆಲೂಯ. ಅನೇಕರು ಮನಗುಂದಿ ಹೋಗಿದ್ದಾರೆ ಪ್ರಿಯರೇ. ಅವರ ಜೀವಿತದಲ್ಲಿ ಜಜ್ಜಲ್ಪಟ್ಟಂತ ಸ್ಥಿತಿಗೆ ಒಳಗಾಗಿದ್ದಾರೆ. ಕುಟುಂಬದಲ್ಲಿ ಬರುವಂತ ಅಲ್ಲಕಲ್ಲೋಲವಾದಂತ ಒಂದು ಪರಿಸ್ಥಿತಿಗಳು ಅವರನ್ನು ಏನ್ ಮಾಡಿದಾವೆ? ಮನಗುಂದುವುದಕ್ಕೆ ಏನ್ ಮಾಡಿದಾವೆ? ಕಾರಣೀಭೂತರನ್ನಾಗಿ ಮಾಡಿದಾವೆ ಪ್ರಿಯರೇ. ಆದರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ಮಗುವಾದಂತ ನಾನು ನೀನು ಸಭೆಗೆ ಬರುವಂತವರೇ ಆಗಿರ್ಲಿ, ಹೊರಗಡೆ ಇರುವಂತವರೇ ಆಗಿರ್ಲಿ, ಅವರನ್ನು ನಾವೇನ್ ಮಾಡ್ಬೇಕು? ಮನಗುಂದಿದವರನ್ನ ಧೈರ್ಯ ಪಡಿಸ್ಬೇಕು, ಅವರಿಗೆ ಧೈರ್ಯ ಹೇಳ್ಬೇಕು. ಹಲ್ಲೆಲೂಯ. ದೊಡ್ಡಪ್ಪವ್ರ ಹತ್ರ ಮಾತಾಡುವಾಗ ನಿಮ್ಗೆ ಏನ್ ಬರುತ್ತೆ? ಆದರಣೆ ಸಿಗುತ್ತೆ. ಅವ್ರು ಏನಂತಾರೆ ಹೇಳ್ರಿ? ಏಸಪ್ಪದನ ಎಲ್ಲ ಚಲೋ ಮಾಡ್ತಾನ. ಹಲ್ಲೆಲೂಯ. ಬಸನಗೌಡರು ದೊಡ್ಡಪ್ಪವ್ರ ಹತ್ರ ಮಾತಾಡ್ಬೇಕಾದ್ರೆ ಅವ್ರು ಏನ್ ಮಾಡ್ತಾರೆ? ಏನಾಗಲ್ಲಮ್ಮ, ಏಸಪ್ಪದನ ನಿಮ್ಗೇನ್ ಮಾಡ್ತಾನ? ಚಲೋನೇ ಮಾಡ್ತಾನೆ. ಅದೇ ಮಾತು ಹೇಳುವಂಥದ್ದು. ಹಲ್ಲೆಲೂಯ. ಅದು ಎಂಥ ಪರಿಸ್ಥಿತಿ ಇರಲಿ, ಆದರೆ ದೇವ್ರು ಏನ್ ಮಾಡ್ತಾನೆ? ಚಲೋ ಮಾಡ್ತಾನೆ. ಆದರಣೆ ಹೇಳಬೇಕು. ಮನಗುಂದಿ ಬಂದಿದ್ದಾರೆ, ಬೇಸೊತ್ತು ಬಂದಿದ್ದಾರೆ, ಎಲ್ಲಾ ಕಡೆಗೆ ತಿರುಗಿ ಹೋದಂತವರಾಗಿ, ಸೋತು ಹೋದಂತವರಾಗಿ, ಜಜ್ಜಲ್ಪಟ್ಟಂತವರಾಗಿ, ಎಲ್ಲಿಯೂ ಕೂಡ ಕಾರ್ಯ ನಡೆಯಲಾರದ ಸ್ಥಿತಿಗೆ ಒಳಗಾಗಿ ಅವರು ಮನಗುಂದಿದವರಾಗಿ ಬಂದಿದ್ದಾರೆ. ಅಂಥವ್ರಿಗೆ ನಾವು ಏನ್ ಮಾಡಬೇಕು? ಧೈರ್ಯ ಹೇಳಬೇಕು ಪ್ರಿಯರೇ. ಅಂಥವರನ್ನು ನಾವು ಬಲಪಡಿಸಬೇಕು. ಅವರ ಜೀವಿತದಲ್ಲಿ ಕೊರತೆ ಯಾವುದಿದೆ, ಆ ಕೊರತೆಗೆ ಯೇಸುವೆ ಪರಿಹಾರವಾಗಿದ್ದಾನೆ ಎಂಬುದಾಗಿ ಯೇಸುವಿನ ಬಳಿಗೆ ನಾವು ಅವರನ್ನ ನಡೆಸಬೇಕು. ಒಂದು ಸಾರಿ ಏನಾಗುತ್ತೆ ಗೊತ್ತಾ? ಮಾರ್ಕನು ಬರೆದ ಸುವಾರ್ತೆಯಲ್ಲಿ ಆ ವಿಷಯದ ಕುರಿತಾಗಿ ನಾವು ನೋಡ್ತಾ ಇರ್ತೇವೆ. 10ನೇ ಅಧ್ಯಾಯದಲ್ಲಿ ಅದರ ಕುರಿತಾಗಿ ಬರೆಯಲ್ಪಟ್ಟಿದೆ. ಆ ಒಂದು ಊರಿನಲ್ಲಿ ಒಬ್ಬ ಬಡ ಭಿಕ್ಷುಗಾರನಿದ್ದಾನೆ ಪ್ರಿಯರೇ. ಭಿಕ್ಷುಗಾರರೆಲ್ಲರೂ ಕೂಡ ಬಡತನದ ಒಂದು ಪರಿಸ್ಥಿತಿಯಲ್ಲಿರ್ತಾರೆ. ಯಾಕಂದ್ರೆ ಅವರನ್ನ ಎಲ್ಲರೂ ಕೂಡ ಕೈ ಬಿಡಲ್ಪಡ್ತಾರೆ ಪ್ರಿಯರೇ. ಎಲ್ಲರಿಂದಲೂ ಕೈ ಬಿಡಲ್ಪಡ್ತಾರೆ. ಆ ವ್ಯಕ್ತಿಯ ಒಂದು ಕೊರತೆ ಏನಂದ್ರೆ, ಆತನಿಗೆ ಕಣ್ಣುಗಳೇ ಇಲ್ಲ. ಏನಿಲ್ಲ? ಹುಟ್ಟಿದ ಆಗಿನಿಂದ ಏನಿಲ್ಲ ಆತನಿಗೆ?
ಕಣ್ಣುಗಳಿಲ್ಲ, ಕಣ್ಣುಗಳು ಇರಲಾರದಂತ ಒಂದು ಪರಿಸ್ಥಿತಿಯಲ್ಲಿ ಸುಮಾರು ವಯಸ್ಸಿನವರೆಗೆ ಒಬ್ರು ನೋಡಿಕೊಂಡ್ರು. ಅವ್ರ ಪೇರೆಂಟ್ಸ್ಗಳು ಏನ್ ಮಾಡಿದ್ರು, ನೋಡಿಕೊಂಡ್ರು. ಆಮೇಲೆ ಆತನನ್ನು ಏನ್ ಮಾಡಿದ್ರು ಪ್ರೇರೆ, ಆತನ ಇಷ್ಟದ ಪ್ರಕಾರವಾಗಿ ಬದುಕುವುದಕ್ಕೆ ಬಿಟ್ಟರು. ಯಾಕೆ ಗೊತ್ತಾ? ಆತನೀಗ ಒಂದು ವಯಸ್ಸಿಗೆ ಬಂದಿದ್ದಾನೆ. ಆತನೇ ದುಡಿದುಕೊಂಡು ಏನ್ ಮಾಡ್ಲಿ, ಉಣ್ಣಲಿ ತಿನ್ನಲಿ. ಆತನಿಗೆ ಅಯ್ಯೋ ಪಾಪ ಅಂತೇಳಿ ಅನೇಕರು ಭಿಕ್ಷೆ ಕೊಡ್ತಾರಲ್ವ, ಆ ಭಿಕ್ಷಾಟನೆಯಿಂದಲೇ ಆತನ ಜೀವಿತ ಸಾಗಲಿ ಅಂತೇಳಿ ಏನ್ ಮಾಡಿದ್ರು, ಬಿಟ್ಟರು ಪ್ರೇರೆ. ದಾರಿಯ ಮಧ್ಯದಲ್ಲಿ ಭಿಕ್ಷಾಟನೆಗೋಸ್ಕರವಾಗಿ ಆತನು ಅನೇಕ ಕಡೆಗೆ ಏನ್ ಮಾಡ್ತಾ ಇದ್ದ, ಒಂದು ಕೈಯಲ್ಲಿ ತಟ್ಟೆಯನ್ನ ಹಿಡಿದುಕೊಂಡು ಏನ್ ಮಾಡ್ತಾ ಇದ್ದ, ಕೋಲನ್ನ ಹಿಡಿದುಕೊಂಡು ಬಡಿದುಕೊಂಡು ಹಿಂಗ್ ಹೋಗಿ ಏನ್ ಮಾಡ್ತಾ ಇದ್ದ, ಭಿಕ್ಷೆ ಕೇಳ್ತಾ ಇದ್ದ. ಎಲ್ಲಿ ಸೌಂಡ್ ಆಗ್ತಿತ್ತು ಅಲ್ಲಿ ಹೋಗ್ತಾ ಇದ್ದ, ಎಲ್ಲಿ ಜನಜಂಗುಳಿ ಜಾಸ್ತಿ ಇರ್ತಿತ್ತು ಅಲ್ಲಿ ಹೋಗ್ತಾ ಇದ್ದ. ಮಾರ್ಕೆಟ್ ಪ್ರದೇಶದಲ್ಲಿ, ದೇವಾಲಯದ ಸ್ಥಳದಲ್ಲಿ, ಅನೇಕ ಜನರು ಕೂಡುವಂತ ಸ್ಥಳದಲ್ಲಿ ಹೋಗಿ ಅಲ್ಲಿ ಕೂತ್ಕೊಂಡು ಒಂದು ಕಡೆಗೆ ಎಲ್ಲ ಚೆನ್ನಾಗಿ ಹಾಕೊಂಡು ಕುಂತ್ಕೊಂಡು ಏನ್ ಮಾಡ್ತದ, ಭಿಕ್ಷಾಟನೆ ಮಾಡ್ತಾ ಇದ್ದ ಪ್ರಿಯರೇ. ಏನ್ ಮಾಡ್ತಾ ಇದ್ದ ವ್ಯಕ್ತಿ? ಭಿಕ್ಷಾಟನೆ ಮಾಡ್ತಾ ಇದ್ದ. ಭಿಕ್ಷಾಟನೆ ಮಾಡುವಂತ ಒಂದು ಸಮಯದಲ್ಲಿ ಆತನು ಯೇಸುವಿನ ಕುರಿತಾಗಿ ಕೇಳಲ್ಪಟ್ಟಿದ್ದ. ಯೇಸು ನನ್ನ ಜೀವಿತದಲ್ಲಿ ಬಂದ್ರೆ ನನ್ನ ಕೊರತೆಯನ್ನ ನೀಗಿಸ್ತಾರೆ. ಯೇಸು ನನ್ನ ಜೀವಿತದಲ್ಲಿ ಬಂದ್ರೆ ನನಗೆ ಬಿಡುಗಡೆಯನ್ನ ಕೊಡ್ತಾರೆ. ಯೇಸು ನನ್ನ ಜೀವಿತದಲ್ಲಿ ಬಂದ್ರೆ ನನಗಿರ್ತಕ್ಕಂಥ ಅವಮಾನವನ್ನೆಲ್ಲ ತೊಲಗಿಸ್ತಾರೆ. ಯೇಸು ನನ್ನ ಜೀವಿತದಲ್ಲಿ ಬಂದ್ರೆ ಅಗಲಿ ಹೋಗಿರ್ತಕ್ಕಂಥ ನನ್ನ ಬಂಧುಗಳು, ಮಿತ್ರರು, ನನ್ನ ಕುಟುಂಬಸ್ಥರು ಪುನಃ ನನ್ನನ್ನ ಸೇರಿಸಿಕೊಳ್ಳುವಂತ ಸ್ಥಿತಿಯಾಗುತ್ತೆ ಅಂತೇಳಿ ಆ ಭಿಕ್ಷುಗಾರನು ಏನ್ ಮಾಡ್ತಾ ಇದ್ದಾನೆ ಗೊತ್ತಾ? ಆ ಒಂದು ಸ್ಥಳದಲ್ಲಿ ಭಿಕ್ಷಾಟನೆ ಮಾಡ್ತಾ ಇರಬೇಕಾದ್ರೆ ಆ ಒಂದು ದಾರಿಯಲ್ಲಿ ಜನರು ಕಿಕ್ಕಿರಿದು ಏನ್ ಮಾಡ್ತಾ ಇದ್ದಾರೆ, ಹೋಗ್ತಾ ಇರುವಂತ ಶಬ್ದವನ್ನ ಕೇಳ್ತಾ ಇದ್ದಾನೆ. ಈತನಿಗೆ ಕಣ್ಣುಗಳಿಲ್ಲ, ಆದರೆ ಈತನಿಗೆ ಏನಿದಾವೆ, ಬಾಯಿ ಇದೆ, ಕಿವಿ ಇದೆ ಪ್ರಿಯರೇ. ಮಾತಾಡುವಂತ ಶಕ್ತಿ ಇದೆ, ಕೇಳಿಸಿಕೊಳ್ಳುವಂತ ಕಿವಿ ಇದಾವೆ. ಹಲ್ಲೆಲೂಯಾ. ಆ ಒಂದು ಸಮಯದಲ್ಲಿ ಆತನು ಅಲ್ಲಿರುವಂತವ್ರನ್ನ ಎಂಕ್ವೈರಿ ಮಾಡ್ತಾನೆ. ಏನೆಂಬುದಾಗಿ ಅಂದ್ರೆ, ಯಾಕೆ ಇಷ್ಟು ಗದ್ದಲ ಆಗ್ತಾ ಇದೆ? ಯಾರಾದ್ರೂ ರಾಜರು ಹೋಗ್ತಾ ಇದಾರ? ಯಾಕೆ ಇಷ್ಟು ಗದ್ದಲ ಆಗ್ತಾ ಇದೆ? ಯಾರಾದ್ರೂ ಅಧಿಪತಿಗಳು, ನಾಯಕರುಗಳು, ದಂಡ ನಾಯಕರು ಯಾರಾದ್ರೂ ಹೋಗ್ತಾ ಇದ್ದಾರ? ಯಾಕೆ ಇಷ್ಟು ಗಲಾಟೆ ಮಾಡ್ತಾ ಇದ್ದಾರೆ? ಏನಾದ್ರೂ ಕಳ್ಳತನ ಆಗಿದೆ, ಅನ್ಯಾಯ ನಡೆದಿದೆ, ಅಕ್ರಮ ನಡೆದಿದೆಯಾ? ಯಾರನ್ನಾದ್ರೂ ಹೊಡಿತಾ ಇದ್ದಾರ, ಬಡಿತಾ ಇದಾರ? ಯಾಕೆ ಇಷ್ಟು ಜಗಳ? ಇವೇ ಅಲ್ರಿ ಕಾರಣ. ಜನ ಕೂಡಕ್ಕೆ ಕಾರಣಗಳು. ಹಲ್ಲೆಲೂಯಾ. ಇದೇ ಕಾರಣ. ಏನಾದ್ರೂ ನಡೀತಾ ಇದೆಯಾ? ಹಲ್ಲೆಲೂಯಾ. ದೇವರು ಆರಾಧನೆ ಮಾಡ್ತಾ ಇದ್ದಾರೆ, ಏನು ಆಗ್ತಾ ಇದೆ ಅಂತೇಳಿ ಕೇಳಿದಾಗ ಅವಾಗ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳು ಆತನಿಗೆ ಹೇಳ್ತಾ ಇದ್ದಾರೆ, ನಜರೇತಿನ ಯೇಸು ಈ ಮಾರ್ಗದ ಮೂಲಕವಾಗಿ ಹೋಗ್ತಾ ಇದ್ದಾನೆ. ಯಾರು ಹೋಗ್ತಾ ಇದ್ದಾರೆ ಈ ಮಾರ್ಗದ ಮೂಲಕವಾಗಿ? ನಜರೇತಿನ ಯೇಸು ಹೋಗ್ತಾ ಇದ್ದಾನೆ. ನಜರೇತಿನ ಯೇಸು ಕ್ರಿಸ್ತನ ಈ ಮಾರ್ಗದ ಮೂಲಕವಾಗಿ ಹೋಗ್ತಾ ಇದ್ದಾನೆ ಅಂತೇಳಿ ಕೇಳಿದಾಗ ಆತನಿಗೆ ಏನ್ ಬಂತು? ಸಂತೋಷ ಬಂತು ಒಳಗಡೆ. ಹಲ್ಲೆಲೂಯಾ. ಹುಟ್ಟು ಕುರುಡನಾಗಿದ್ದಾನೆ, ಆದರೆ ಯೇಸುವಿನ ಬಗ್ಗೆ ಕೇಳಿದ್ದಾನೆ. ಯೇಸು ನಿಜವಾದ ದೇವರು, ದೇವರ ಪ್ರತಿರೂಪವಾಗಿ ಭೂಲೋಕಕ್ಕೆ ಬಂದಾತನು ಎಂಬುದಾಗಿ ತಿಳಿದುಕೊಂಡಿರ್ತಕ್ಕಂಥ ಆ ವ್ಯಕ್ತಿ, ಯೇಸು ಮಾಡಿದ ಪವಾಡಗಳನ್ನ, ಅದ್ಭುತಗಳನ್ನ ಕೇಳಿದಂತ ಆ ವ್ಯಕ್ತಿ, ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ 23-24 ವಚನಗಳಲ್ಲಿ ಯೇಸು ಗಲಿಲಾಯದಲ್ಲೆಲ್ಲ ತಿರುಗಾಡುತ್ತಾ ಹಳ್ಳಿಗೆ ಹೋಗಿ ಆತನು ಮನಗುಂದಿದವರನ್ನ, ರೋಗದಲ್ಲಿ ಬಿದ್ದಂತವರನ್ನ, ಅನಾರೋಗ್ಯದಲ್ಲಿ ಬಿದ್ದಂತವರನ್ನ ಸ್ವಸ್ಥ ಮಾಡುತ್ತಾ ಬಂದನು. ಆತನ ಕೀರ್ತಿಯು ಸಿರಿಯಾ ದೇಶದವರೆಗೂ ಕೂಡ ಹಬ್ಬಿತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಅದ್ಭುತ ಮಾಡಿದ. ಅನಾರೋಗ್ಯದಲ್ಲಿರುವಂತವರಿಗೆ ಬಿಡುಗಡೆ ಕೊಟ್ಟ, ಕುಂಟರಿಗೆ ಕಾಲನ್ನು ಕೊಟ್ಟ, ರೋಗದಲ್ಲಿರುವಂತವರಿಗೆ ಸ್ವಸ್ಥ ಮಾಡಿದ. ಚರ್ಮ ರೋಗ, ಆವತ್ತಿಗೆ ಭಯಂಕರವಾದಂತ ಪರಿಸ್ಥಿತಿ, ಕುಷ್ಠರೋಗಿಗಳನ್ನ ಹತ್ತಿರಕ್ಕೆ ಕರೆದುಕೊಂಡು ಏನ್ ಮಾಡಿದವ್ರನ್ನ ಮುಟ್ಟಿ ಸ್ವಸ್ಥ ಮಾಡಿದ ಪ್ರಿಯರೇ. ಹಲ್ಲೆಲೂಯಾ. ಕುರುಡರಿಗೆ ಕಣ್ಣನ್ನ ಕೊಟ್ಟ. ಅನೇಕವಾದ ಸಂಗತಿಗಳನ್ನ ಈ ವ್ಯಕ್ತಿ ಕೇಳಿದ್ದ. ಏನು ಕೇಳಿದ್ದ? ಈ ಎಲ್ಲ ಸಂಗತಿಗಳನ್ನ ಕೇಳಿದ್ದ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಗುಂಪಿನ ಹತ್ತಿರಕ್ಕೆ ಕುಂತ್ಕೊಂಡಾಗ ಜನರು ಇವೇ ಮಾತಾಡ್ತಾ ಇರ್ತಾರಲ್ರಿ. ಹೊಸ ಸುದ್ದಿಗಳು ಆಗಿನ ಕಾಲದಾಗ ಅವೇ ಆಗಿದ್ದು. ಇವಾಗೆಲ್ಲ ಬರೀ ರಾಜಕೀಯ ಮಾತಾಡ್ತಾರೆ. ಪಡ್ಡೆ ಹುಡುಗರಾದ್ರೆ ಏನ್ ಮಾಡ್ತಾರ? ಸಿನಿಮಾ ವಿಷಯಗಳನ್ನ ಮಾತಾಡ್ತಾರೆ. ಹಲ್ಲೆಲೂಯಾ. ಕ್ರಿಕೆಟ್ ಪ್ಲೇಯರ್ ಆದ್ರೆ ಕ್ರಿಕೆಟ್ ವಿಷಯಗಳನ್ನು ಮಾತಾಡ್ತಾರೆ. ಇನ್ನೊಂದು ಮುನ್ನೊಂದು ಆದ್ರೆ ಬರೀ ಅದೇ ಚಾಡಿ ಹೇಳುವಂಥವ್ರಾದ್ರೆ ಅವ್ರ ಕುಟುಂಬ ಇವ್ರ ಕುಟುಂಬ ಹೆಂಗ, ತಮ್ಮ ಮನೆ ಸರಿಗಿರಲ್ಲ, ಮನೇದು ನೋಡಿ ಕೇಳಲ್ಲ, ಇವ್ರ ಬಗ್ಗೆ ಎಲ್ಲ ಮಾತಾಡ್ತಾನೇ ಇರ್ತಾರೆ. ಎಲ್ಲ ಕಡೆ ಮಾತಾಡ್ತಾ ಇರ್ತಾರೆ. ಓದಲ್ಲೆಲ್ಲ ಮಾತಾಡ್ತಾ ಇರ್ತಾರೆ, ಬಂದಲ್ಲೆಲ್ಲ ಮಾತಾಡ್ತಾ ಇರ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆದ್ರೆ ಈ ವ್ಯಕ್ತಿ ಎಲ್ಲವುಗಳನ್ನ ಬಿಟ್ಟು ಯಾವುದಕ್ಕೆ ಜಾಸ್ತಿ ಯಾವ ಮಾತುಗಳಿಗೆ ಬೆಲೆ ಕೊಟ್ಟಿದ್ದ? ಯೇಸು ಕ್ರಿಸ್ತನ ಮಾತುಗಳಿಗೆ, ಯೇಸು ಮಾಡಿದಂಥ ಪವಾಡಗಳ ಬಗ್ಗೆ, ಯೇಸು ಮಾಡಿದಂಥ ಅದ್ಭುತ ಕಾರ್ಯಗಳ ಬಗ್ಗೆ ಈತನ ಏನ್ ಮಾಡಿದ್ದ? ಕಿವಿಯನ್ನ ಕೊಟ್ಟು ಅವುಗಳನ್ನ ಭದ್ರವಾಗಿ ಇಟ್ಕೊಂಡಿದ್ದ. ಎಲ್ಲಿ ಇಟ್ಕೊಂಡಿದ್ದ? ಮೆದುಳಿನಲ್ಲಿ. ಅನೇಕರು ಕೆಲವೊಂದು ವಿಷಯಗಳನ್ನ ಕೇಳಿ ಮರೆತು ಬಿಡ್ತೀವಿ ನಾವು.
ಎಲ್ಲ ನೆನಪಿರಲ್ಲ ನಮಗೆ. ಹಲ್ಲೆಲೂಯಾ. ಏಷ್ಯಾ ಖಂಡದಲ್ಲಿಯೇ ಸುಮಾರು ವರ್ಷಗಳ ಹಿಂದೆ ನಮ್ಮ ಸಿಂಧನೂರು ಎನ್ನುವಂಥದ್ದು ಏನಾಗಿತ್ತು, ಟ್ರ್ಯಾಕ್ಟರ್ ಸೇಲಲ್ಲಿ ಸಿಂಧನೂರಿಗೆ ಹೆಸರು ಬಂದಿರುವಂಥದ್ದೇ ಟ್ರ್ಯಾಕ್ಟರ್ ಸೇಲ್. ಟ್ರ್ಯಾಕ್ಟರ್ಗಳು ಹೆಚ್ಚು ಏಷ್ಯಾ ಖಂಡದಲ್ಲಿಯೇ, ಮುಖ್ಯವಾಗಿ ಸಿಂಧನೂರು ಪಟ್ಟಣದಲ್ಲಿಯೇ ಹೆಚ್ಚು ಟ್ರ್ಯಾಕ್ಟರ್ಗಳು ಏನಾಗಿರುವಂಥದ್ದು ಅಂದರೆ ಸೋಲ್ಡ್ ಆಗಿರುವಂಥದ್ದು. ಹಲ್ಲೆಲೂಯಾ. ಆ ಒಂದು ಹೆಸರು ಬಿತ್ತು ಪ್ರಿಯರೇ. ಹಲ್ಲೆಲೂಯಾ. ಹೀಗೆ ಇನ್ನು ಕೆಲವು ಒಂದು 6 ವರ್ಷಗಳ ಹಿಂದೆ ಹೋದರೆ ಸಿಂಧನೂರು ಎಲ್ಲ ಟಿ ವಿಗಳಲ್ಲೆಲ್ಲ ಬರ್ತಾ ಇತ್ತು. ಯಾಕೆ ಹೇಳ್ರಿ, ಧೂಳು ಪಟ್ಟಣ ಧೂಳು ಪಟ್ಟಣ. ಹೋದ್ರೆ ಎಲ್ಲ ಬರೀ ಧೂಳೆ ಅಂಟ್ಗಳು, ಪೌಡ್ರ್ ಹಾಕ್ಕೊಂಡು ಹೋಗೋದು ಬೇಕಾಗಿಲ್ಲ. ಹಲ್ಲೆಲೂಯಾ. ಗಾಡಿ ಮೇಲೆ ಹೋದ್ರೆ ಹಂಗೆ ಪೌಡ್ರ್ ಏನಾಗುತ್ತೆ ಬರ್ತಾ ಇರುತ್ತೆ. ಹಲ್ಲೆಲೂಯಾ. ಅದನ್ನು ಕೇಳಿದೆ, ಅದನ್ನು ಮರ್ತು ಬಿಟ್ಟು ಕೆಲವೊಬ್ರು ನೆನಪಿರುತ್ತೆ, ಕೆಲವೊಬ್ರು ಏನು ಮಾಡಿದ್ರು ಮರ್ತಿದ್ದಾರೆ. ಇನ್ನು ಕೆಲವೊಬ್ರು ಬಾಲ್ಯದ ದಿನಗಳನ್ನು ಮರೆತಿದ್ದಾರೆ. ಹಲ್ಲೆಲೂಯಾ. ಇನ್ನು ಕೆಲವೊಬ್ರು ಮರೆಯಲಾರದ ಸಂಗತಿ, ದೇವರು ಮಾಡಿದ ಉಪಕಾರಗಳು, ಅವುಗಳನ್ನು ಏನು ಮಾಡ್ಯಾರ, ಮರೆತು ಬಿಟ್ಟಾರ. ಆದರೆ ಈ ಕುರುಡ ಏನು ಮಾಡಿದಾನೆ, ಏಸಪ್ಪ ಹೇಳಿದಂಥ ಮಾತುಗಳನ್ನು, ಏಸಪ್ಪನ ಬಗ್ಗೆ ಕೇಳಿದಂಥ ಮಾತುಗಳನ್ನು, ಏಸು ಮಾಡಿದ ಸ್ವಸ್ಥತೆ ಕಾರ್ಯಗಳನ್ನು, ಏಸು ಮಾಡಿರ್ತಕ್ಕಂಥ ಪವಾಡದ ಕಾರ್ಯಗಳನ್ನು ಏನು ಮಾಡಿದಾನೆ, ನೆನಪಿನಲ್ಲಿ ಇಟ್ಟುಕೊಂಡಿದ್ದಾನೆ. ಹಲ್ಲೆಲೂಯಾ. ಅವ್ರ ಹತ್ರ ಇವ್ರ ಹತ್ರ ಕೇಳಿದಾನೆ, ಯಾರು ಯೇಸು ಸ್ವಾಮಿ, ಆತನು ಏನು ಮಾಡ್ತಾನೆ, ಆತನ ಹತ್ರ 12 ಜನ ಶಿಷ್ಯರಿದ್ದಾರೆ, ಎಲ್ಲವುಗಳನ್ನು ಏನು ಮಾಡಿದ್ದಾನೆ, ಒಂದೊಂದಾಗಿ ಕೇಳ್ಕೊಂಡು ಏನು ಮಾಡಿದ್ದಾನೆ, ಸಂಗ್ರಹ ಮಾಡ್ಕೊಂಡು ಇಟ್ಕೊಂಡಿದ್ದಾನೆ. ಯಾರು ಆತನನ್ನು ಯೇಸುವಿನ ಬಳಿಗೆ ನಡೆಸುವಂಥವ್ರು ಇಲ್ಲ. ಹಲ್ಲೆಲೂಯಾ. ನಮಗೆ ಸಾಕಾಗ್ಯದ, ನಿಮ್ಮದೆಲ್ಲಿ ಒತ್ಕೊಳ್ಳೋಣ ನಾವು. ಜನರು ಹೇಳೋದೇನ್ರಿ, ನಮ್ಮದೇ ನಮಗೆ ಸಾಕಾಗ್ಯದ, ನಿಮ್ಮದೆಲ್ಲಿ ಒತ್ಕೊಳ್ಳೋಣ. ಆದರೆ ದೇವರು ನಂಬಿದ ಮಕ್ಕಳಾದ ನಾವು ನಮ್ಮದಷ್ಟೇ ಅಲ್ಲ, ಅನೇಕರದ್ದು ಕೂಡ ನಾವೇನು ಮಾಡಬೇಕು, ಒತ್ತುಕೊಳ್ಬೇಕು. ಅನೇಕರಿಗೆ ನಾವು ಬುದ್ಧಿ ಹೇಳುವಂತ ಮಕ್ಕಳಾಗಬೇಕು. ಅಕ್ರಮದಲ್ಲಿ ನಡೆಯುವವರಿಗೆ ಬುದ್ಧಿ ಹೇಳ್ರಿ ಅಂತೇಳಿ ಹೇಳ್ತಾ ಇದೆ ವಾಕ್ಯ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದೇ ರೀತಿಯಾಗಿ ಮನಗುಂದಿದವರನ್ನ ಧೈರ್ಯ ಪಡಿಸ್ರಿ ಅಂತೇಳಿ ಆ ಒಂದು ಸಮಯದಲ್ಲಿ ಯೇಸು ಹೋಗ್ತಾ ಇದ್ದಾನೆ ಅಂತೇಳಿ ಗೊತ್ತಾದಾಗ ಅಲ್ಲಿ ಏನಾಗ್ತಾ ಇದೆ ಗೊತ್ತಾ, ಆತನು ನಾನು ಯೇಸುವನ್ನ ನೋಡಬೇಕು, ಯೇಸುವಿನ ಹತ್ರಕ್ಕೆ ನನ್ನ ಕರ್ಕೊಂಡು ಹೋಗ್ರಿ, ನೋಡೋಕ್ಕೆ ಕಣ್ಣಿಲ್ಲ, ಆದರೆ ಯೇಸುವಿನ ಬಗ್ಗೆ ಹೋದ್ರೆ ನನ್ನ ಜೀವಿತದಲ್ಲಿ ಇರುವಂಥ ಕೊರತೆಯನ್ನ ನೀಗಿಸ್ತಾನೆ ಅಂತೇಳಿ ಕೇಳಿದಾಗ ಅಲ್ಲಿ ಒಬ್ಬ ವ್ಯಕ್ತಿ, ಒಂದು ಗುಂಪು ಏನ್ ಮಾಡ್ತಾ ಇದೆ ಗೊತ್ತಾ, ಧೈರ್ಯವಿರಲಿ, ಯೇಸು ನಿನ್ನನ್ನ ಕರೆಯುತ್ತಾನೆ, ಹೇಳು. ಹಲ್ಲೆಲೂಯಾ. 49ನೇ ವಾಕ್ಯ ಹೋದ್ರೆ ಒಂದ್ಸಾರಿ. ಹಲ್ಲೆಲೂಯಾ. ಅದಕ್ಕಿಂತ ಮುಂಚೆ ಏನಾಗ್ತಾ ಇದೆ ಗೊತ್ತಾ, ಈ ವ್ಯಕ್ತಿ ಯೇಸು ಸ್ವಾಮಿ ಹೋಗ್ತಾ ಇದ್ದಾನಂತೇಳಿ ತಿಳ್ಕೊಂಡು ತನ್ನ ಕೈಯಲ್ಲಿರ್ತಕ್ಕಂಥ ತಟ್ಟೆಯನ್ನ, ಹೊದಿಕೆ ಏನಿತ್ತೋ, ಕಟ್ಟಿಗೆ ಏನಿತ್ತೋ ಅವೆಲ್ಲವುಗಳನ್ನು ಏನು ಮಾಡಿದ, ತೆಗೆದುಹಾಕಿದ ಪ್ರಿಯರೇ. ಹಲ್ಲೆಲೂಯಾ. ತೆಗೆದುಹಾಕಿದ. ಇವುಗಳ ಅವಶ್ಯಕತೆ ಇನ್ನು ಮೇಲೆ ನನಗೆ ಇಲ್ಲ ಅಂತೇಳಿ ತೆಗೆದುಹಾಕಿ, ದಾವೀದನ ಕುಮಾರನೇ ಯೇಸುವೇ ನನ್ನನ್ನ ಕರುಣಿಸು ಅಂತೇಳಿ ಕೂಗುವಾಗ ಒಂದು ಗುಂಪಿನವ್ರು ಏನ್ ಮಾಡ್ತಾ ಇದಾರೆ ಗೊತ್ತಾ, ಏನ್ ಮಾಡ್ತಾ ಇದಾರೆ, ನೀನು ಮಾತಾಡಬೇಡ, ಕೂಗಬೇಡ ಅಂತೇಳಿ ಏನ್ ಮಾಡ್ತಾ ಇದಾರೆ, ಗದರಿಸ್ತಾ ಇದ್ದಾರೆ. ಯಾರು, ಒಂದು ಗುಂಪಿನವ್ರು. ಹಲ್ಲೆಲೂಯಾ. ಆದ್ರೆ ಈತ ಸುಮ್ಮನಿದ್ದ, ಏನ್ ಮಾಡಿದ, ಮತ್ತಷ್ಟು ಗಟ್ಟಿಯಾಗಿ ಮುಂಜಾನೆ ಏನು ತಿಂದಿದ್ನೋ ಏನಿಲ್ಲ ಅದೆಲ್ಲ ಅರಿಗೋಗಿ ಕೂಗಿದ, ಒಳಗಡೆಯಿಂದ ಬಂದು ಒಕ್ಕಳ ಬುಡ್ಡಿಯಿಂದ ಕೂಗಿದ ತಕ್ಷಣ ಸರ್ ಅಂತೇಳಿ ಸೌಂಡಿಗೆ ಏನಾದ, ಯೇಸು ಸ್ವಾಮಿ ಸರ್ಕ್ ನಿಂತ್ಕೊಂಡ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ್ ಹೋಗ್ತಾ ಇದ್ದಾನೆ, ಮುಂದೆ ಶಿಷ್ಯರು, ಹಿಂದೆ ಶಿಷ್ಯರು, ಮುಂದೆ ಜನರ ಗುಂಪು, ಹಿಂದೆ ಜನರ ಗುಂಪು ಹೋಗ್ತಾ ಇರ್ಬೇಕಾದ್ರೆ ಸಡನ್ ಆಗಿ ನಿಂಗೆ ನಿಂತ್ಕೊಂಡ. ಯಾರು ನನ್ನನ್ನ ಕರಿತಾ ಇದ್ದಾರೆ, ಯಾರು ನನಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಅವರು ಯಾರು ಅಂತೇಳಿ ಕೇಳೋದಕ್ಕೆ ಪ್ರಾರಂಭ ಮಾಡಿದ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸುವಿನ ಬಳಿಗೆ ಬರುವಾಗನೇ ಒಂದು ಗುಂಪಿನವ್ರು ನಿಮ್ಮನ್ನ ಏನ್ ಮಾಡ್ತಾರೆ, ಟಾರ್ಗೆಟ್ ಮಾಡಿ, ಯಾಕೆ ಓದ್ತೀರಿ, ಬುದ್ಧಿ ಐತೆ ಅಲ್ಲಿ. ಹಲ್ಲೆಲೂಯಾ. ನಿಮ್ಗೆ ಹೇಳೋದು ಐತ್ಯಾ, ಸ್ವಲ್ಪ ನಿಮ್ಗೆ ಗೊತ್ತಾದ, ನಾವೇನು ನಮ್ಮ ತಾತ ಮುತ್ತಾತಂದ್ರೆ ಮಾಡಿಕೊಂಡು ಬಂದಂಥವುಗಳನ್ನೇ ನಾವು ಮಾಡಬೇಕು. ಸಂಪ್ರದಾಯಗಳದಾವ ನಮಗೆ, ಅವುಗಳನ್ನು ಬಿಡಬಾರ್ದು ಅಂತೇಳಿ ಏನ್ ಮಾಡ್ತಾರೆ, ಗದರಿಸ್ತಾರೆ, ತಡೆದು ನಿಂದಿರಿಸ್ತಾರೆ. ಕೆಲವು ಜನರು ಏನ್ ಮಾಡ್ಬಿಡ್ತಾರೆ, ಅವ್ರು ಬಿಡಪ್ಪ, ಯಾಕೆ ಬಿಡಪ್ಪ ಅಂತೇಳಿ ಏನಾಗ್ಬಿಡ್ತಾರೆ, ಅಲ್ಲೇ ಸೈಡ್ಗೆ ಆಗಿಬಿಡ್ತಾರೆ. ಏನ್ ಮಾಡ್ಬಿಡ್ತಾರೆ, ಹಿಂದಕ್ಕೆ ಹೋಗ್ಬಿಡ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆದರೆ ಈ ವ್ಯಕ್ತಿ ಏನ್ ಮಾಡಿದ, ಹಿಂದಕ್ಕೆ ಹೋಗ್ಲಿಲ್ಲ. ಏನ್ ಮಾಡಿದ ಗೊತ್ತಾ, ಮುಂದಕ್ಕೆ ಹೆಜ್ಜೆ ಇಟ್ಟ. ಯೇಸುವಿನ ಕಡೆಗೆ ನಾವು ಹೋಗ್ಬೇಕಂತೇಳಿ ಮತ್ತಷ್ಟು ಜೋರಾಗಿ ಏನ್ ಮಾಡ್ತಾ ಇದ್ದಾನೆ,
ಕೂಗುತ್ತಾ ಇದ್ದಾನೆ ಪ್ರೇಯರ್. ಹೆಂಗ ಕೂಗ್ತಾ ಇದ್ದಾನೆ? ಜೋರಾಗಿ ಗಟ್ಟಿಯಾಗಿ ಕೂಗ್ತಾ ಇದ್ದಾನೆ. ಆ ಗದ್ದಲದ ಮಧ್ಯದಲ್ಲಿಯೂ ಕೂಡ ಆತನು ಕೂಗಿದಂತ ಶಬ್ದ ಯಾರ ಕಿವಿಗೆ ಬಿತ್ತು? ಯೇಸುವಿನ ಕಿವಿಗೆ ಬಿತ್ತು ಪ್ರಿಯರೇ. ಹಲ್ಲೆಲೂಯಾ. ಯೇಸುವಿನ ಕಿವಿಗೆ ನೇರವಾಗಿ ಆ ಶಬ್ದ ಏನಾಯ್ತು? ಬಿದ್ದು ಪ್ರಿಯರೇ. ಬಿದ್ದ ತಕ್ಷಣವೇ ಯೇಸು ಸ್ವಾಮಿ ನಿಂತುಕೊಂಡ. ಹಲ್ಲೆಲೂಯಾ. ಆ ಹುಟ್ಟು ಕುರುಡನು ಮಾಡಿರ್ತಕ್ಕಂಥ ಒಂದು ಪ್ರಾರ್ಥನೆ ಯೇಸು ಸ್ವಾಮಿಯನ್ನ, ಸೃಷ್ಟಿಕರ್ತನಾದ ದೇವರನ್ನ ಏನ್ ಮಾಡಿತು? ನಿಲ್ಲಿಸಿತು. ಯಾಕಂದ್ರೆ ಆತನ ಒಳಗಡೆ ಆಸೆ ಇದೆ. ದೇವರು ಹೋಗ್ತಾ ಇದ್ದಾನೆ, ಆತನ ಬಳಿ ಕೇಳ್ಕೊಂಡ್ರೆ ನನಗೆ ಆಗುತ್ತೆ, ಆತನಿಂದ ಆಗಲಾರದ್ದು ಯಾವುದಿಲ್ಲ, ನನ್ನನ್ನೇ ಉಂಟು ಮಾಡ್ಯಾನ. ಹಲ್ಲೆಲೂಯಾ. ಆತನಿಂದ ಆಗಲಾರದು ಯಾವ್ದಾದ್ರು ಇರುತ್ತಾ ಅಂತೇಳಿ ಏನ್ ಮಾಡ್ತಾ ಇದ್ದಾನೆ? ನಿಂದ್ರ ಅಂತೇಳಿ ಅಂದ್ರೆ ನಾನು ನಿಂದ್ರಲ್ಲ, ನಾನು ಕೂಗುತ್ತೀನ ಅಂತೇಳಿ ಹೇಳ್ಕೊಡ್ತಾ ಇದ್ದಲ್ಲ. ಏಸಪ್ಪನಿಗೆ ಕೂಗ್ತಾನೇ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಅವರ ಮಾತುಗಳು ಒಂದು ಗುಂಪಿನವ್ರು ಏನ್ ಮಾಡ್ತಾ ಇದಾರ? ತಡಿತಾ ಇದ್ದಾರೆ. ಆದರೆ ಅವಾಗ ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ದಾನೆ? ನಿಂತು ಆ ವ್ಯಕ್ತಿಯನ್ನ ಕರೀರಿ ಅಂತೇಳಿ ಅಂತ ಇದ್ದಾನೆ. ಆಗ ಯೇಸು ನಿಂತು ಅವನನ್ನು ಕರೀರಿ ಅನ್ನಲು. ಹಲ್ಲೆಲೂಯಾ. ಇನ್ನೊಂದು ಗುಂಪಿನವ್ರು ನೋಡ್ರಿ, ಇವ್ರು ಯಾವ ಗುಂಪಿನವ್ರು ಅಂದ್ರೆ ಮನಗುಂದಿದವರಿಗೆ ಧೈರ್ಯ ಹೇಳುವಂತ ಗುಂಪಿನವ್ರು ಇವರು. ಹಲ್ಲೆಲೂಯಾ. ಚಚ್ಚಲ್ಪಟ್ಟಿದ್ದಾರೆ. ಹಲ್ಲೆಲೂಯಾ. ಅನೇಕರು ನನಗೆ ಹೇಳ್ತಾ ಇರುತ್ತೆ, ನಮ್ಮ ಬಾದರ್ಲಿಯಿಂದ ಬಂದಂತವ್ರು, ಅವ್ರ ಹೆಸರು ನಂಗೆ ಗೊತ್ತಿಲ್ಲ. ಅಮ್ಮ ಹೆಸರೇ ನಿಮ್ದು? ಇವರು ಮುಂದಗಡೆ ಮಲ್ಲಮ್ಮ ಅವರು. ಹಲ್ಲೆಲೂಯಾ. ಅವರು ಬೇರೆಯವ್ರ ಬಗ್ಗೆ ಹೇಳಿ ಅವ್ರ ಬಗ್ಗೆ ಪ್ರಾರ್ಥನೆ ಮಾಡಿಸಿ, ಬಾದರಲ್ಲಿ ಮಲ್ಲಮ್ಮ ಅವರು. ಹಲ್ಲೆಲೂಯಾ. ಪೋಸ್ಟ್ ಮಲ್ಲಯ್ಯ ಅವರ ಸಹೋದರಿ. ಹಲ್ಲೆಲೂಯಾ. ಅವ್ರಿಗೆ ಹೇಳಿ ಅನೇಕರನ್ನ ಏನ್ ಮಾಡ್ತಾ ಇದ್ದಾರೆ? ಅವರ ಜೀವಿತದಲ್ಲಿರ್ತಕ್ಕಂಥ ಪರಿಸ್ಥಿತಿಗಳನ್ನ ಹೇಳಿ ಅವ್ರನ್ನ ಕರೆದುಕೊಂಡು ಬಂದು ಅವ್ರ ಜೀವಿತದಲ್ಲಿ ಬಿಡುಗಡೆಯನ್ನ ತರುವುದಕ್ಕೋಸ್ಕರವಾಗಿ ಅವ್ರಿಗೆ ಏನ್ ಮಾಡ್ತಾರೆ? ಧೈರ್ಯ ಹೇಳ್ತಾರೆ. ಅಲ್ಲಿಗೆ ಹೋಗೋಣ ಬರ್ರಿ, ದೇವ್ರು ಏನ್ ಮಾಡ್ತಾನೆ? ಕಾರ್ಯ ಮಾಡ್ತಾನೆ, ಸ್ವಸ್ಥತೆಯನ್ನ ಮಾಡ್ತಾನೆ, ಬಿಡುಗಡೆಯನ್ನ ಮಾಡ್ತಾನೆ ಅಂತೇಳಿ. ಹಲ್ಲೆಲೂಯಾ. ಎಡಿಂಗ್ನಾಳ್ ವಾಸಮ್ಮ ಅವರು ಅನೇಕರನ್ನ ಬಾದರ್ಲಿ ಸಭೆಗೆ ನಡೆಸಿದ್ದಾರೆ. ಗೊಂಡಿಂಗ್ನೂರು ದೊಡ್ಡಮ್ಮ ಅವರು ಕೂಡ ಅನೇಕರನ್ನ ಏನ್ ಮಾಡಿದ್ದಾರೆ? ಸಭೆಗೆ ನಡೆಸಿದ್ದಾರೆ ಅವ್ರ ಊರಿನಿಂದ. ಹಲ್ಲೆಲೂಯಾ. ತಿಮ್ಮಾಪುರ್ಲಿಂದ ಅನೇಕರು ಅಲ್ಲಿರ್ತಕ್ಕಂಥವ್ರು ಕೆಲವರು ಏನ್ ಮಾಡಿದ್ದಾರೆ? ದೇವರ ಸಭೆಗೆ ನಡೆಸಿದ್ದಾರೆ. ಹಲ್ಲೆಲೂಯಾ. ಜಜ್ಜಿ ಹೋದರವರನ್ನ, ಮನಗುಂದಿದವರನ್ನ ನಾವೇನ್ ಮಾಡಬೇಕು? ಧೈರ್ಯ ಹೇಳಬೇಕು. ಆ ಧೈರ್ಯ ಸಿಗುವುದು ಯಾರಲ್ಲಿ? ಯೇಸು ಕ್ರಿಸ್ತನಲ್ಲಿ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಒಂದು ಸಾರಿ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ, ಬೇಗನೆ ಎದ್ದು ಕ್ವಿಕ್ ಆಗಿ ರೆಡಿಯಾಗಿ, ದೊಡ್ಡ ಬಿಸಿನೆಸ್ ಮ್ಯಾನ್ ಅಂತ, ಆತನಿಗೆ ಅನೇಕ ಕಂಪನಿಗಳು ಅದಾವ, ಆತನಿಗೆ ಅನೇಕವಾಗಿರ್ತಕ್ಕಂಥ ಕಾರ್ಯಕಲಾಪಗಳಿದಾವ. ಆವತ್ತಿನ ದಿನ ಆತನ ಏನ್ ಮಾಡ್ಬೇಕಾಗಿದೆ ಅಂದ್ರೆ, ಒಂದು ಊರಿನಿಂದ ಇನ್ನೊಂದು ಊರಿಗೆ ಏನ್ ಮಾಡ್ಬೇಕಾಗಿದೆ? ಒಂದು ಪಟ್ಟಣದಿಂದ ಇನ್ನೊಂದು ಪಟ್ಟಣಕ್ಕೆ ಪ್ರಯಾಣ ಬೆಳೆಸಬೇಕಾಗಿದೆ. ಆವತ್ತಿನ ಸಮಯದಲ್ಲಿ ಏನಾಯ್ತು ಗೊತ್ತಂದ್ರೆ, ಆತನು ಆವತ್ತು ಹೋಗ್ಬೇಕಾದ್ರೆ ಆತನಿಗೆ ಎಲ್ಲ ಇದಾವೆ, ಕಾರುಗಳಿದಾವೆ, ಎಲ್ಲ ಇದಾವೆ. ಆದ್ರೆ ಆತನು ಆವತ್ತಿನ ದಿನ ಹೆಂಗ್ ಹೋದಂದ್ರೆ, ಒಂದು ಕ್ಯಾಬ್ ಅನ್ನ ತರಿಸಿಕೊಂಡು ಕ್ಯಾಬ್ ನಲ್ಲಿ ಹೋಗ್ತಾ ಇದ್ದಾನೆ. ಕಾರನ್ನ ಬಾಡಿಗೆ ಮಾಡ್ಕೊಂಡಂದ್ರೆ ಅರ್ಥ ಆಗುತ್ತೆ ನಮ್ಗೆ. ಕ್ಯಾಬ್ ಅಂದ್ರೆ ಅರ್ಥ ಆಗ. ಅಲ್ಲೇಯ ಅದು ಕಾರು ಬಾಡಿಗೆ ಮಾಡ್ಕೊಂಡು ಎಲ್ಲಿಗೆ ಹೊಂಟಾನ? ಏರ್ಪೋರ್ಟಿಗೆ ಹೊಂಟಾನಂತ. ಏರ್ಪೋರ್ಟಿಗೆ ಹೋಗ್ತಾ ಇರಬೇಕಾದ್ರೆ ದಾರಿಯ ಮಧ್ಯದಲ್ಲಿ ಸ್ವಲ್ಪ ಹೊತ್ತು ದೂರದಲ್ಲಿ ಕಾರು ಚೆನ್ನಾಗಿ ಹೋಯ್ತು ಪ್ರಿಯರೇ. ಚೆನ್ನಾಗಿ ಹೋದ ಮೇಲೆ ಸ್ವಲ್ಪ ದೂರ ಹೋದ ಮೇಲೆ ಗಾಡಿ ಏನಾಗಿಬಿಡ್ತು? ಸಡನ್ ಆಗಿ ನಿಂತ್ಕೊಂಡ್ಬಿಡ್ತು. ಕಾರು ಏನ್ ಮಾಡ್ತು? ನಿಂತ್ಕೊಂಡ್ಬಿಡ್ತು. ನಿಂತ್ಕೊಂಡ ತಕ್ಷಣ ಡ್ರೈವರ್ ಇಳಿದ ಕೆಳಗಡೆ ಇಳಿದು ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಎಲ್ಲ ಚೆಕ್ ಮಾಡ್ತಾ ಇದ್ದಾನೆ. ರಿಪೇರಿ ಮಾಡ್ಬೇಕಂತೇಳಿ ಎಲ್ಲ ಗೊತ್ತಿರುತ್ತಲ್ಲ. ಸುಮಾರು 10-15 ವರ್ಷಗಳಿಂದ ಆತ ಚಾಲಕನಾಗಿದ್ದಾನೆ. ಎಲ್ಲ ಗೊತ್ತಿರ್ತಕ್ಕಂಥ ವ್ಯಕ್ತಿ ರಿಪೇರಿ ಮಾಡೋದಕ್ಕೆ ಪ್ರಾರಂಭ ಮಾಡಿದ. ಆದ್ರೆ ರಿಪೇರಿ ಆಗ್ತಾ ಇಲ್ಲ ಕಾರು. ಟ್ರೈ ಮಾಡಿದ 1 ತಾಸುವರೆಗೆ, ಅರ್ಧ ತಾಸು 1 ತಾಸುವರೆಗೆ ಏನ್ ಮಾಡಿದ? ಟ್ರೈ ಮಾಡಿದಾಗಲೂ ಕೂಡ ಕಾರ್ ಏನಾಗ್ಲಿಲ್ಲ? ರಿಪೇರಿ ಆಗ್ಲಿಲ್ಲ. ಒಳಗಡೆ ಸೂಟ್ ಹಾಕಿಕೊಂಡು ಕೂತ್ಕೊಂಡಿರ್ತಕ್ಕಂಥ ವ್ಯಕ್ತಿ ಆತನು ಕಾರು ಇಳಿದು ಹೊರಗಡೆ ಬಂದ ಪ್ರಿಯರೇ. ಹೊರಗಡೆ ಬಂದು, ನಾನು ನಿನಗೆ ಹೆಲ್ಪ್ ಮಾಡ್ಲಾ, ಸಹಾಯ ಮಾಡ್ಲಾ ಅಂತೇಳಿ ಕೇಳಿದ. ಆತ ಅನ್ಕೊಂಡಿರ್ಬೋದು ಚಾಲಕು, ಏನು ದೊಡ್ಡ ಓದ್ಕೊಂಡ್ರಪ್ಪ ಎಲ್ಲ ಬರ್ತಾವನ್ನ. ಅದು ಕಾರ್ ನಾನು 10-15 ವರ್ಷದಿಂದ ಚಾಲಕನಾಗಿ ನಡೆಸುವಂತ ಆತ ನನಗೆ ಗೊತ್ತದ ಎಲ್ಲ, ನನಗೇ ಬರುವಂತ ಈತ ಏನು ದೊಡ್ಡ ಕೋಟ್ ಸೂಟ್ ಹಾಕ್ಕೊಂಡು ಬಂದು ಏನು ಹಿಂಗೆ ಇದು ಮಾಡಿಬಿಟ್ರೆ ಬಂದ್ಬಿಡ್ತೇನೋ ಅಂತೇಳಿ ಆತ ಅನ್ಕೊಂಡು, ಆಯ್ತು ಟ್ರೈ ಮಾಡ್ರಿ, ಇಲ್ಲಂದ್ರೆ ಇನ್ನೊಂದು ಟ್ಯಾಕ್ಸಿ ವ್ಯವಸ್ಥೆ ಮಾಡಿಸ್ತೀನಿ ಅಂತೇಳಿ ಏನು ಮಾಡಿದ? ಹೇಳ್ದ ಪ್ರಿಯರ್. ಇಲ್ಲ ನಾನು ನೋಡ್ತೀನಿ ಅಂತೇಳಿ ಆ ಕ್ಯಾಬ್ ಡ್ರೈವರ್, ಅದಕ್ಕೇನಂತೀವಿ ಆ ಬಾನಟನ್ನು ಓಪನ್ ಮಾಡಿದ್ರು. ಓಪನ್ ಮಾಡಿ ನೀವು ಒಳಗಡೆ ಕೂತ್ಕೋ ಅಂತೇಳಿ ಡ್ರೈವರ್ಗೆ ಹೇಳಿದ. ಹಲ್ಲೆಲೂಯಾ. ಒಳಗಡೆ ಕೂತ್ಕೋ ಅಂತೇಳಿ ಹೇಳಿದ. ಆಯ್ತು. ಆ ಬಾನಟ್ ಓಪನ್ ಮಾಡಿದ್ಮೇಲೆ ಕೈ ಆಡಿಸಿದ, ಹಿಂಗೆ ಜಸ್ಟ್ ಸ್ವಲ್ಪ ಸೆಕೆಂಡ್ಗಳು. ಹಲ್ಲೆಲೂಯಾ. ಕೈ ಆಡಿಸಿ ಈಗ ಸ್ಟಾರ್ಟ್ ಮಾಡು ಅಂತೇಳಿ ಏನಂದ?
ಸ್ಟಾರ್ಟ್ ಮಾಡೋಲ್ಲ. ಆಯ್ತು, ಸ್ಟಾರ್ಟ್ ಮಾಡಿದ, ಸಡನ್ ಆಗಿ ಗಾಡಿ ಸ್ಟಾರ್ಟ್ ಆಯ್ತು. ಏನಾಯ್ತು? ಸ್ಟಾರ್ಟ್ ಆಯ್ತು. ಹಲ್ಲೆಲೂಯಾ. ಅವಾಗ ಈ ಕಾರಿನ ಚಾಲಕನಿಗೆ ಭಯ ಹುಡ್ತು, ಒಂದು ಆಸಕ್ತಿ ಹುಡ್ತು. ಏನು ಹೇಳ್ರಿ, ನಾನು 10-15 ವರ್ಷಗಳಿಂದ ಚಾಲನೆ ಮಾಡ್ತಾ ಇದ್ದೇನೆ, ಇದರ ಕಾರಿನ ವಿಷಯದಲ್ಲೆಲ್ಲ ನಾನು ನಿಪುಣನಾಗಿದ್ದೇನೆ, ನನಗೇ ಬರಲಿಲ್ಲ ಸ್ಟಾರ್ಟ್ ಮಾಡಕ್ಕ. ಇವ್ರು ಹೆಂಗ ಸ್ಟಾರ್ಟ್ ಮಾಡಿದ್ರು? ಯಾರು 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 ಅಂತೇಳಿ ಹಂಗೆ ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಒಳಗಡೆ ಕೂತ್ಕೊಂಡು ಹಂಗೆ ಹೋಗ್ತಾ ಇರ್ಬೇಕಾದ್ರೆ ಕ್ವಶನ್ ಒಳಗಡೆ ಪ್ರಶ್ನೆ ಇದಲ್ಲ, ಹಂಗೆ ಕೊಡೋಕ್ಕಾಗುತ್ತಾ? ಕೇಳ್ಬೇಕು, ಅವ್ರು ಎಂಥವ್ರೇ ಆಗಿರಲಿ ಕೇಳ್ಬೇಕು, ಮಾತಾಡ್ಬೇಕು. ಅದು ಕೇಳಿದ. ಅಲ್ಲ ರೀ, ನಾನು ಎಷ್ಟು ಡ್ರೈವ್ ಮಾಡಿದೆ 1 ತಾಸಿನವರೆಗೂ ಏನಾಗಲಿಲ್ಲ, ಕಾರು ರಿಪೇರಿ ಆಗಲಿಲ್ಲ. ಆದರೆ ನೀವು ಏನು ಕೈ ಹಿಂಗೆ ಆಡಿಸ್ಬಿಟ್ರಿ, ಹಂಗೆ ಅದು ಹೇಳಾಯ್ತು, ರಿಪೇರಿ ಆಯ್ತು. ಯಾರೀ ನೀವು, ಹೆಂಗೆ ನೀವು ಇದನ್ನು ಮಾಡೋದಕ್ಕೆ ಕಲಿತ್ಕೊಂಡ್ರಿ ಅಂತ ಹೇಳಿದ ತಕ್ಷಣ ಆ ವ್ಯಕ್ತಿ ಏನು ಹೇಳಿದ ಗೊತ್ತಾ? ಯಾವ ಕಾರನ್ನು ನೀನು ಓಡಿಸ್ತಾ ಇದೆಯಲ್ಲ, ಇದು ನನ್ನ ಕೈಯಾಗ ಹುಟ್ಟಿದ್ದಂತ ಹೇಳಿ. ಏನು ಹೇಳಿದ? ನಿನ್ನ ಕಾರಿನ ಹೆಸರೇನು? ಫೋರ್ಡ್ ಕಾರ್. ನಾನು ಯಾರಾಗಿದ್ದೇನೆ? ಫೋರ್ಡ್ ಆಗಿದ್ದೇನೆ. ಈ ಕಾರನ್ನ ಎಲ್ಲೆಲ್ಲಿ ಯಾವ ಬೋಲ್ಟ್ ಅದಾವ, ಯಾವ ನಟ್ಗಳದಾವ, ಎಲ್ಲೆಲ್ಲಿ ಏನೇನು ಅದಾವ, ಎಲ್ಲೆಲ್ಲಿ ಏನೇನು ತೊಂದರೆ ಆದರೆ ಕಾರ್ ಹಿಂಗಾಗುತ್ತೆ ಎಲ್ಲ ರೂಪುರೇಷೆ ಕೊಟ್ಟವನೇ ನಾನು. ಅಂದರೆ ಕಾರಿನ ಮಾಲೀಕ ಯಾರು? ಆ ಕಾರಿನಲ್ಲಿ ಹೋಗುವಂಥ ವ್ಯಕ್ತಿ. ಅದನ್ನು ಮಾಡಿದವನೇ ನಾನು ಅಂತೇಳಿ ಹೇಳಿದಾಗ ಆತನಿಗೆ ಗಾಬರಿ ಆಯಿತು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆ ಕಾರನ್ನು ರೆಡಿ ಮಾಡೋದಕ್ಕೆ ಕಾರಣ ಏನಂದ್ರೆ, ಆ ಕಾರನ್ನು ರೆಡಿ ಮಾಡಿದವನು ಅಲ್ಲಿ ಒಳಗಡೆ ಇರತಕ್ಕಂಥ ಮಾಲೀಕನಾಗಿದ್ದಾನೆ. ಆತನ ಕನಸಿನ ಕೂಸೆ ಆ ಕಾರ್ ಆಗಿತ್ತು ಪ್ರಿಯರೇ, ಫೋರ್ಡ್ ಕಾರ್. ಹಲ್ಲೆಲೂಯಾ. ಅದರಂಗೆ ಯೇಸು ಸ್ವಾಮಿಯು ನಿನ್ನನ್ನು ಉಂಟು ಮಾಡಿದ ದೇವರಾಗಿದ್ದಾನೆ. ನಿನ್ನ ಜೀವಿತದಲ್ಲಿ ಯಾವ ಕೊರತೆ ಇದೆ, ನಿನ್ನ ಕಣ್ಣಿನಲ್ಲಿ ಏನು ಸಮಸ್ಯೆ ಇದೆ, ನಿನ್ನ ಕಾಲಲ್ಲಿ ಏನು ಸಮಸ್ಯೆ ಇದೆ, ಆತನಿಗೆ ಗೊತ್ತು. ಹಲ್ಲೆಲೂಯಾ. ಅದೊಂದ್ಸಲ ಕೀರ್ತನೆಗಾರ ಹೇಳ್ತಾನೆ, ನಾನು ಗರ್ಭದಲ್ಲಿ ಇರುವಾಗಲೇ ನನ್ನನ್ನು ನೋಡಿದಂಥ ದೇವರು ನೀನು. ಹಲ್ಲೆಲೂಯಾ. ನನ್ನ ಎಲುಬುಗಳು ಇನ್ನು ಬೆಳೆಯದಿರುವಾಗಲೇ, ಚಿಕ್ಕದ ಒಂದು ಅಣುವಾಗಿರುವಾಗಲೇ ನನ್ನನ್ನು ನೋಡಿದಂಥ ದೇವರು ನೀನಲ್ಲವೇ. ಹಲ್ಲೆಲೂಯಾ. 139ನೇ ಕೀರ್ತನೆಯಲ್ಲಿ ಆ ವಿಷಯವಾಗಿ ಕೀರ್ತನೆಗಾರನು ಹೇಳ್ತಾನೆ ಪ್ರೇರೆ. ಹಲ್ಲೆಲೂಯಾ. ಆ ದೇವರ ಬಳಿಗೆ ಕುರುಡನು ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ಕುರುಡನು ಹೋಗಿ ಹೇಳ್ತಾ ಇದ್ದಾನೆ. ಯೇಸು ಸ್ವಾಮಿ ಕೇಳ್ತಾ ಇದ್ದಾರೆ. ಬಂದ ಕುರುಡನನ್ನು ನಿಂದಿಸಿದ್ರು. ಇನ್ನೊಬ್ರು ಸಹಾಯ ಪಡ್ಕೊಂಡು ಬಂದ. ಈಗ ಕಟ್ಟಿಗೆ ಬಿಸಾಕ್ಯನ, ತಟ್ಟೆ ಬಿಸಾಕ್ಯನ, ಇನ್ನೊಬ್ರು ಸಹಾಯ ಪಡ್ಕೊಂಡು ಯೇಸು ಸ್ವಾಮಿ ಹತ್ರಕ್ಕೆ ಬಂದ ಮೇಲೆ ಏನಾಗ್ತಾ ಇದೆ? ಯೇಸು ಕೇಳ್ತಾ ಇದ್ದಾನೆ, ನನ್ನಿಂದ ನಿನಗೆ ಏನಾಗಬೇಕು? ಯೇಸು ಸ್ವಾಮಿ ಗೊತ್ತಿಲ್ಲ, ಆತನ ಕುರುಡ ಇದನ್ನ ಆತನಿಗೆ ಕಣ್ಣು ಕೊಡ್ಬೇಕಂತೇಳಿ. ಹಲ್ಲೆಲೂಯಾ. ಯೇಸುವಿಗೆ ಗೊತ್ತು. ಆದರೆ ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದಾನೆ? ನಿನಗೆ ಏನಾಗಬೇಕು, ನಿನಗೆ ಹೇಳಿದರೆ ನಾನು ಏನು ಮಾಡ್ತೀನಿ? ಕಾರ್ಯ ಮಾಡ್ತೀನಿ. ಹಲ್ಲೆಲೂಯಾ. ನಿನ್ನ ಕೊರತೆ ಏನಾಗಿದೆ ನೀನು ಹೇಳಿಕೊಂಡ್ರೆ ಆ ಕೊರತೆಯನ್ನು ನಾನು ನೀಗಿಸ್ತೀನಿ. ನಿನ್ನ ಜೀವಿತದಲ್ಲಿ ಸಮಸ್ಯೆ ಏನಾಗಿದೆ ನೀನು ಹೇಳಿಕೊಂಡ್ರೆ ಆ ಜೀವಿತದಲ್ಲಿ ಇರ್ತಕ್ಕಂಥ ಸಮಸ್ಯೆಗೆ ನಾನು ಪರಿಹಾರವನ್ನ ಕೊಡುತ್ತೀನಿ ಅಂತೇಳಿ ಹೇಳಿದ ಪ್ರಿಯ. ನಿಮ್ಮ ಮಕ್ಕಳನ್ನ ಅಂಗಡಿಗೆ ಕಳಿಸ್ರಿ, 10 ರೂಪಾಯಿ ಕೊಟ್ಟು, 10 ರೂಪಾಯಿ ಕೊಡ್ರಿ, ಕಳಿಸ್ರಿ. ಆಯ್ತು, ಹೋಗಿ ಅಂಗಡಿ ಮುಂದೆ ಹಿಂಗೆ ನಿಂತ್ಕೊಳ್ಳಿ. ಬೆಳಾತಕ ನಿಂತ್ರ ಸಮತೆ ಇವನು ಬಾಯಿ ತರಲಿಲ್ಲ ಅಂದ್ರೆ ಆ ಕಡೆ ಏನು ಮಾಡಲ್ಲ, ಕೊಡಲ್ಲ. ಹಲ್ಲೆಲೂಯಾ. ನೀನು ಕೇಳಿದ್ರೇ, ನೀವು ಬಾಯಿ ತರದ್ರೇ, ಅಟ್ಲೀಸ್ಟ್ ನಿನ್ ಮಾತು ಬರಲಿಲ್ಲ ಅಂದ್ರೆ ನಿನ್ನ ಕೈಯಲ್ಲಿ ಹಿಂಗೆ ಇದು ಬೇಕಂತೇಳಿ ತೋರಿಸಿದ್ರೆ ಅವ್ರು ಏನು ಮಾಡುವಂಥದ್ದು? ಕೊಡುವಂಥದ್ದು. ಹಲ್ಲೆಲೂಯಾ. ಪ್ರೈಸ್ ಗಾಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ರೀತಿಯಾಗಿ ಯೇಸು ನಿನ್ನ ಜೀವಿತದಲ್ಲಿ ಏನಾಗಿದೆ ಅದನ್ನು ಏನು ಮಾಡು ಅಂತ ಹೇಳ್ತಾ ಇದ್ದಾನೆ. ಹೇಳಿಕೋ, ನನಗೆ ಹೇಳಿಕೋ ಅಂತೇಳಿ ಹೇಳಿದಾಗ ಅವಾಗ ಆ ವ್ಯಕ್ತಿ ವ್ಯಕ್ತಪಡಿಸ್ತಾ ಇದ್ದಾನೆ, ಸ್ವಾಮಿ ಈ ಲೋಕವನ್ನು ನಾನು ನೋಡಬೇಕು, ನಾನು ಈ ಲೋಕವನ್ನು ನೋಡಬೇಕು, ನನಗೆ ಕಣ್ಣುಗಳನ್ನ ಕೊಡು ಅಂತೇಳಿ ಹೇಳಿದಾಗ ಯೇಸು ಸ್ವಾಮಿ ಒಂದೇ ಒಂದು ಮಾತನ್ನು ಹೇಳ್ತಾ ಇದ್ದಾನೆ ಪ್ರಿಯರೇ, ನಿನ್ನ ನಂಬಿಕೆಯಂತೆ ನಿನಗೆ ಆಗಲಿ. ಹಲ್ಲೆಲೂಯಾ. ಆಪರೇಷನ್ ಮಾಡೋ ತಗೊಂಡು ಕಣ್ಣಿಗೆ ಚುಚ್ಚಿ ಹೊಸ ಕಣ್ಣು ಹಾಕ್ಲಿಲ್ಲ. ಹಲ್ಲೆಲೂಯಾ. ಯಾಕೆ ಹೇಳ್ರಿ? ಪರಮ ವೈದ್ಯ. ಆ ಕಣ್ಣನ್ನು ಉಂಟು ಮಾಡಿದ ದೇವ್ರಿ, ಅದ ಸಾಮಾನ್ಯವಾದ ದೇವ್ರು ಅನ್ಕೊಂಡ್ರಿ ನೀವು? ಹಲ್ಲೆಲೂಯಾ. ಈ ಲೋಕದ ಜಗತ್ ರಕ್ಷಕ ಆತ, ಸೃಷ್ಟಿಕರ್ತ ಆತ, ಕಣ್ಣುಗಳನ್ನ ಕೊಟ್ಟಂತ ಆತ. ಆತನು ಏನ್ ಮಾಡ್ತಾ ಇದ್ದಾನೆ? ನಿನ್ನ ನಂಬಿಕೆ, ನಿನ್ನ ಆಸೆ, ನಿನ್ನ ನಿರೀಕ್ಷೆ ಏನಿದೆ ಅದ್ರಂಗೆ ನಿನಗೇನಾಗ್ಲಿ ಕಣ್ಣುಗಳು ಬರಲಿ ಅಂದ ತಕ್ಷಣವೇ ಆತನ ಕಣ್ಣುಗಳಿಗೆ ಏನ್ ಬಂತು? ಕಾಂತಿ ಬಂತು. ವೀಕ್ ಆಗಿರ್ತಕ್ಕಂಥ ನರಗಳು ಶಕ್ತಿಯುತವಾದವು. ಕಣ್ಣಿನಲ್ಲಿ ಯಾವುದು ತೊಂದರೆ ಇತ್ತು ಅದೆಲ್ಲ ನೀಗಿ ಹೋಯಿತು. ಹೊಸದಾದಂಥ ಕಣ್ಣುಗಳಾಗಿ ರೂಪುಗೊಂಡು ಆತನು ಏನ್ ಮಾಡಕತ್ತಿದ? ಯೇಸುವನ್ನ ನೋಡಿದ, ಪಕ್ಕದಲ್ಲಿರುವಂತ ಜನರನ್ನು ನೋಡಿದ, ಆತನಿಗೆ ಕಣ್ಣುಗಳು ಬಂದು ಪ್ರಿಯರೇ. ಹಲ್ಲೆಲೂಯಾ. ಈ ಜನರು ಹೇಳ್ತಾ ಇದ್ದಾರೆ, ಧೈರ್ಯವಿರಲಿ, ಯೇಸು ನಿನ್ನನ್ನು ಕರೆಯುತ್ತಾನೆ. ಹಲ್ಲೆಲೂಯಾ.
ಯೇಸು ಬಂದಿದ್ದಾನೆ, ದಾರಿಯ ಮಧ್ಯದಲ್ಲಿ ಹೋಗ್ತಾ ಇದ್ದಾನೆ, ನಿನ್ನ ಊರಿಗೆ ಬಂದಿದ್ದಾನೆ, ನಿನ್ನ ಊರಲ್ಲಿ ಸುವಾರ್ತೆ ಬಿತ್ತಲ್ಪಡ್ತಾ ಇದೆ. ಆದರೆ ನೀನು ಯೇಸುವನ್ನು ತಿರಸ್ಕಾರ ಮಾಡ್ತಾ ಇದೆಯೇನು? ಹಲ್ಲೆಲೂಯಾ. ಆದ್ರೆ ಯೇಸು ನನಗೆ ಬೇಡ ಎಂಬುದಾಗಿ ನೀನು ಆಶೀರ್ವಾದಗಳನ್ನ, ಪರಲೋಕವನ್ನ, ನಿತ್ಯ ಜೀವನ ಬೇಡ ಅಂತೇಳಿ ಅಂತ ಇದೆಯೇನು? ಆದ್ರೆ ಈ ಹುಟ್ಟು ಕುರುಡ ದೇವರನ್ನ ಬೇಡ ಅನ್ನಲಿಲ್ಲ. ಯೇಸು ನನಗೆ ಬೇಕು ಅಂತೇಳಿ ಜನರು ಅಡ್ಡಪಡಿಸಿದಾಗಲೂ, ಸಂಪ್ರದಾಯಗಳ ನಿಮಿತ್ತವಾಗಲಿ, ಜಾತಿಯ ನಿಮಿತ್ತವಾಗಲಿ, ಮುನ್ನೊಂದು ನಿಮಿತ್ತವಾಗಲಿ, ಅಣ್ಣ ತಮ್ಮಂದರ ನಿಮಿತ್ತವಾಗಲಿ ಆತನೇನಾಗ್ಲಿಲ್ಲ, ನಿಲ್ಲಲಿಲ್ಲ ಪ್ರಿಯರೇ. ಅವರನ್ನ ದಾಟಿ ಬಂದ. ಯಾರ ಬಳಿಗೆ ಬಂದ? ಯೇಸುವಿನ ಬಳಿಗೆ ಬಂದ. ಅಷ್ಟೇ ನಂಬಿಕೆ ಸಾಕಾಗಿತ್ತು ಯೇಸು ಸ್ವಾಮಿಗೆ. ಹಲ್ಲೆಲೂಯಾ. ಎಷ್ಟು ನಂಬಿಕೆ ಸಾಕಾಗಿತ್ತು? ಅಷ್ಟೇ ನಂಬಿಕೆ. ಅವೆಲ್ಲವನ್ನ ದಾಟಿ ಬಂದಲ್ವಾ, ನನ್ನ ಬಳಿಗೆ ಬಂದಲ್ವಾ, ನನ್ನನ್ನು ಹುಡುಕಿಕೊಂಡು ಬಂದಲ್ವಾ, ಅಂತಹ ನಂಬಿಕೆ ಸಾಕಾಗಿತ್ತು ಪ್ರಿಯರೇ. ಯೇಸುವಿನ ಬಳಿಗೆ ಬಂದಾಗ ಆತನು ಯೇಸುವಿನಲ್ಲಿ ಏನ್ ಮಾಡಿದ? ಸ್ವಸ್ಥತೆಯನ್ನು ಹೊಂದಿಕೊಂಡ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ಭಯಪಡಬೇಡ. ನಿನ್ನ ಜೀವಿತದಲ್ಲಿ ಕೊರತೆ ಇರಬಹುದು ಈಗ, ಆದ್ರೆ ನೀನು ಭಯಪಡಬೇಡ. ಯಾರಿದ್ದಾರೆ? ಯೇಸು ಇದ್ದಾನೆ. ಹಲ್ಲೆಲೂಯಾ. ಯೇಸುವಿಗೆ ಅಸಾಧ್ಯವಾದ ಕಾರ್ಯ ಈ ಲೋಕದಲ್ಲಿ ಯಾವುದೂ ಇಲ್ಲ. ಯೇಸುವಿಗೆ ಆಗಲಾರದಂತ ಕಾರ್ಯ, ಆತನು ಮಾಡಲಾರದಂತ ಕಾರ್ಯ ಈ ಲೋಕದಲ್ಲಿ ಯಾವುದೂ ಇಲ್ಲ. ಆತನು ನಿನ್ನ ಜೀವಿತದಲ್ಲಿ ಬಿಡುಗಡೆ ಕೊಡ್ತಾನೆ. ಅದಕ್ಕೋಸ್ಕರವಾಗಿ ಈ ಅಮಾವಾಸ್ಯೆ ದಿನದಲ್ಲಿ ಆತನು ನಿನ್ನೊಟ್ಟಿಗೆ ಮಾತಾಡ್ತಾ ಇದ್ದಾನೆ. ದೇವ್ರ ವಾಕ್ಯ ಹೇಳಿತಲ್ವ ಆಗ್ಲೇ, ಏನಂತೇಳಿ? ಇವತ್ತು ಆತನ ಮಾತಿಗೆ ಕಿವಿಗೊಟ್ಟರೆ, ಹಲ್ಲೆಲೂಯಾ, ಆತನ ಮಾತನ್ನು ದೃಢವಾಗಿ ಹಿಡಿದುಕೊಂಡು ನಂಬಿದರೆ, ಆತನನ್ನ ಅಂಟಿಕೊಂಡು ಇವತ್ತು ನಿಮ್ಮ ಭಕ್ತಿಯ ಸಾಧನವನ್ನ ಮಾಡಿದರೆ, ಹಲ್ಲೆಲೂಯಾ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಆತನಿಗೆ ಕಣ್ಣು ಬಂದ ಮೇಲೆ ಏಸಪ್ಪ ಟಾಟಾ, ಏಸಪ್ಪ ಗುಡ್ ಬೈ ಅಂತೇಳಿ ಏನ್ ಮಾಡಲಿಲ್ಲ, ಮನೆಗೆ ಹೋಗ್ಲಿಲ್ಲ. ಏನ್ ಮಾಡಿದ? ಯೇಸು ಸ್ವಾಮಿ ಹಿಂದೆ ಹೋಗ್ತಾ ಇದ್ದಾನೆ. ಓದ್ರಿ ವಾಕ್ಯ. ಅವನು ಆ ದಾರಿಯಲ್ಲಿ ಆತನ ಹಿಂದೆ ಹೋದನು ಪ್ರಿಯರೇ. ಹಲ್ಲೆಲೂಯಾ. ಬಾದಲ್ಲಿ ಮೃತ್ಯುಂಜಯ ಮಠಕ್ಕೆ ಸಾವಿರಾರು ಜನರು ಬರ್ತಾರೆ. ಹಲ್ಲೆಲೂಯಾ. ಸಾವಿರಾರು ಜನರು. ಅವಾಗ ಹಳೆ ಊರಾಗ್ಲಿಂದ ಹಿಡಿದು ಲೆಕ್ಕ ಮಾಡಿದ್ರಪ್ಪ ಅಂದ್ರೆ ಇಲ್ಲಿಂದ ರೋಡಿನವ್ರಿಗೆ ಕುಂತರು ಕೂಡ ಸಾಲಲ್ಲ. ಹಲ್ಲೆಲೂಯಾ. ದೊಡ್ಡಪ್ಪರು ನೋಡಿರಲ್ರಿ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಳೇ ಊರಾಗ ಅಲ್ಲಿಂದ ಪ್ರಾರಂಭ ಮಾಡಿದ್ದು. ಬಾದರಲ್ಲಿ ಹೊಸರು ಸ್ಕೂಲಾಗ ಸ್ವಲ್ಪ ದಿನ ನಡೆಸಿದ್ವಿ, ಮತ್ತೆ ಹಳೆ ಊರು ಹಳ್ಳ ಬಂದ ಮೇಲೆ ಅಲ್ಲೇ ಸ್ವಲ್ಪ ದಿನ ನಡೆಸಿದ್ವಿ, ಆಮೇಲೆ ಮತ್ತೆ ಪುನಃ ಇಲ್ಲಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅವಾಗಿಲಿಂದ ಹಿಡಿದು ನೋಡಿದರೆ ಏನು ಮಾಡಲ್ಲ, ಕೂಡಕ್ಕೆ ಸ್ಥಳ ಆಗಲ್ಲ. ಇದೆಲ್ಲ ಸಾಕಾಗಲ್ಲ ಈ ರೋಡ್. ಹಲ್ಲೆಲೂಯಾ. ಆದರೆ ಅನೇಕರು ಏನು ಮಾಡಿದ್ದಾರೆ? ಹಿಂಜರಿದಿದ್ದಾರೆ. ಏನು ಮಾಡಿದ್ದಾರೆ? ಹಿಂಜರಿದಿದ್ದಾರೆ. ಈ ಭಿಕ್ಷುಗಾರ ಈಗ ಭಿಕ್ಷುಗಾರ ಅಲ್ಲ ಅಂತ. ಈಗ ಆತ ಹುಟ್ಟು ಕುರುಡನಲ್ಲ. ಆತನಿಗೆ ಏನು ಬಂದಿದೆ? ಈಗ ಕಣ್ಣುಗಳು ಬಂದಿದ್ದಾವೆ. ಆತನ ಯಾರಾಗಿದ್ದಾರೆ ಪ್ರಿಯರೇ? ಬಾರ್ತಿಮಾಯನು ಎನ್ನುವಂತ ತೀಮಾಯನನ ಮಗ, ತೀಮಾಯನನ ಮಗ ಎನ್ನುವುದಾಗಿ. ಹಲ್ಲೆಲೂಯಾ. ನಮ್ಮ ಭಾಷೆಯಲ್ಲಿ ಅಂದ್ರೆ ತಿಮ್ಮಣ್ಣನ ಮಗ ಬಾರ್ತಿಮಾಯ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಆತನಿಗೆ ಏನು ಬಂತು? ಕಣ್ಣು ಬಂತು. ಬಂದ ಮೇಲೆ ದೇವರನ್ನ ಬಿಟ್ಟು ಅಗಲಿ ಹೋಗಲಿಲ್ಲ, ದೇವರ ಸನ್ನಿಧಾನದಿಂದ ದೂರ ಆಗಲಿಲ್ಲ. ದೇವರ ಹಿಂದೆಯೇ ಅದೇ ಗುಂಪಿನಲ್ಲಿ ಆತನೇನು ಮಾಡಿದ? ನಡೆದುಕೊಂಡು ಹೋದ ಪ್ರಿಯರೇ. ಇವತ್ತಿನ ದಿನ ಮೂರನೇ ಸಂಗತಿ, ನೀನು ಅಧೈರ್ಯ ಪಡ್ತಾ ಇದೆಯೇನು? ಯಾವುದಕ್ಕೋಸ್ಕರವಾಗಿ? ಚಿಂತೆ ಮಾಡಿ 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 ನೀನೇನ್ ಮಾಡ್ತಾ ಇದೀಯಾ? ಅಧೈರ್ಯ ಪಡ್ತಾ ಇದೆಯಾ? ಒಂದು ಕುಟುಂಬದಲ್ಲಿ ಚಿಂತೆ ಇತ್ತು ಪ್ರಿಯರೇ, ಅದು ಭಯಂಕರವಾದಂತ ಚಿಂತೆ. ಆ ಚಿಂತೆಯ ಕುರಿತಾಗಿ ಆಕೆ, ನನ್ನ ಚಿಂತೆ ಹೋಗಲಾಡಿಸುವಂತವನು ದೇವರು ಮಾತ್ರ, ನನ್ನ ಚಿಂತೆಯನ್ನ ಪರಿಹಾರ ಮಾಡುವಂತವನು ದೇವರು ಮಾತ್ರ ಎಂಬುದಾಗಿ ಆಕೆಯು ದೇವಸ್ಥಾನಕ್ಕೆ, ದೇವಾಲಯಕ್ಕೆ ಬಂದು ಕಣ್ಣೀರಿನಿಂದ ದೇವರಲ್ಲಿ ಏನ್ ಮಾಡ್ತಾ ಇದ್ದಾಳೆ? ಕೇಳಿಕೊಳ್ತಾ ಇದ್ದಾಳೆ ಪ್ರಿಯರೇ. ಏನ್ ಕೇಳಿಕೊಳ್ತಾ ಇದ್ದಾಳೆ? ದೇವರೇ, ನನ್ನ ಚಿಂತೆಯನ್ನ ಪರಿಹಾರ ಮಾಡು. ದೇವರೇ, ನನ್ನ ಚಿಂತೆಯನ್ನ ಪರಿಹಾರ ಮಾಡು. ನಾನು ಅಂದುಕೊಂಡಿದ್ದೆ ನನ್ನ ತಂಗಿಯೇ ನನಗೆ ಎಲ್ಲ ಎಂಬುದಾಗಿ, ಆದರೆ ನನ್ನ ತಂಗಿ ನನ್ನನ್ನು ಏನ್ ಮಾಡಿದಾಳೆ? ದೂರ ತಳ್ಳಿದ್ದಾಳೆ. ನನ್ನ ತಂಗಿ ನನ್ನನ್ನು ದ್ವೇಷ ಮಾಡಿದ್ದಾಳೆ. ನನ್ನ ತಂಗಿಯ ಮಕ್ಕಳೇ ನನ್ನ ಮಕ್ಕಳಂತೇಳಿ ಅಂದುಕೊಂಡಿದ್ದೆ, ಆದರೆ ನನ್ನ ತಂಗಿ ನನ್ನನ್ನು ಸೇರಲಾರದವಳಾಗಿದ್ದಾಳೆ. ಆಕೆಗೆ 5 ಮಕ್ಕಳನ್ನ ಕೊಟ್ಟಿದ್ದೀಯಪ್ಪ, ನನಗೂ ಕೊಡು. ಹಲ್ಲೆಲೂಯಾ. ಆಕೆ ಬಂದು ಏನ್ ಮಾಡ್ತಾ ಇದ್ದಾಳೆ? ದೇವರಲ್ಲಿ ತನ್ನ ಚಿಂತೆ ಎಲ್ಲವನ್ನು ಹೇಳ್ಕೊಳ್ತಾ ಇದ್ದಾಳೆ. ಆಕೆ ಚಿಂತೆ, ಆಕೆ ಏನ್ ಮಾಡ್ತಾ ಇದೆ? ಆಕೆಗೆ ಅಧೈರ್ಯವನ್ನ ತಂದಿದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. 1ನೇ ಸಮುವೇಲನ ಗ್ರಂಥದ ಕಡೆಗೆ ಬನ್ನಿ. ಈಗ ಜೀವನದಲ್ಲಿನ ಚಿಂತೆಗೆ ಭಯಪಡಬೇಡ. ನೀನು ಆಲಯದಲ್ಲಿ ಅರಿಕೆ ಮಾಡಿದರೆ ದೇವರು ಆ ಒಂದು ಚಿಂತೆಗೆ ಪರಿಹಾರವನ್ನ ನಿನ್ನ ಜೀವಿತದಲ್ಲಿ ಒದಗಿಸಿ ಕೊಡುತ್ತಾನೆ. 1ನೇ ಸಮುವೇಲನ ಗ್ರಂಥ 1ನೇ ಅಧ್ಯಾಯ 16ನೇ ವಾಕ್ಯ ಓದ್ರಿ.
ನೇರವಾಗಿ 16ನೇ ವಾಕ್ಯ ಓದ್ರಿ. ನಿನ್ನ ದಾಸಿಯಾದ ನನ್ನನ್ನು, ಹಲ್ಲೆಲೂಯಾ, ನಿನ್ನ ದಾಸಿಯಾದ ನನ್ನನ್ನು ಅಯೋಗ್ಯಳೆಂದು ನೆನೆಸಬೇಡ. ಇದುವರೆಗೆ ಎಂತ ಚಿಂತೆ ಅಂತ ಇದು? ಹೆಚ್ಚಾದ ಚಿಂತೆ, ಸಣ್ಣ ಚಿಂತೆ ಅಲ್ಲ ಆಕಿಂದು. ಎಂತ ಚಿಂತೆ? ಹೆಚ್ಚಾದ ಚಿಂತೆ, ದೊಡ್ಡದಾಗಿರ್ತಕ್ಕಂಥ ಚಿಂತೆ. ಆ ಚಿಂತೆ ಆಕೆಯನ್ನ ಎಲ್ಲಿಗೆ ನಡೆಸಿದೆ? ಈಗ ಚಿಂತೆಯನ್ನ ದೂರ ಮಾಡುವಂತ ದೇವರ ಸನ್ನಿಧಾನವಾಗಿರುವಂತ ಆಲಯಕ್ಕೆ ನಡೆಸಿದೆ ಪ್ರಿಯರೇ. ಹಲ್ಲೆಲೂಯಾ. ಹೆಚ್ಚಾದ ಚಿಂತೆಯನ್ನು ಮತ್ತೆ ವ್ಯಥೆಯನ್ನು ಅರಿಕೆ ಮಾಡಿಕೊಳ್ಳುತ್ತಿದ್ದೆನು ಎಂದು ಹೇಳಿದಳು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. 138ನೇ ಕೀರ್ತನೆಯನ್ನು ನೀವು ಓದುವಾಗ ದೇವರ ವಾಕ್ಯದಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸಲ್ಪಡುತ್ತೆ ಪ್ರಿಯರೇ. 1ರಿಂದ 3 ವಾಕ್ಯಗಳು ಓದರಲ್ಲಿ. 138ನೇ ಕೀರ್ತನೆ. ಯೆಹೋವನೇ, ಪೂರ್ಣ ಮನಸ್ಸಿನಿಂದ ನಿನ್ನನ್ನ ಕೊಂಡಾಡುವೆನು. ದೇವರುಗಳೆದುರಿನಲ್ಲಿ ನಿನ್ನನ್ನ ಕೀರ್ತಿಸುವೆನು. ನಿನ್ನ ಪರಿಶುದ್ಧ ಆಲಯದ ಕಡೆಗೆ ಅಡ್ಡ ಬೀಳುತ್ತೇನೆ. ನಿನ್ನ ಕೃಪೆ, ಸತ್ಯತೆ ಇವುಗಳಿಗೋಸ್ಕರ ನಿನ್ನ ನಾಮವನ್ನು ಕೊಂಡಾಡುತ್ತೇನೆ. ವಾಗ್ದಾನವನ್ನು ವಿಶೇಷ ರೀತಿಯಿಂದ ನೆರವೇರಿಸಿ ನಿನ್ನ ನಾಮ ಮಹತ್ತನ್ನು ಹೆಚ್ಚಿಸಿದ್ದಿ. ನಾನು ಮೊರೆಯಿಟ್ಟಾಗ ಸದುತ್ತರವನ್ನು ದಯಪಾಲಿಸಿದಿ. ನನ್ನ ಆತ್ಮಕ್ಕೆ ಬಲ ಕೊಟ್ಟು, ಹಲ್ಲೆಲೂಯಾ. ಎಲ್ಲರೂ ಚಪ್ಪಾಳೆ ಹೊಡೆಯೋಣ ಈ ಸಮಯದಲ್ಲಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನನ್ನ ಆತ್ಮಕ್ಕೆ ನೀನೇನ್ ಕೊಟ್ಟಿದೀಯಾ? ಬಲವನ್ನ ಕೊಟ್ಟು ನನ್ನನ್ನು ಏನ್ ಮಾಡಿದೀಯಾ? ಧೈರ್ಯ ಪಡಿಸಿದ್ದೀಯಾ. ಹಲ್ಲೆಲೂಯಾ. ಈ ಸ್ತ್ರೀ ಏನ್ ಮಾಡ್ತಾ ಇದ್ದಾಳೆ? ಯೆಹೋವನ ಆಲಯಕ್ಕೆ ಬಂದು ತನ್ನ ಚಿಂತೆ, ತನ್ನ ವ್ಯಥೆಯೆಲ್ಲವನ್ನ ಯಾರ ಮುಂದೆ ಹೇಳ್ತಾ ಇದ್ದಾಳೆ? ದೇವರಿಗೆ ಹೇಳ್ತಾ ಇದ್ದಾಳೆ. ದೇವರ ಮುಂದೆ ಅರಿಕೆ ಮಾಡ್ತಾ ಇದ್ದಾಳೆ ಪ್ರಿಯರೇ. ಹಲ್ಲೆಲೂಯಾ. ವಾಗ್ದಾನ ಹೇಳ್ತಾ ಇದೆ, ಕೀರ್ತನೆ ಹೇಳ್ತಾ, ವಾಗ್ದಾನದ ವಿಶೇಷವಾಗಿ ನೆರವೇರಿಸುವಂತ ದೇವರ ವಾಕ್ಯ ಹೇಳ್ತಾ ಇದೆ. ಏನಂತ ಹೇಳಿ? ಆಲಯದಲ್ಲಿ ಮೊರೆಯಿಟ್ಟಾಗ, ವ್ಯಕ್ತಿ ಮೊರೆಯಿಟ್ಟಾಗ ದೇವರು ಏನ್ ಮಾಡಿದಂತೆ? ಆತ್ಮಕ್ಕೆ ಬಲ ಕೊಟ್ಟು ಧೈರ್ಯವನ್ನ ಕೊಟ್ಟನು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಕೆ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಆ ಒಂದು ಪ್ರಾರ್ಥನೆ ಮಾಡುವಂತದನ್ನ ಪ್ರವಾದಿಯಾಗಿರುವಂತ ಏಲಿ ನೋಡಿ ಆಕೆಗೆ ಧೈರ್ಯ ಹೇಳ್ತಾನೆ ಪ್ರಿಯರೇ. ಎಂತಹ ಧೈರ್ಯದ ಮಾತು ನೋಡ್ರಿ. 17ನೇ ವಾಕ್ಯ ಹೋದ್ರಿ. ಮೊದಲನೇ ಸಮುವೇಲನ ಗ್ರಂಥ 17ನೇ ವಾಕ್ಯ. ಇಸ್ರಾಯೇಲ್ ದೇವರು ನಿನ್ನ ಪ್ರಾರ್ಥನೆಯನ್ನ ನೆರವೇರಿಸಲಿ ಎನ್ನಲು ಹನ್ನಳು ನನಗೆ ನೆರವೇರಿಸಲು ಹನ್ನಳು ಏಲಿಗೆ ನಿನ್ನ ದಾಸಿಯ ಮೇಲೆ ಕಟಾಕ್ಷವಿರಲಿ ಎಂದು ಹೇಳಿ ಹೊರಟು ಹೋಗಿ ಊಟ ಮಾಡಿದಳು. ಆಮೇಲೆ ಆಕೆಯ ಮೋರೆಯಲ್ಲಿ ದುಃಖವು ಕಾಣಲಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಈಕೆ ದುಃಖಕ್ಕೆ ಕಾರಣ ಒಂದೇ. ಏನಾಗಿದೆ? ಆಕೆಗೆ ಮಕ್ಕಳಿರಲಾರದ ಪರಿಸ್ಥಿತಿ ಆಗಿದೆ. 20 ವರ್ಷಗಳವರೆಗೆ ಆಕೆ ಮಕ್ಕಳಿರಲಾರದ ಸ್ಥಿತಿಯಲ್ಲಿ ಜೀವಿಸ್ತಾ ಇದ್ದಾಳೆ. ನನಗೆ ಮಕ್ಕಳಾಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ತನ್ನ ಸ್ವಂತ ತಂಗಿಯನ್ನ ಗಂಡನಿಗೆ ತಂದುಕೊಂಡಿದ್ದಾಳೆ. ಹಲ್ಲೆಲೂಯಾ. ತಂಗಿಗೆ ಹುಟ್ಟಿರ್ತಕ್ಕಂಥ 5 ಮಕ್ಕಳೇ ನನ್ನ ಮಕ್ಕಳು ಅಂತೇಳಿ ಅನ್ಕೊಂಡಿದ್ದಾಳೆ. ಆದ್ರೆ ತಂಗಿ ದೂರ ತಳ್ಳೋದಕ್ಕೆ ಪ್ರಯತ್ನ ಮಾಡಿದ್ಲು ಅಕ್ಕಳನ್ನ ಪ್ರಿಯರೇ. ಅವಾಗ ಆಕೆಗೆ ಏನಾಗ್ತಾ ಇದೆ? ನೋವಾಗ್ತಾ ಇದೆ. ನನ್ನ ತಂಗಿ ಅಲ್ವಾ, ನಾನು ಬೇರೆ ಯಾರು ಅಂತೇಳಿ ಅಲ್ಲ, ನನ್ನ ತಂಗಿಯ ಮಕ್ಕಳೇ ನನ್ನ ಮಕ್ಕಳು ಅಂತೇಳಿ ಅಂದುಕೊಂಡು ನಾನು ಆ ಸ್ಥಿತಿಗೆ ನನ್ನವರೇ ಅಂತೇಳಿ ಅಂದುಕೊಂಡು ನಾ ಇರ್ಬೇಕಾದ್ರೆ, ಆದ್ರೆ ಈಗ ನನ್ನ ತಂಗಿ ಏನ್ ಮಾಡ್ತಾ ಇದ್ದಾಳೆ? ನನ್ನನ್ನ ಧಿಕ್ಕಾರ ಮಾಡ್ತಾ ಇದ್ದಾಳೆ, ನೋವನ್ನ ಪಡಿಸ್ತಾ ಇದ್ದಾಳೆ. ಹಲ್ಲೆಲೂಯಾ. ಆಕೆ ಆಲಯಕ್ಕೆ ಬರ್ತಾ ಇದ್ದಾಳೆ. ದೇವರ ಆಲಯದಲ್ಲಿ ಸಮಾಧಾನ ಇದೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ಆಲಯದಲ್ಲಿ ನಾವು ಮೊರೆ ಇಡುವಾಗ ದೇವರು ಪ್ರಾರ್ಥನೆಯನ್ನ ಕೇಳ್ತಾನೆ. ಅದ್ರ ಸಲುವಾಗಿ ದೇವರ ವಾಕ್ಯ ಹೇಳುತ್ತೆ, ನನ್ನ ಆಲಯವು ಎಲ್ಲಾ ಜನಾಂಗಗಳಿಗೂ. ಹಲ್ಲೆಲೂಯಾ. ಈ ನಮ್ಮ ಭಾರತ ದೇಶದಲ್ಲಿ ಅನೇಕವಾದ ಜಾತಿ ಜನಾಂಗ ಕುಲಗಳ ವ್ಯವಸ್ಥೆ ಇದೆ. ಆ ಎಲ್ಲಾ
ಮಾಡ್ತಾರೆ, ದೇವರ ಆಲಯಕ್ಕೆ ಬಂದು ಎರಗುತ್ತಾರೆ ಪ್ರಿಯರೇ. ಆದರೆ ಕೆಲವು ದೇಶದಲ್ಲಿ, ಕೆಲವು ರಾಜ್ಯಗಳಲ್ಲಿ, ಕೆಲವು ಒಂದು ಜಿಲ್ಲೆಗಳಲ್ಲಿ, ಊರುಗಳಲ್ಲಿ ಇರ್ತಕ್ಕಂಥ ದೇವಸ್ಥಾನಗಳಲ್ಲಿ ಕೆಲವು ಜಾತಿ ಜನಾಂಗದವರಿಗೆ ಅವಕಾಶ ಇಲ್ಲ. ಹಲ್ಲೆಲೂಯಾ. ಆದರೆ ಯೇಸು ಅಂತವನಲ್ಲ. ಹಲ್ಲೆಲೂಯಾ. ಯೇಸು ಎಂತಹ ದೇವರಾಗಿದ್ದಾನೆ? ಮನುಷ್ಯರನ್ನು ಉಂಟು ಮಾಡಿದ ದೇವರಾಗಿದ್ದಾನೆ, ಜಾತಿಗಳನ್ನು ಉಂಟು ಮಾಡಿದ ದೇವರಲ್ಲ. ಹಲ್ಲೆಲೂಯಾ. ಜಾತಿಯನ್ನ ಮನುಷ್ಯರು ಮಾಡಿಕೊಂಡಿದ್ದಾರೆ, ಕುಲಗಳನ್ನ ಮನುಷ್ಯರು ಮಾಡಿಕೊಂಡಿದ್ದಾರೆ. ಕುಲ 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 ಅಂತೇಳಿ ಒಡೆದಾಡಿ ಸಾಯ್ತಾರೆ. ಹಲ್ಲೆಲೂಯಾ. ಕುಲದ ಮತದಿಂದ ಜನರು ಏನ್ ಮಾಡ್ತಾರೆ? ಕುಟುಂಬದವರನ್ನೇ ಸಾಯಿಸುವಂತ ಪರಿಸ್ಥಿತಿಗಳು ಬಂದಿದ್ದಾವೆ ಪ್ರಿಯರೇ. ಹಲ್ಲೆಲೂಯಾ. ಅನೇಕ ವಿಷಯಗಳನ್ನ ನಾವು ನೋಡ್ತಾ ಇರ್ತೀವಿ ಟಿವಿಯಲ್ಲಿ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಈ ಹನ್ನಳು ಎಲ್ಲಿಗೆ ಬಂದ್ಲಂತೆ? ದೇವಾಲಯಕ್ಕೆ ಒಳಗಡೆ ಬಂದು ದೇವರ ಆಲಯದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ, ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಆಕೆಯ ದುಃಖವನ್ನ, ಚಿಂತೆಯನ್ನ, ಎಲ್ಲವನ್ನ ದೇವರ ಮುಂದೆ ಆಕೆ ಏನ್ ಮಾಡ್ತಾ ಇದ್ದಾಳೆ? ಒಯ್ದು ಇಡ್ತಾ ಇದ್ದಾಳೆ ಪ್ರಿಯರೇ. ಕಣ್ಣೀರನ್ನ ದೇವ್ರು ಏನ್ ಮಾಡ್ತಾನೆ? ಬುಡ್ಡಿಯಲ್ಲಿ ಹಾಕಿಕೊಳ್ತಾನಂತೆ. ಹಲ್ಲೆಲೂಯಾ. ನೀವು ಸುರಿಸಿದ ಕಣ್ಣೀರು ಯಾರ ಸಲುವಾಗಿ? ಅವ್ರ ಸಲುವಾಗಿ, ಇವ್ರ ಸಲುವಾಗಿ ಅಲ್ಲ. ಯಾರ ಸಲುವಾಗಿ? ದೇವ್ರ ಸಲುವಾಗಿ. ಹಲ್ಲೆಲೂಯಾ. ದೇವರ ಆಲಯದಲ್ಲಿ ನಿಮ್ಮ ಸಲುವಾಗಿ, ನಿಮ್ಮ ಕಷ್ಟದ ಸಲುವಾಗಿ ದೇವರ ಆಲಯದಲ್ಲಿ ದೇವರಿಗಾಗಿ ಸುರಿಸಿರ್ತಕ್ಕಂಥ ಕಣ್ಣೀರನ್ನ ದೇವ್ರು ಏನ್ ಮಾಡ್ತಾನೆ? ಬುಡ್ಡಿಯಲ್ಲಿ ಹಾಕಿ ಇಡ್ತಾನೆ. ಇಲ್ಲ, ನನ್ನ ಯಜಮಾನ ಎಷ್ಟು ವರ್ಷ ಆಯ್ತು ನೆಕ್ಲೆಸ್ ತಂದ್ಕೊಡವ್ರೆ, ತಂದ್ಕೊಡವಲ್ಲ ಅಂತೇಳಿ ಕಣ್ಣೀರು ಸುರಿಸಿದ್ದಿರಲ್ಲ. ಹಲ್ಲೆಲೂಯಾ. ಎಷ್ಟು ವರ್ಷ ಆಯ್ತಪ್ಪ ಇದನ್ನ ಕೂಡ ಸಂಸಾರ ಮಾಡಕ, ಹೊಸ ಸೀರೆ ಸಮೇತ ಕೊಡಿಸಿಲ್ಲ ಅಂತಿರ್ತಾರೆ ಕೆಲವು. ಹಲ್ಲೆಲೂಯಾ. ಏನು ಇಲ್ಲ, ಎಲ್ಲ ಬರೀ ಹೊರಗಿನವರಿಗೆ ಮಾಡ್ತಾನ, ಮನೆಯಲ್ಲಿ ಏನು ಮಾಡಲ್ಲ. ಹೊರಗೆ ರಾಜ, ಮನೆಗೆ ಇಲ್ಲಿ. ಹಲ್ಲೆಲೂಯಾ. ಹೊರಗೆ ರಾಜ ಬರೋದಕ್ಕೆ ಮರಿತಾನ, ಆದ್ರೆ ಮನೆಯವರಿಗೆ ಏನು ಮಾಡಲ್ಲ. ಎಲ್ಲರಿಗೂ ಬೇಕಾದವನು, ಊರಿಗೆ ಬೇಕಾದವನು, ಆದ್ರೆ ಕುಟುಂಬಕ್ಕೆ ಮಾತ್ರ ಏನು ಮಾಡಿಲ್ಲ. ಹಲ್ಲೆಲೂಯಾ. ಏಸಪ್ಪ ಹೇಳಿದೇನು? ಮೊದಲು ನೀನು ಶುದ್ಧನಾಗು, ನಿನ್ನ ಕುಟುಂಬದವರು ಶುದ್ಧವಾಗ್ಲಿ, ಆಮೇಲೆ ನೀನು ಎಲ್ಲರನ್ನ ಶುದ್ಧ ಮಾಡುವಂತ ಧೈರ್ಯವನ್ನ, ಆ ಒಂದು ಶಕ್ತಿಯನ್ನ ನಾನು ನಿನಗೆ ಕೊಡ್ತೀನಿ ಅಂತೇಳಿ. ನೀನೇ ಶುದ್ಧ ಇರ್ಲಾರ್ದಾಗ, ನಿನ್ನ ಕುಟುಂಬನೇ ಸರಿ ಇರ್ಲಾರ್ದಾಗ ಇನ್ನೊಬ್ರದ್ದು ನೀನು ಕುಟುಂಬ ಸರಿ ಮಾಡಕ್ ಹೋದ್ರಪ್ಪ ಅಂದ್ರ ಎದ್ದು ನಿಂತ ಹೇಳ್ತಾರೆ, ಮೊದಲು ನೀನು ನೋಡ್ಕಪ್ಪ, ನಿನ್ನ ತಟ್ಟೆಗೆ ದೊಡ್ಡದು ಹೆಗ್ಗಣ ಬಿದ್ದದ, ಬಿದ್ದದ, ದೊಡ್ಡದು ಹೆಗ್ಗಣ ನಿನ್ನ ತಟ್ಟೆಗೆ ಬಿದ್ದದ, ನನ್ನ ತಟ್ಟೆಗೆ ಏನೋ ಸಣ್ಣ ಚುಕ್ಕಾಡಿ ಬಿದ್ದದ, ನನಗೆ ನೀನು ಏನು ಹೇಳಕ್ ಬರ್ತೀವಿ? ನ್ಯಾಯ ಹೇಳಕ್ ಬರ್ತೀನಿ ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ತಾಳೆ. ಈ ಹನ್ನಳು ಏನ್ ಮಾಡ್ತಾ ಇದ್ದಾಳೆ ಗೊತ್ತಾ? ದೇವರ ಮುಂದೆ ಚಿಂತೆಯನ್ನ ಏನ್ ಮಾಡ್ತಾ ಇದ್ದಾಳೆ? ತೋಡಿಕೊಡ್ತಾ ಇದ್ದಾಳೆ ಪ್ರಿಯರೇ. ಇವತ್ತು ಅನೇಕರು, ಕೆಲವು ಜನರು ಎಲ್ಲಿಗೆ ಹೋಗ್ತಾರೆ? ಮನುಷ್ಯರ ಮುಂದೆ ತೋಡಿಕೊಳ್ತಾರೆ ಪ್ರಿಯರೇ. ನಮ್ಮ ಅತ್ತೆ ಹಂಗದಳ, ನಮ್ಮ ಅತ್ತೆ ಹಿಂಗದಳ, ನನ್ನ ಸೊಸೆ ಹಿಂಗದಳ, ನನ್ನ ಸೊಸೆ ಹಂಗದಳ, ಕಣ್ಣೀರ್ ಹಾಕ್ತಾರ. ಕೆಲವೊಬ್ರು ಹಂಗೆ ಇರ್ತಾರೆ, ರಾಕ್ಷಸರಿದ್ದಂಗ. ಅತ್ತೆ ಹಂಗೆ ಇರ್ತಾಳೆ, ಸೊಸೆನೂ ಹಂಗೆ ಇರ್ತಾಳೆ. ಕೆಲವೊಬ್ರು, ಎಲ್ಲರಲ್ಲ. ಹಲ್ಲೆಲೂಯಾ. ಎಲ್ಲರಲ್ಲ, ಕೆಲವೊಬ್ರು ಇರ್ತಾರೆ. ಹಲ್ಲೆಲೂಯಾ. ಕೆಲವೊಬ್ರು ಸೊಸೆಯವರಿಗೆ ಅತ್ತೆ ರಾಕ್ಷಸಿ ಆಗ್ತಾಳೆ, ಆದ್ರೆ ಪಕ್ಕದ ಮನೆಯವ್ರು ಯಾರು ನತ್ತಾಗರಿದ್ರೆ ಅವರು ಬಹಳ ಪ್ರೀತಿಯಿಂದ ಮಾತಾಡಿಸ್ತಾ ಇರ್ತಾರೆ. ಮನೆಯಲ್ಲಿ ಆಗ್ತಾರೆ ಕತ್ತೆ ಕತ್ತೆ ಅಂತೇಳಿ ಅವ್ರ ಅಸಲು ಮಾತಾಡ್ಸೋದೇ ಇಲ್ಲ. ಹಲ್ಲೆಲೂಯಾ. ಹೌದಿಲ್ರಿ ದೊಡ್ಡಪ್ಪ? ಕೆಲವೊಂದು ಕುಟುಂಬಗಳಲ್ಲಿ ಏನಿಲ್ಲ, ಅತ್ತೆಯವ್ರಿಗೆ ಮಾನ್ಯತೆ ಕೊಡಲ್ಲ. ನೀ ಅನ್ಕೊಂಡಿಯನ್ನ ನೀನು ಮುಂದೆ ಒಂದಿನ ಅತ್ತೆ ಆಗ್ಬೇಕು. ಹಲ್ಲೆಲೂಯಾ. ಸೊಸೆಯಾಗಿ ಹೊಲೋಕಿ ನೀರು ಕೂಡ ಮುಂದೊಂದಿನ ಅತ್ತೆ ಆಗ್ಬೇಕಾದವಳೆ. ಹಲ್ಲೆಲೂಯಾ. ಅವಾಗ ನೀನು ಏನು ಮಾಡಿರ್ತೀಯಲ್ಲ, ಅಲ್ಲಿ ಆಕಿನೂ ಅದನ್ನೇ ಮಾಡ್ತಾಳೆ. ಹಲ್ಲೆಲೂಯಾ. ನೀನು ಉಂಡಿದ್ದು, ನೀನು ಮಾಡಿದ್ದು ನೀನು ಉಣ್ಲೇಬೇಕು. ಹಲ್ಲೆಲೂಯಾ. ನೀನು ಬಿತ್ತಿದ್ದು ಕೊಯ್ಲೇಬೇಕು. ನೀನು ಏನು ಬಿತ್ತೀಯ ಅದನ್ನೇ ಕೊಯ್ತೀಯ. ಕೆಟ್ಟದನ್ನು ಬಿತ್ತಿದ್ರೆ ಕೆಟ್ಟದೇ ಕೊಯ್ತೀಯ. ಹಲ್ಲೆಲೂಯಾ. ಜೋಳ ಬಿತ್ತಿಲ್ಲ, ನಾನು ಸಜ್ಜೆ ಕೊಯ್ತೀನಿ ಅಂತೇಳಿ ನಾಳೆ ಹೇಳಿದ್ರಪ್ಪ ಉತ್ಸಾಹ ಅಂತಾರೆ. ಹಲ್ಲೆಲೂಯಾ. ಜೋಳ ಬಿತ್ತಿದ್ರೆ ಜೋಳನೇ ನೀನೇನು ಮಾಡ್ತೀವಿ? ಬೆಳೆಯನ್ನು ತಕ್ಕೊಂತಿ. ಕೆಟ್ಟದ್ದು ಬಿತ್ತರೆ ನೀನು ಕೆಟ್ಟದ್ದೇ ಫಲ ಕೊಯ್ತಿ. ಹಲ್ಲೆಲೂಯಾ. ಇವತ್ತು ನೀನು ಒಳ್ಳೇದು ಮಾಡಿದರೆ ಮುಂದೆ ನಿನಗೂ ಕೂಡ ಏನಾಗುತ್ತೆ? ಒಳ್ಳೆಯದೇ ಆಗುತ್ತೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈಕೆ ಎಲ್ಲವುಗಳನ್ನ ಒಯ್ದುಕೊಂಡು ಏನ್ ಮಾಡ್ತಾ ಇದ್ದಾಳೆ? ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ಆಕೆಯ ಪ್ರಾರ್ಥನೆಯನ್ನು ಏನ್ ಮಾಡಲಿಲ್ಲ? ನಿಷ್ಫಲ ಮಾಡಲಿಲ್ಲ ಪ್ರಿಯರೇ. ಯಾಕಂದ್ರೆ ಈ ದೇವ್ರ ವಾಕ್ಯ ಹೇಳುತ್ತೆ, ಆಲಯದಲ್ಲಿ ದೇವ್ರು ಏನ್ ಕೊಡ್ತಾನಂತೆ? ಸಮಾಧಾನವನ್ನ ಕೊಡ್ತಾನಂತೆ. ಏನ್ ಕೊಡ್ತಾನೆ? ಸಮಾಧಾನ. ಹಲ್ಲೆಲೂಯಾ. ಏನ್ ಕೊಡ್ತಾನೆ ದೇವರು ಆಲಯದಲ್ಲಿ? ಸಮಾಧಾನ. ಈ ಸಮಾಧಾನಕ್ಕೋಸ್ಕರವಾಗಿ ಎಲ್ಲೆಲ್ಲೋ ತಿರುಗುತ್ತಾರೆ ಜನರು, ಎಲ್ಲೆಲ್ಲೋ ಕಣ್ಣೀರನ್ನ ಹಾಕ್ತಾರೆ, ಎಲ್ಲೆಲ್ಲಿಗೋ ಹೋಗ್ತಾರೆ. ಆದ್ರೆ ಸಮಾಧಾನ ಸಿಗುವಂಥದ್ದಲ್ಲಿ ದೇವರ
ಆಲಯದಲ್ಲಿ ಇದನ್ನೇ ಧಿಕ್ಕಾರ ಮಾಡ್ತಾರೆ. ಹಲ್ಲೆಲೂಯಾ. ಅದಕ್ಕಾಗಿ ಅವರ ಜೀವಿತದಲ್ಲಿ ಏನಿಲ್ಲ, ಸಮಾಧಾನ ಇಲ್ಲ. ಹುಚ್ಚು ತೆರೆಗಳೋಪಾದಿಯಲ್ಲಿ ಸಮಾಧಾನ ಇರಲಾರದ ಸ್ಥಿತಿಯಲ್ಲಿ ಅಲೆದಾಡಿ 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 ಅಲೆದಾಡುವ ನಕ್ಷತ್ರಗಳೋಪಾದಿಯಲ್ಲಿ ಅವರು ತಮ್ಮ ಜೀವಿತವನ್ನ ಅಂತ್ಯ ಮಾಡಿಕೊಳ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಸಮಾಧಾನ ಸಿಗುವಂಥದ್ದು ಎಲ್ಲಿ ಅಂತೇಳಿ ಹೇಳುತ್ತೆ ಹಗ್ಗಾಯನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಇಲ್ಲಿಯೇ, ಎಲ್ಲಿ? ಆಲಯದಲ್ಲಿಯೇ ದೇವರು ಏನ್ ಮಾಡ್ತಾನಂತೆ? ಸಮಾಧಾನ ಕೊಡ್ತಾನೆ. 9ನೇ ವಾಕ್ಯ ನೋಡ್ರಿ, ಹಗ್ಗಾಯನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ನಾವು ನೋಡುವಾಗ, ಈ ಆಲಯದ ಮುಂದಿನ ವೈಭವವು ಇಂದಿನ ವೈಭವಕ್ಕಿಂತ ವಿಶೇಷವಾಗಿರುವುದು. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಈ ಸ್ಥಳದಲ್ಲಿ ಸಮಾಧಾನವನ್ನು ಎಲ್ಲಿ ಅನುಗ್ರಹಿಸ್ತಾನೆ ದೇವರು ಸಮಾಧಾನವನ್ನ? ಈ ಸ್ಥಳದಲ್ಲಿ. ಯಾವ ಸ್ಥಳದಲ್ಲಿ? ನೀವು ಕೂತ್ಕೊಂಡಿರಲ್ವಾ? ಈ ಸ್ಥಳದಲ್ಲಿಯೇ ದೇವರು ಏನ್ ಮಾಡ್ತಾನೆ? ಸಮಾಧಾನವನ್ನ ಅನುಗ್ರಹಿಸುತ್ತಾನೆ. ನಿನ್ನ ಅಸಮಾಧಾನಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶವನ್ನ ತೆಗೆದು ಹಾಕಿ ನಿನ್ನ ಜೀವಿತದಲ್ಲಿ ದೇವರು ಏನ್ ಕೊಡ್ತಾನೆ? ಸಮಾಧಾನವನ್ನ ಅನುಗ್ರಹಿಸ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ನೀನು 3ನೇದಾಗಿ ನೀನು ಚಿಂತೆ ಪಡೆಯುವಂಥದ್ದು ಬೇಕಾಗಿಲ್ಲ. ನೀನು ಧೈರ್ಯವಾಗಿರು. ಯಾಕೆ ಹೇಳ್ರಿ? ಯೇಸು ಇದ್ದಾನೆ. ಯಾರಿದ್ದಾರೆ? ಯೇಸು ಇದ್ದಾನೆ. ನಿನಗೋಸ್ಕರವಾಗಿ ಆಲಯವಿದೆ. ಹಲ್ಲೆಲೂಯಾ. ಈ ಆಲಯ ಎಲ್ಲರನ್ನ ಕೈ ಚಾಚಿ ಕರಿತಾ ಇದೆ. ಎಲ್ಲ ಜಾತಿ ಜನಾಂಗಗಳನ್ನ ದೇವರು ಕೈ ಚಾಚಿ ಕರಿತಾ ಇದ್ದಾನೆ. ಹಲ್ಲೆಲೂಯಾ. ದೇವರ ದೃಷ್ಟಿಯಲ್ಲಿ ಗಂಡು ಹೆಣ್ಣು ಎರಡೇ. ಮನುಷ್ಯರ ದೃಷ್ಟಿಯಲ್ಲಿ ಸಾವಿರಾರು ಲಕ್ಷನೂ ಇರ್ತಾವ. ಒಂದೇ ಇದ್ರಾಗ ಅನೇಕ, ಮತ್ತೆ ಡಿವೈಡ್ 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 ಒಂದೇ, ಅದೇ ಕ್ಯಾಸ್ಟ್ ಅದೇ, ಮತ್ತೆ ಅದ್ರೊಳಗ ಬೇರೆ 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 ಬೇರೆ. ಹಲ್ಲೆಲೂಯಾ. ಇಲ್ಲ ಅವ್ರ ಕಂಡ್ರೆ ನಮಗೆ ಆಗಲ್ಲ, ನಮ್ಮ ಕಂಡ್ರೆ ಅವ್ರಿಗೆ ಆಗಲ್ಲ, ಅವ್ರು ನಾವು ಮುಡ್ಸ್ಕೊಂಬಾರ್ದು, ನಮ್ಮನ್ನು ಅವ್ರು ಮುಡ್ಸ್ಕೊಂಬಾರ್ದು, ಅದು ಇದು ಅಂತೇಳಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆದರೆ ದೇವರ ಆಲಯ ಎಲ್ಲರಿಗೂ ಕೂಡ ಏನು ಮಾಡುತ್ತೆ? ಆಹ್ವಾನ ಮಾಡುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ 3ನೇದಾಗಿ ಏನು ಗೊತ್ತಾ? ಏನು ಹೇಳ್ತಾ ಇದೆ ದೇವ್ರ ವಾಕ್ಯ? ಚಿಂತೆ. ನಿನ್ನ ಚಿಂತೆ ನಿನ್ನನ್ನು ಏನು ಮಾಡ್ತಾ ಇದೆ? ಅಧೈರ್ಯದ ಕಡೆಗೆ ನಡೆಸ್ತಾ ಇದೆ. ನಿನ್ನ ಚಿಂತೆ ಮಾಡೋದು ಬೇಕಾಗಿಲ್ಲ. ಹನ್ನೆರಡು ಚಿಂತೆ ಮಾಡಿದ್ಲು, ಆದರೆ ಚಿಂತೆಯನ್ನು ಎಲ್ಲಿ ತಂದು ಹಾಕಿದ್ಲು? ಸಮಾಧಾನದ ಸ್ಥಳದಲ್ಲಿ. ಹಲ್ಲೆಲೂಯಾ. ಚಿಂತೆ ಸಮಾಧಾನ ಎರಡು ಹೋರಾಡ್ತಾ ಇದ್ದಾವೆ, ಗುದ್ದಾಡಕತ್ತಾವ ಎರಡು. ಹಲ್ಲೆಲೂಯಾ. ಚಿಂತೆ ಏನಾಯ್ತು? ದೇವರು ತನ್ನ ಮೇಲೆ ಹಾಕೊಂಡ್ಬಿಟ್ಟ. ಹಲ್ಲೆಲೂಯಾ. ದೇವರು ಎಲ್ಲಿ ಹಾಕಿದ? ತನ್ನ ಮೇಲೆ ಹಾಕೊಂಡ್ಬಿಟ್ಟ. ತನ್ನಲ್ಲಿರುವ ಒಂದು ಸಮಾಧಾನವನ್ನು ದೇವರು ಯಾರಿಗೆ ಕೊಟ್ಟುಬಿಟ್ಟ? ನಮಗೆ ಕೊಟ್ಟುಬಿಟ್ಟ. ಅದರ ಸಲುವಾಗಿ ದೇವ್ರ ವಾಕ್ಯ ಹೇಳುತ್ತೆ, ಎಲ್ಲ ಈ ಕಷ್ಟಪಡುವವರೇ, ಹೊರೆ ಹೊತ್ತವರೇ. ಹೊರೆಗಳು ಹೊತ್ಕೊಂಡಿರಿ. ನೀವು ಅನ್ಕೊಂಡಿರ ಯಾವ ಹೊರೆ ಹೊತ್ಕೊಂಡಿರಿ? ಹುಲ್ಲಿನವರಿಲ್ಲ, ಯಾವ ಹೊರೆ ಇಲ್ಲ. ಹೊರಗಿರೆ ಹೊತ್ಕೊಳ್ಳೋದು ಯಾವುದಿಲ್ಲ. ಈಗ ನಾವು ಬಂಡಿ ತಂದೀವಿ, ಬಂಡೆ ತಗೊಳ್ಳೋದು. ಟ್ಯಾಕ್ಟ್ರಿ ಟ್ಯಾಕ್ಟ್ರಿ ತಗೊಂಡು ಹೋಗ್ತೀವಿ. ಅಲ್ಲೆಲ್ಲಿಯ ಹೊರೆಗಳದವ. ಪಾಪದ ಹೊರೆ, ಶಾಪದ ಹೊರೆ, ನೀನು ಮಾಡಿರ್ತಕ್ಕಂಥ ಕೆಟ್ಟದಾದ ಪ್ರತಿಫಲದ ಹೊರೆ, ನಿನ್ನ ಪಿತೃಗಳು ಮಾಡಿರ್ತಕ್ಕಂಥ ಶಾಪದ ಹೊರೆಗಳು ನಿನ್ನ ಮೇಲೆ ಹೊರೆಗಳದವ. ಆ ಭಾರವನ್ನ ನೀನು ತೆಗೆದುಹಾಕಿಕೊಳ್ಬೇಕು. ಹನ್ನಳ ಮೇಲೆ ಹೊರೆ ಇತ್ತು, ಆ ಹೊರೆಯನ್ನ ದೇವರ ಸನ್ನಿಧಾನದಲ್ಲಿ ಒಯ್ದು ಬಿಟ್ಲು. ಆಕೆ ಒಯ್ದ ತಕ್ಷಣ ದೇವರು ಆ ಹೊರೆಯನ್ನ ತನ್ನ ಮೇಲೆ ಹಾಕಿಕೊಂಡು ಏನ್ ಮಾಡಿದ ಗೊತ್ತಾ? ಆಕೆಗೆ ತಂಗಿಗೆ 5 ಜನ ಮಕ್ಕಳಿದ್ರು. ಹನ್ನಳಿಗೆ ಎಷ್ಟು ಕೊಟ್ಟ ದೇವರು? 6 ಜನರನ್ನು ಕೊಟ್ಟ. ಹಲ್ಲೆಲೂಯಾ. ಎಷ್ಟು ಜನರನ್ನು ಕೊಟ್ಟ ಪ್ರಿಯರೇ? 6 ಜನರನ್ನು ಕೊಟ್ಟ. ಇಲ್ಲಿ ಒಂದೇ ಅಂಶ ಪ್ರಿಯರೇ, ಆಕೆಯ ಚಿಂತೆ. ಆಕೆಯ ಯಾವಾಗ ದೇವರ ಸನ್ನಿಧಾನದಲ್ಲಿ ದೇವರ ಆಲದಲ್ಲಿ ಹಾಕಿಬಿಟ್ಲು, ಹಾಕಿದ ಮೇಲೆ ಆಕೆಗೆ ಏನಾಯ್ತು? ಸಮಾಧಾನ ಬಂತು. ಆಕೆ ಕೊರತೆ ನೀಗಿತು. ಆಕೆ ಚಿಂತೆ ಹೋಯಿತು. ಚಿಂತೆಗೆ ಕಾರಣವಾಗಿರ್ತಕ್ಕಂಥ ಒಂದು ವಿಷಯವನ್ನ ದೇವರು ಪರಿಹಾರ ಮಾಡಿ ಆಕೆಗೆ 6 ಜನ ಮಕ್ಕಳನ್ನ ಕೊಟ್ಟ. ಒಂದೇ ಸರಿಗಲ್ರಿ. ಮೊದಲನೇ ಸಮೂಹದಲ್ಲಿ ಹುಡ್ತಾನೆ, ಆಮೇಲೆ 3 ಗಂಡು 2 ಹೆಣ್ಣು ಮಕ್ಕಳು ಹುಡ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಎಲ್ಲ ಅಂಶಗಳು ಅವರ ಜೀವಿತದಲ್ಲಿ ಜರುಗುವುದಕ್ಕೆ ಕಾರಣ ಏನು ಹೇಳ್ರಿ? ಯೇಸು ಇದ್ದಾನೆ. ಯಾರಿದ್ದಾರೆ? ಯೇಸು ಇದ್ದಾನೆ. ನಾವು ಭಯ ಪಡುವಂಥದ್ದು ಬೇಕಾಗಿಲ್ಲ, ನಾವು ಅಧೈರ್ಯ ಪಡುವಂಥದ್ದು ಬೇಕಾಗಿಲ್ಲ. ಅದರ ಸಲುವಾಗಿ ಯೇಸು ಹೇಳ್ತಾ ಇದ್ದಾರೆ 16ನೇ ಅಧ್ಯಾಯ 33ನೇ ವಾಕ್ಯ, ಮೂಲ ವಾಕ್ಯ ಏನು? ನಾನು ಲೋಕವನ್ನ ಜಯಿಸಿದ್ದೇನೆ, ಧೈರ್ಯವಾಗಿರಿ. ಏನಂತ ಹೇಳ್ತಾ ಇದ್ದಾನೆ? ನಾನು ಲೋಕವನ್ನ ಜಯಿಸಿದ್ದೇನೆ, ನಾನೇ ಜಯಿಸಿದ್ದೇನೆ. ಲೋಕವನ್ನ ಯಾರು ಜಯಿಸಿಲ್ಲ, ನಾನೇ ಜಯಿಸಿದ್ದೇನೆ, ಧೈರ್ಯವಾಗಿರಿ. ಹಲ್ಲೆಲೂಯಾ. ಆ ಒಂದು ಯೇಸುವಿನ ಮಾತು ಸಾಕು ಪ್ರಿಯರೇ, ನಮಗೆ ಆದರಣೆಯನ್ನು ಕೊಡುವುದಕ್ಕೋಸ್ಕರವಾಗಿ. ಆ ಒಂದು ಯೇಸುವಿನ ಮಾತು ಸಾಕು ನಮಗೆ ಬಿಡುಗಡೆಯನ್ನು ಕೊಡುವುದಕ್ಕೋಸ್ಕರವಾಗಿ. ಆ ಒಂದು ಯೇಸುವಿನ ಮಾತು ಸಾಕು ನಮ್ಮ ಜೀವಿತದಲ್ಲಿ ಇರ್ತಕ್ಕಂಥ ಸೋಲನ್ನ ಜಯವಾಗಿ ಮಾರ್ಪಡಿಸುವುದಕ್ಕೋಸ್ಕರವಾಗಿ. ಆ ಮಾತೇ ಯೇಸು ಹೇಳಿರುವಂಥದ್ದು, ಧೈರ್ಯವಾಗಿರು. ಹೆಂಗಿರು ನೀನು?
ಧೈರ್ಯವಾಗಿರು. ನಿನ್ನ ಜೀವಿತದಲ್ಲಿ ಈಗ ಈ ಕ್ಷಣಕ್ಕೆ ಚಿಂತೆ ಇರಬಹುದು, ಈ ಕ್ಷಣಕ್ಕೆ ನಿನ್ನ ಜೀವಿತ ಅಲ್ಲಕಲ್ಲೋಲವಾದ ಪರಿಸ್ಥಿತಿಯ ಮಧ್ಯದಲ್ಲಿ ಇರಬಹುದು, ಈ ಕ್ಷಣಕ್ಕೆ ನಿನ್ನ ಜೀವಿತದಲ್ಲಿ ಕೊರತೆ ಇರಬಹುದು. ಆದರೆ ಯೇಸು ಹೇಳ್ತಾ ಇದ್ದಾನೆ, ನೀನು ಆತನನ್ನು ಆಹ್ವಾನ ಮಾಡುವಾಗ, ಆತನು ನಿನ್ನ ಒಳಗಡೆ ಬರುವಾಗ, ಆತನ ದೋಣಿಯಲ್ಲಿ ನೀನು ಬರುವಾಗ ದೇವರು ಏನ್ ಮಾಡ್ತಾನೆ? ನಿನ್ನನ್ನ ಪರಿಹಾರ ಮಾಡ್ತಾನೆ. ನಿನಗಿರುವಂತ ಸರ್ವ ಸಮಸ್ಯೆಗಳು ಯಾರಲ್ಲಿ ಪರಿಹಾರ ಆಗ್ತವೆ? ಯೇಸು ಕ್ರಿಸ್ತನಲ್ಲಿ ಪರಿಹಾರ ಆಗ್ತವೆ ಪ್ರಿಯರೇ. ಅದರ ಸಲುವಾಗಿ ಕೊನೆಯದಾಗಿ ಎಲ್ಲರೂ ನಿಂತುಕೊಳ್ಳೋಣ, ನೀವು ವಾಕ್ಯವನ್ನು ಓದಿಕೊಳ್ಳೋಣ. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 5-6 ವಾಕ್ಯಗಳು. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 5-6 ವಾಕ್ಯವನ್ನು ಓದಿಕೊಳ್ಳೋಣ. ನಂಬಿಕೆಯಲ್ಲಿ ಒಂದು ನಿಮಿಷ. 2ನೇ ಕೊರಿಂಥ ಓಕೆ, ಕೊನೆಯ ಅಧ್ಯಾಯ. ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ, ನಿಮ್ಮನ್ನ ಪರಿಶೋಧಿಸಿಕೊಳ್ಳಿರಿ. ಏನು? ಯೇಸು ಕ್ರಿಸ್ತನು ನಿಮ್ಮಲ್ಲಿ ಇದ್ದಾನೆಂಬುದು ನಿಮ್ಮನ್ನ ಕುರಿತು ನಿಮಗೆ ಚೆನ್ನಾಗಿ ತಿಳಿಯುವುದಿಲ್ಲವೋ? ಆತನು ನಿಮ್ಮಲ್ಲಿ ಇಲ್ಲದಿದ್ದರೆ ನೀವು ಅಯೋಗ್ಯರೇ. ಹಲ್ಲೆಲೂಯಾ. ಯೇಸು ಇದ್ದಾನ ನಿಮ್ಮಲ್ಲಿ? ಯೇಸು ನಿಮ್ಮ ಜೀವಿತದಲ್ಲಿ ಇದ್ದಾನ? ನಿಮ್ಮನ್ನು ನೀವೇನ್ ಮಾಡಿ ಒಂದು ಸಮಯದಲ್ಲಿ ಪರೀಕ್ಷೆ ಮಾಡಿಕೊಳ್ಳ್ರಿ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ 2ನೇ ಕೊರಿಂಥ 4ನೇ ಅಧ್ಯಾಯ ತೆಗಿರಿ ಒಂದು ನಿಮಿಷ. ಆದುದರಿಂದ ನಾವು ದೇವರ ಕರುಣೆಯಿಂದ ಈ ಸೇವೆಯನ್ನ ಹೊಂದಿದವರಾಗಿ ಧೈರ್ಯಗೆಟ್ಟು ಹಿಂದೆಗೆಯುವುದಿಲ್ಲ. ನಾಚಿಕೆಯನ್ನ ಹುಟ್ಟಿಸುವ ಗುಪ್ತ ಕಾರ್ಯಗಳನ್ನ ನಾವು ಬಿಟ್ಟು ಬಿಟ್ಟು ತಂತ್ರದಲ್ಲಿ ನಡೆಯದೆ, ದೇವರ ವಾಕ್ಯವನ್ನ ಕೆಡಿಸದೆ, ಸತ್ಯವನ್ನ ಪರಿಷ್ಕಾರವಾಗಿ ಬೋಧಿಸುತ್ತಾ ನಾವು ಸಜ್ಜನರೆಂದು ಪ್ರತಿ ಮನುಷ್ಯನ ಮನಸ್ಸು ದೇವರ ಮುಂದೆ ಒಪ್ಪಬೇಕಾದ ರೀತಿಯಲ್ಲಿ ನಡೆಯುತ್ತೇವೆ. ನಾವು ಸಾರುವ ಸುವಾರ್ತೆಯು ಕೆಲವರಿಗೆ ಮರೆಯಾಗಿರುವುದಾದರೆ ನಾಶನ ಮಾರ್ಗದಲ್ಲಿರುವವರಿಗೇ ಮರೆಯಾಗಿರುವುದು. ಹಲ್ಲೆಲೂಯಾ. ಈ ಸುವಾರ್ತೆ, ಯೇಸುವಿನ ಸುವಾರ್ತೆ ಒಂದು ವೇಳೆ ಇಷ್ಟು ದಿನಗಳು ನಿನಗೆ ಮರೆಯಾಗಿದೆಯೇನು, ಇನ್ನು ಮುಂದೆ ನಿನಗೆ ಮರೆಯಾಗಿರಬಾರದು. ಇನ್ನು ಮುಂದೆ ನೀನು ದೇವರ ಮಗನು ಆಗಲಾರದ ಸ್ಥಿತಿಯಲ್ಲಿ ಬಂದಿದೆಯೇನೋ, ಇನ್ನು ಮುಂದೆ ನೀನು ಹಂಗಿರಬಾರದು. ಹಲ್ಲೆಲೂಯಾ. ಕುರುಡರ ಮುಂದೆ ಹೋಗಿ ಕನ್ನಡಿ ಕೊಟ್ರೆ ಮುಖ ನೋಡ್ಕ ಅಂತ ಹೇಳಿದ್ರೆ ಅವ್ನು ನೋಡ್ಕೊಳ್ತಾನ್ರಿ. ಹಲ್ಲೆಲೂಯಾ. ಅದರಂಗೆ ಸುವಾರ್ತೆ ನಾವು ಒಂದು ವೇಳೆ ಅಂಥವ್ರಿಗೆ ಸಾರಿದ್ರೆ ಏನು ಪ್ರಯೋಜನ ಆಗೋಲ್ಲ. ಯಾಕಂದ್ರೆ ದೇವ್ರಿಗೆ ಅವ್ರು ಬೇಕಾಗಿಲ್ಲ, ದೇವ್ರು ಅವ್ರನ್ನ ಕರೆದಿಲ್ಲ. ಆದ್ರೆ ದೇವರಿಗೆ ನಾವು ಬೇಕಾಗಿವಿ. ಹಲ್ಲೆಲೂಯಾ. ದೇವರು ನಮ್ಮನ್ನ ಕರೆದಾನ. ಹಲ್ಲೆಲೂಯಾ. ಆತನಲ್ಲಿ ನಾವೇನಾಗಬೇಕು? ರಕ್ಷಣೆಯನ್ನ ಹೊಂದಬೇಕು ಪ್ರಿಯರೇ. ನೀವು ಅನ್ಕೊಳ್ತಾ ಇದ್ದೀರೇನೋ, ಎಲ್ಲ ರೋಗಗಳಿಗಿಂತ ದೊಡ್ಡ ರೋಗ ಯಾವುದು? ಪಾಪ. ಯಾವುದು? ಪಾಪ ರೋಗ. ಆ ಪಾಪ ರೋಗವು ಪರಿಹಾರವಾಗುವಂಥದ್ದು ಈ ಲೋಕದಲ್ಲಿ ಒಬ್ಬರ ಹತ್ರ. ಯಾರ ಹತ್ರ? ಯೇಸು ಕ್ರಿಸ್ತನ ಹತ್ರ. ಯಾರಲ್ಲಿ ಪಾಪ ರೋಗ ಪರಿಹಾರ ಆಗಲ್ಲ. ಹಲ್ಲೆಲೂಯಾ. ಎಲ್ಲರೂ ಸೋತು ಹೋಗಿದ್ದಾರೆ, ಎಲ್ಲರೂ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಆ ಪಾಪವೆಂಬ ರೋಗವನ್ನ ಜಯಿಸಿ ಮರಣಿಸಿ ಮೃತ್ಯುಂಜಯನಾಗಿ ಎದ್ದು ಬಂದ ಆತನು ಒಬ್ಬ ಆತನು ಪ್ರಿಯರೇ. ಆತನು ಯಾರು? ಯೇಸು. ಇನ್ನೂ ನೀನು ಸಾವಕಾಶ ಮಾಡಬೇಡ. ಇವತ್ತು ಒಂದು ವೇಳೆ ನಿನ್ನಲ್ಲಿ ಇದ್ರೆ ನೀನು ತೊಳೆದುಕೋ, ದೇವರ ಮಗನಾಗು, ಧೈರ್ಯವಾಗಿರು. ಯೇಸು ನಿನಗೋಸ್ಕರವಾಗಿ ಇದ್ದಾನೆ. ಯೇಸು ಇದ್ದೇ ಇದ್ದಾನೆ, ಮುಂದೆಯೂ ಕೂಡ ಇರ್ತಾನೆ. ಆತನು ಅನಂತನು, ಅಕ್ಷಯನು, ನಾಶನವಾಗಲಾರದಾತನು. ನಿನಗಾಗಿ ಆತನು ಒಂದು ಸುಂದರ ಮನೆಯನ್ನ ಪರಲೋಕದಲ್ಲಿ ಕೊಡುವಂತ ಆತನು. ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಯಾರು ಮೌನವಾಗಿರುವಂತದ್ದು ಬೇಡ. ಸುವಾರ್ತೆಗೆ ಯಾರು ಕೂಡ ವಿರೋಧ ವ್ಯಕ್ತಪಡಿಸುವಂತದ್ದು ಬೇಡ. ಜೀವಿತದಲ್ಲಿ ಇವತ್ತಿನ ದಿನ ನಿನಗೆ ಅಪ್ಪಳಿಸುವ ಅಲೆಗಳಿಗೆ ನೀನು ಭಯಪಡಬೇಡ. ಯಾಕಂದ್ರೆ ಯೇಸು ಇದ್ದಾನೆ. ಜೀವನದಲ್ಲಿ ಇವಾಗ ನಿನಗೆ ಕೊರತೆ ಇದೆಯೇನೋ, ಧೈರ್ಯಗೆಡಬೇಡ. ಯೇಸು ಇದ್ದಾನೆ. ಜೀವನದಲ್ಲಿನ ಚಿಂತೆಗೆ ಭಯಪಡಬೇಡ. ಆಲಯದಲ್ಲಿ ಅರಿಕೆ ಮಾಡು, ಯೇಸು ಇದ್ದಾನೆ. ಯೇಸು ಈ ಬಂಧನಗಳಿಂದ ನಿನಗೆ ಬಿಡುಗಡೆ ಮಾಡ್ತಾನೆ. ಪ್ರಿಯನೇ, ಪ್ರಾರ್ಥನೆ ಮಾಡು. ಭಯಪಡಬೇಡ, ಭಯಪಡಬೇಡ, ಭಯಪಡಬೇಡ ಅಂತೇಳಿ ದೇವರು 365 ದಿನಗಳು ಹೇಳ್ತಾ ಇದ್ದಾನೆ ತನ್ನ ವಾಕ್ಯದ ಮೂಲಕವಾಗಿ. ಧೈರ್ಯದಿಂದಿರು, ಧೈರ್ಯದಿಂದಿರು, ಧೈರ್ಯದಿಂದಿರು. ಹಲ್ಲೆಲೂಯಾ.
Praise the Lord. ಇವತ್ತಿನ ಸಮಯದಲ್ಲಿ ನಿನ್ನ ಸ್ಥಿತಿ ಯಾವ ರೀತಿಯಾಗಿದೆ ಪ್ರಿಯನೇ, ಒಂದು ಸಾರಿ ಆಲೋಚನೆ ಮಾಡು, ಪ್ರಾರ್ಥನೆ ಮಾಡು, ಭಯಪಡಬೇಡ, ಧೈರ್ಯದಿಂದಿರು. ನಾನು ಲೋಕವನ್ನ ಜಯಿಸಿದ್ದೇನೆ, ನಾನೇ ಜಯಿಸಿದ್ದೇನೆ, ನಾನೇ ಆಗಿದ್ದೇನೆ, ನೀನು ಭಯಪಡಬೇಡ ಎಂಬುದಾಗಿ ಹೇಳಿದಂತ ದೇವರು ಧೈರ್ಯಪಡಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದಪ್ಪ, ನಾವು ಬಲಹೀನರಾದಾಗ ನಿನ್ನ ವಾಕ್ಯಗಳು ನಮ್ಮನ್ನು ಬಲಪಡಿಸ್ತಾ ಇದ್ದಾವೆ ತಂದೆ. ಯೆಶಾಯ, ನಿನ್ನ ವಾಕ್ಯದಿಂದ ನಾವೆಲ್ಲರೂ ನಿನ್ನ ವಾಕ್ಯದ ದೃಷ್ಟಿಯಿಂದ ನಾವೆಲ್ಲರೂ ಕರ್ತನೆ ಅಪ್ಪ ಸುಂದರಾಗಿದ್ದೇವಪ್ಪ ದೇವರೇ. ಹೌದು, ನೀನು ಕೃಪೆ ಮಾಡಿ ನಡೆಸಪ್ಪ. ನಿನ್ನ ವಾಕ್ಯವೇ ನಮಗೆ ಆಧಾರ ತಂದೆ ಅಪ್ಪ. ಸ್ತೋತ್ರಗಳು ಸ್ವಾಮಿ, ವಂದನೆಗಳು ಸ್ವಾಮಿ, ಕೃಪೆ ಮಾಡಿ ನಡೆಸಪ್ಪ ಅಪ್ಪ. ಬಂದಿರೋದು ಯಾರು ಕರ್ತನೆ, ಇನ್ನೂ ಕರ್ತನೆ ನಂಬಿಕೆಯಲ್ಲಿ ವಿಶ್ವಾಸದಲ್ಲಿಲ್ಲಪ್ಪ, ಅವರನ್ನು ವಿಶ್ವಾಸದಲ್ಲಿ ಬಲಪಡಿಸಿ ತಂದೆ ದೇವರೇ, ನೀನು ಕೃಪೆ ಮಾಡಿ ನಡೆಸಪ್ಪ. ಸ್ತೋತ್ರ ಸ್ತೋತ್ರ, ಹಾಲೆಲೂಯ. ಸ್ತುತಿದೇವ 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 ಸ್ತುತಿದೇವ. ಸ್ತೋತ್ರ ಸ್ತೋತ್ರ, ನಮ್ಮ ನಂಬಿಕೆಯನ್ನು ಹೆಚ್ಚಿಸು ಸ್ವಾಮಿ. ಸ್ತೋತ್ರ ಸ್ತೋತ್ರ, ದೃಢವಾದ ವಿಶ್ವಾಸವನ್ನು ನಮಗೂ ಕೊಡಪ್ಪ ಏಸಪ್ಪ. ಸ್ತೋತ್ರ, ಭರ್ತಿ ಮೈಯನ್ನು ಕೂಗಿಕೊಂಡನು ತಂದೆ. ಸ್ತೋತ್ರ ಸ್ತೋತ್ರ. ಹೌದು ತಂದೆ, ಆತ ನಮ್ಮ ಕರ್ತನೆ ನಿಂದಿರು, ನಿನ್ನನ್ನು ಕರ್ತನೆ ನಿನ್ನ ನಿಂದಿರುವಂತೆ ಮಾಡಿದ ಶಿಷ್ಯರು ಯೇಸುವಿಗೆ ಪ್ರಾರ್ಥನೆ ಮಾಡಿದರು. ಸ್ತೋತ್ರ. ಶಿಷ್ಯರು ಯೇಸುವನ್ನ ಎಬ್ಬಿಸಿದರು. ಶಿಷ್ಯರ ಜೀವಿತದಲ್ಲಿ ಅಲೆಗಳು ಬಿರುಗಾಳಿಗಳು ಎದ್ದಾಗ ದೇವರು ಅವರಿಗೆ ಧೈರ್ಯ ನೀಡಿ ಅಧೈರ್ಯವನ್ನ ದೂರ ಮಾಡಿ ಅವರನ್ನ ಬಲಪಡಿಸಿದರು. ಪ್ರಿಯರೇ, ಜೀವವನ್ನ ಕೊಟ್ಟರು, ಅವರ ಜೀವವನ್ನ ಉಳಿಸಿದರು. ಹಲ್ಲೆಲೂಯ. ಎರಡನೇದಾಗಿ ನಾವು ನೋಡಿದ್ವಿ, ಬಾರ್ತಿಮಾಯನು ಆತನು ಅನೇಕರ ಆತನಿಗೆ ದೂರ ಮಾಡಿದಾಗ, ಅನೇಕರ ಆತನಿಗೆ ಅಡ್ಡಿಪಡಿಸಿದಾಗ ಆತನು ಹಿಂದೆಗೆಯಲಿಲ್ಲ. ಆತನು ದೇವರ ಬಳಿಗೆ ನಾನು ಹೋಗುತ್ತೇನೆ ಅಂತೇಳಿ ಗಟ್ಟಿಯಾಗಿ ಕೂಗಿಕೊಂಡ. ದೇವರು ಆತನ ಜೀವಿತದಲ್ಲಿನ ಸಮಸ್ಯೆಯನ್ನ ದೂರ ಮಾಡಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಪ್ರಿಯನೇ ಪ್ರಿಯಳೆ, ಇವತ್ತು ನೀನು ಎಲ್ಲಿದೆಯಾ? ಯಾವ ದೋಣಿಯಲ್ಲಿದೆಯಾ? ಯೇಸು ಇಲ್ಲದ ದೋಣಿ ನಿನ್ನನ್ನು ನರಕದ ಕಡೆಗೆ ನಡೆಸುತ್ತೆ. ಯೇಸು ಇದ್ದಾನಾ? ನಿನ್ನ ಬಾಳ ದೋಣಿಯಲ್ಲಿ ಯೇಸು ಇದ್ದಾನಾ ಇಲ್ವಾ? ಒಂದು ಸಾರಿ ಪರೀಕ್ಷೆ ಮಾಡ್ಕೋ ಪ್ರಿಯನೇ ಪ್ರಿಯಳೆ. ಸಮಯದಲ್ಲಿ ನೀನು ಭಯಪಡಬೇಡ. ಯೇಸು ಇದ್ದಾನೆ, ಯೇಸು ಇದ್ದಾನೆ, ಯೇಸು ಇದ್ದಾನೆ, ಯೇಸು ಇದ್ದಾನೆ ಎಂಬುದಾಗಿ ವಾಕ್ಯ ಸಾರಿ ಸಾರಿ ಹೇಳ್ತಾ ಇದೆ. ಯೇಸು ಇದ್ದಾನೆ. ನಿನ್ನ ಜೀವವನ್ನ ರೂಪಿಸುವಂತ ದೇವರು, ನಿನ್ನ ಬೆಳಕನ್ನ ರೂಪಿಸುವಂತ ದೇವರು, ನಿನ್ನನ್ನ ಮುಟ್ಟಿ ಸ್ವಸ್ಥ ಮಾಡುವ ದೇವರು, ನಿನ್ನ ಜೀವಿತದಲ್ಲಿ ಇರ್ತಕ್ಕಂಥ ಪಾಪವನ್ನ ಪರಿಹಾರ ಮಾಡಿ ಪರಿಶುದ್ಧ ಮಾಡುವಂತ ದೇವರು ನಿನಗಾಗಿ ಇದ್ದಾನೆ. ಯೇಸುವೇ ಇದ್ದಾನೆ. ಆತನು ಧರೆಗಾಗಿ ಧರೆಗೆ ಇಳಿದು ಬಂದಿದ್ದಾನೆ. ನಿನ್ನ ಹೃದಯವನ್ನು ತಟ್ಟುತ್ತಾ ಇದ್ದಾನೆ. ಇವತ್ತು ನೀನು ಆತನಿಗಾಗಿ ನಿನ್ನ ಹೃದಯವನ್ನು ತೆರಿತೀಯಾ? ಆತನಿಗೆ ಸ್ಥಳಾವಕಾಶ ಮಾಡಿಕೊಡ್ತೀಯಾ? ಹೇ ಮನುಜ, ಈ ಬದುಕು ಬಾಳಿನ ಡಂಬ, ಎಲ್ಲುಂಟ್ಯೋ ನೀನಾ, ಎಲ್ಲುಂಟ್ಯೋ ನೀನಾ, ಎಲ್ಲುಂಟ್ಯೋ ನೀನಾ, ಎಲ್ಲುಂಟ್ಯೋ ನೀನಾ. ಮುಟ್ಟು ಜಾಗ ಎಲ್ಲೈತಂತ ತಿಳಿದುಕೊಂಡಿಯೇನೋ, ಮುಟ್ಟು ಜಾಗ ಎಲ್ಲೈತಂತ ತಿಳಿದುಕೊಂಡಿಯೇನೋ. ಎಲ್ಲುಂಟ್ಯೋ ನೀನಾ, ಎಲ್ಲುಂಟ್ಯೋ ನೀನಾ, ಎಲ್ಲುಂಟ್ಯೋ ನೀನಾ, ಎಲ್ಲುಂಟ್ಯೋ ನೀನಾ. ಕತ್ತಲ ದಾರಿ ಮೋಹದ ಕುದುರಿ ಗುಂಡಿಗೊಯ್ಯತೈತೋ, ಮಾಯದ ಜಗದಳು ಮೋಸದ ಮನದೊಳು ನರಕ ಕೊಯ್ಯತೈತೋ. ಕತ್ತಲ ದಾರಿ ಮೋಹದ ಕುದುರಿ ಗುಂಡಿಗೊಯ್ಯತೈತೋ, ಮಾಯದ ಜಗದಳು ಮೋಸದ ಮನದೊಳು ನರಕ ಕೊಯ್ಯತೈತೋ. ಮಾಯದ ಜಗದಳು ಮೋಸದ ಮನದೊಳು ನರಕ ಕೊಯ್ಯತೈತೋ. ಎಲ್ಲಂಟ ನೀನಾ, ಎಲ್ಲಂಟ ನೀನಾ, ಎಲ್ಲಂಟ ನೀನಾ, ಎಲ್ಲಂಟ ನೀನಾ. ಮುಟ್ಟೋ ಜಾಗ ಎಲ್ಲೈತಂತ ತಿಳಿದುಕೊಂಡೇನಾ, ಮುಟ್ಟೋ ಜಾಗ, ಮುಟ್ಟೋ ಜಾಗ ಎಲ್ಲೈತಂತ ತಿಳಿದುಕೊಂಡೇನಾ. ಎಲ್ಲಂಟ ನೀನಾ, ಎಲ್ಲಂಟ ನೀನಾ, ಎಲ್ಲಂಟ ನೀನಾ, ಎಲ್ಲಂಟ ನೀನಾ.
ನಿನ್ನ ಸೆಳೆಯದೈತೋ, ಮೋಜಿನ ಕುಣಿತ ಮೋಸದ ಮಂಚ ನಿನ್ನ ಎಳೆಯದೈತೋ, ದಾಸನ ಜೀವನ ಪಾಪಿಯ ಮರಣ ನಿನ್ನ ಸೆಳೆಯದೈತೋ, ದಾಸನ ಜೀವನ ಪಾಪಿಯ ಮರಣ ನಿನ್ನ ಸೆಳೆಯದೈತೋ. ಎಲ್ಲಂಟ ನೀನ ಎಲ್ಲಂಟ ನೀನ ಎಲ್ಲಂಟ ನೀನ ಎಲ್ಲಂಟ ನೀನ ಮುಟ್ಟೋ ಜಾಗ ಎಲ್ಲೈತಂತ ತಿಳಿದುಕೊಂಡಿಯೇನೋ, ಮುಟ್ಟೋ ಜಾಗ ಮುಟ್ಟೋ ಜಾಗ ಎಲ್ಲೈತಂತ ತಿಳಿದುಕೊಂಡಿಯೇನೋ. ಎಲ್ಲಂಟ ನೀನ ಎಲ್ಲಂಟ ನೀನ ಎಲ್ಲಂಟ ನೀನ ಎಲ್ಲಂಟ ನೀನ ಪಾಪವು ಕೊಡುವ ಸಂಬಳ ಮರಣ ತಿಳಿದಿಲ್ಲವ ನೀನು, ದೇವರ ದಯೆ ಜ್ಞಾನಕ್ಕೆ ಮೂಲ ಅರಿತಿಲ್ಲವೇ ನೀನು, ಪಾಪವು ಕೊಡುವ ಸಂಬಳ ಮರಣ ದೇವರ ದಯೆ ಜ್ಞಾನಕ್ಕೆ ಮೂಲ ಅರಿತಿಲ್ಲವ ನೀನು, ದೇವರ ದಯೆ ಜ್ಞಾನಕ್ಕೆ ಮೂಲ ಅರಿತಿಲ್ಲವೇ ನೀನು. ಎಲ್ಲಂಟ ನೀನ ಎಲ್ಲಂಟ ನೀನ ಎಲ್ಲಂಟ ನೀನ ಎಲ್ಲಂಟ ನೀನ ಮುಟ್ಟೋ ಜಾಗ ಎಲ್ಲೈತಂತ ತಿಳಿದುಕೊಂಡಿಯೇನೋ, ಮುಟ್ಟೋ ಜಾಗ ಮುಟ್ಟೋ ಜಾಗ ಎಲ್ಲೈತಂತ ತಿಳಿದುಕೊಂಡಿಯೇನೋ. ಎಲ್ಲಂಟ ನೀನ ಎಲ್ಲಂಟ ನೀನ ಎಲ್ಲಂಟ ನೀನ ಎಲ್ಲಂಟ ನೀನ. ಸ್ತೋತ್ರ ಸ್ವಾಮಿ. ಹಾಲೆಲೂಯಾ 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 ಹಾಲೆಲೂಯಾ. ಸತೆ 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 ನೀರ್ಮಾನ್ವಿಯಿಂದ ಒಬ್ಬ ವ್ಯಕ್ತಿ ಬಂದ ಪ್ರಿಯರೇ, ಭಯಂಕರವಾದಂತ ಮಾಟ ಮಂತ್ರ ಭಾನುಮತಿಯನ್ನ ಆ ವ್ಯಕ್ತಿಗೆ ಮಾಡಿಸಿದ್ದಾರೆ. ಭಯಂಕರವಾದಂತ ಪರಿಸ್ಥಿತಿಯಿಂದ ಬಂದಿದ್ದಾನೆ. ಸಾಲ ಬೆಟ್ಟದಷ್ಟು ಆಗಿದೆ. ಬಸ್ಗಳಿಗೆ ಹೋಗಿ ಬೀಳ್ತಾ ಇದ್ದಾನೆ. ನಾನು ಸಾಯ್ಬೇಕು ಅಂತೇಳಿ ಅನೇಕ ಸಾರಿ ಆತ್ಮಹತ್ಯೆ ಮಾಡಿಕೊಳ್ಬೇಕಂತೇಳಿ ಪ್ರಯತ್ನ ಮಾಡಿದಾಗ ಆತನು ಒಬ್ಬನಿಲ್ಲ, ಆತನಿಗೆ ಹೆಂಡತಿ ಇದ್ದಾಳೆ, ಆತನಿಗೆ 4 ಜನರು ಮಕ್ಕಳಿದ್ದಾರೆ. ಆ ಒಂದು ಸ್ಥಿತಿಯಲ್ಲಿ ಇರಬೇಕಾದ್ರೆ ಭಯಂಕರವಾದ ಪರಿಸ್ಥಿತಿ ಆತನಿಗೆ ಬಂದಾಗ ಆತನ ಅಕ್ಕ ಬಾದರ್ಲಿಯಲ್ಲಿರುವಂತ ಯಲ್ಲಮ್ಮ ಮಡಿವಾಳ ಅವರು ಆತನನ್ನ ಕರೆಯಿಸಿ ಆತನಿಗೆ ಧೈರ್ಯ ಹೇಳಿ ಯೇಸು ಸ್ವಾಮಿಯ ಕಡೆಗೆ ಆತನನ್ನು ನಡೆಸಿದ್ರು. ಬಂದಂತ ದಿನ ಭಯಂಕರವಾಗಿ ಒತ್ತಾಡಿ ಹುಚ್ಚನ ರೀತಿಯಲ್ಲಿ ಆತನು ಭಯಂಕರವಾಗಿ ಯಾತನೆ ಪಟ್ಟ. ರೋಡಿನ ಸಮೀಪದಲ್ಲಿರುವಂತ ಮನೆಯ ಪಕ್ಕದಲ್ಲಿ ಎತ್ತುಗಳು ಕಟ್ಟಿ ಹಾಕುವಂತ ಸ್ಥಳದಲ್ಲಿ ಒತ್ತಾಡಿ ವಿಲವಿಲ ಅಂತೇಳಿ ಒತ್ತಾಡಿದ ಪ್ರಿಯರೇ. ಆತನು ಮಂದಿರದ ಆಲಯದ ಒಳಗಡೆ ಬಂದಾಗ ಪ್ರಾರ್ಥನೆ ಮಾಡಲಾಗಿ ಅದ್ಭುತವಾಗಿ ಆತನು ಹೇಳಿದಂತ ಸಾಕ್ಷಿ ನನ್ನ ಮೈ ಒಳಗಡೆಯಿಂದ ಏನೋ ಹೊರಗಡೆ ಹೊರಟು ಹೋದಂತಾಯ್ತು. ನೆಕ್ಸ್ಟ್ ಆತನು ಪುನಃ ಮಂದಿರಕ್ಕೆ ಬರುವುದಕ್ಕೆ ಪ್ರಾರಂಭ ಮಾಡಿದ. ಆತನು ತನ್ನ ಪಾಪಗಳಿಗೋಸ್ಕರವಾಗಿ ಅರಿಕೆ ಮಾಡಿಕೊಂಡು ಯೇಸುವಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡು ಯೇಸು ಕ್ರಿಸ್ತನ ಮಗಳು ಆಗುವುದಕ್ಕೋಸ್ಕರವಾಗಿ ಅಪ್ಪನವರು ಹೇಳಿದಾಗ ಆ ಮಾತಿಗೆ ವಿಧೇಯನಾಗಿ ಆತನು ಯೇಸುವಿನ ಮಗನಾದ ಪ್ರಿಯರೇ. ಆತನು ಕೊಡುವಂತ ಸಾಕ್ಷಿ ಏನು ಗೊತ್ತಾ? ಅಯ್ಯೋ, ಒಂದು ವೇಳೆ ನನ್ನ ಜೀವಿತದಲ್ಲಿ ಯೇಸು ಇರಲಾರದೆ ಇದ್ದಿದ್ರೆ 3-4 ವರ್ಷಗಳ ಹಿಂದೆಯೇ ರಾಯಚೂರಿಗೆ ಹೋಗುವಂತ ಬಸ್ಸಿಗೆ ನಾನು ಆತ್ಮಹತ್ಯೆ ಮಾಡಿಕೊಂಡು ನಾನು ಸಾಯ್ತಾ ಇದ್ದೆ. ಯೇಸುವಿನ ಬಳಿಗೆ ಬಂದೆ ಅಂತೇಳಿ ನಾನು ಅಂದುಕೊಳ್ಳುವುದಕ್ಕಿಂತಲೂ ಯೇಸು ಕ್ರಿಸ್ತನೇ ನನ್ನನ್ನು ಹುಡುಕಿಕೊಂಡು ಬಂದು ನನ್ನ ಜೀವಿತದಲ್ಲಿ ಇರುವಂತ ಕೊರತೆಯೆಲ್ಲ ನೀಗಿಸಿ ತನ್ನ ಮಗನಾಗಿ ನನ್ನನ್ನು ಮಾಡಿಕೊಂಡು ದೀಕ್ಷಾ ಸ್ನಾನ ಹೊಂದಿಕೊಂಡು
ನಾನು ರಕ್ಷಣೆಯನ್ನು ಹೊಂದಿದ ಮೇಲೆ ನನಗೆ ಸಾಲ ತೀರಿಸುವುದಕ್ಕೆ ಶಕ್ತಿ ಒದಗಿ ಬಂತು. ಆಟೋ ತೆಗೆದುಕೊಂಡೆ, ಕ್ರೋಷರ್ ತೆಗೆದುಕೊಂಡೆ, ಈಗ ಸುಖವಾದ ಸಂಸಾರವನ್ನು ನಾನು ನಡೆಸ್ತಾ ಇದ್ದೇನೆ ಅಂತೇಳಿ ನೀರ್ಮಾನ್ವಿ ತಿಮ್ಮೇಶ್ ಮಡಿವಾಳ ಎನ್ನುವಂತ ವ್ಯಕ್ತಿ ಆತನು ಸಾಕ್ಷಿ ಕೊಟ್ಟ. ಪ್ರಿಯರೇ, ಇವತ್ತು ನೀನು ಕೂಡ ಯೇಸುವಿನ ಬಳಿಗೆ ಬಂದಿದ್ದೀಯಾ ಅನ್ನೋದಕ್ಕಿಂತ ಮುಖ್ಯವಾಗಿ ಯೇಸುವೇ ಆತನೇ ನಿನ್ನನ್ನು ಹುಡುಕಿಕೊಂಡು ಈ ಸ್ಥಳಕ್ಕೆ, ತನ್ನ ಸ್ಥಳಕ್ಕೆ ಕರೆದುಕೊಂಡು ಬಂದಿದ್ದಾನೆ. ನಿನ್ನ ಜೀವಿತದಲ್ಲಿ ಇರುವಂತ ಕೊರಗು, ಕೊರತೆ, ಕಷ್ಟ, ಕಣ್ಣೀರು ಎಲ್ಲವನ್ನ ಯೇಸು ಸ್ವಾಮಿ ಬಿಡುಗಡೆ ಮಾಡ್ತಾನೆ. ಆದರೆ ನೀನು ನಂಬುತ್ತೀಯ ಆತನನ್ನ ಅಪ್ಪ, ತಂದೆ ಎಂಬುದಾಗಿ ಒಪ್ಪಿಕೊಳ್ತೀಯ, ಆತನನ್ನೇ ಸೃಷ್ಟಿಕರ್ತನಾದ ದೇವರು ಎಂಬುದಾಗಿ ನಾಮಸ್ಮರಣೆ ಮಾಡಿ ನಿನ್ನ ಜೀವಿತದಲ್ಲಿ ಆತನನ್ನ ಬರ ಮಾಡುವುದೇ ಆದರೆ ಆತನು ನಿನ್ನ ಎಲ್ಲವುಗಳಿಗೆ ಪರಿಹಾರದಾಯಕನಾಗಿರುವ ದೇವರಾಗಿದ್ದಾನೆ. ಕೊನೆಯದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ಅಮಾವಾಸ್ಯೆ ನನ್ನ ಜೀವಿತದಲ್ಲಿ ಬದಲಾವಣೆ ತರಲಿ. ಈ ಒಂದು ಅಮಾವಾಸ್ಯೆ ನನ್ನ ಜೀವಿತದಲ್ಲಿ ಇರ್ತಕ್ಕಂಥ ಕಷ್ಟಗಳನ್ನ ದೂರ ಮಾಡಲಿ. ಈ ಅಮಾವಾಸ್ಯೆ ನನ್ನ ಜೀವಿತದ ಕೊರಗು, ಕೊರತೆಯನ್ನ ತೆಗೆದು ಹಾಕಲಿ ಎಂಬುದಾಗಿ ಪ್ರಾರ್ಥನೆ ಮಾಡು. ನೀನು ಸುಮ್ಮನಿರಬೇಡ. ದೇವರ ಬಳಿಗೆ ಬಂದಿದ್ದೀಯಾ. ಯೇಸು ಸ್ವಾಮಿ ಕುರುಡನಿಕ್ಕಿ ಕೇಳಿದ, ನಿನಗೆ ಏನಾಗಬೇಕು ಅಂತೇಳಿ. ಹಲ್ಲೆಲೂಯಾ. ಅದೇ ಯೇಸು ಸ್ವಾಮಿ ಕೇಳ್ತಾ ಇದ್ದಾನೆ, ಈಗ ನಿನಗೆ ಏನಾಗಬೇಕು, ನಿನಗೆ ಏನು ಬೇಕು, ನಿನಗೆ ಯಾವ ಕೆಲಸ ಆಗಬೇಕು, ಯಾವ ಕೆಲಸ ನಿಂತು ಹೋಗಿದೆ, ಯಾವ ಕೆಲಸ ಆಗಬೇಕು. ಇವತ್ತಿನಿಂದ ನೀನು ಪಡುವ ಪ್ರಯಾಸ ಸಾರ್ಥಕವಾಗುತ್ತೆ. ನಿನ್ನ ಪ್ರಯಾಸ ವ್ಯರ್ಥವಾಗುವುದಿಲ್ಲ. ನಿನ್ನ ಪ್ರಯಾಸ ಮಣ್ಣಿಗೆ ಮಣ್ಣಾಗಿ ಹೋಗುವುದಿಲ್ಲ. ನೀನು ಪುನಃ ಸೋಲನ್ನೇ ಅನುಭವಿಸಬೇಕಾದ ಸ್ಥಿತಿ ಇಲ್ಲ. ದೇವರು ಕೇಳ್ತಾ ಇದ್ದ, ನಿನಗೆ ಏನು ಬೇಕು, ಈಗ ಆತನಿಗೆ ನಿನಗೆ ಹೇಳಿಕೊ. ಈಗ ಆತನಿಗೆ ಹೇಳಿಕೊ. ಈ ಅಮಾವಾಸ್ಯೆ ಒಂದು ವ್ಯತ್ಯಾಸಕರವಾದ ಅಮಾವಾಸ್ಯೆ. ಈ ಅಮಾವಾಸ್ಯೆ ದೇವರು ನಿನ್ನ ಜೀವಿತದಲ್ಲಿ ಬಿಡುಗಡೆ ಕೊಡ್ತಾನೆ. ನಿನ್ನ ಗಂಡ ಸರಿಯಾಗಿಲ್ವಾ, ಜವಾಬ್ದಾರಿಯುತವಾಗಿ ನಡೆದುಕೊಳ್ತಾ ಇಲ್ವಾ, ವ್ಯರ್ಥವಾದ ಕಾರ್ಯಗಳಲ್ಲಿ ಪಾಲ್ಗೊಳ್ತಾ ಇದ್ದಾನ, ದೇವರಲ್ಲಿ ಬೇಡಿಕೊ. ಈಗ ಏಸಪ್ಪ, ನನ್ನ ಸಮಸ್ಯೆ ಈ ರೀತಿಯಾಗಿದೆ, ಬಿಡುಗಡೆ ಕೊಡಿ ಎಂಬುದಾಗಿ ಕೇಳು. ಕೇಳು ಕೇಳು. ಯಾರು ಮೌನವಾಗಿರ್ಬೇಡ. ನಿನ್ನ ಸಮಸ್ಯೆ ಏನಾಗಿದೆ ಕೇಳು. ಯಾವುದೇ ಆಗಿರ್ಲಿ, ನಿನಗೆ ಸರಿಯಾದ ರೀತಿಯಲ್ಲಿ ನಿದ್ದೆ ಬರ್ತಾ ಇಲ್ವಾ, ರಾತ್ರಿ ಅನೇಕವಾದಂತ ರೋಗದಿಂದ ಬಳಲ್ತಾ ಇದೆಯಾ, ನಿನ್ನ ಮಕ್ಕಳ ಜೀವಿತದಲ್ಲಿ ಅನಾರೋಗ್ಯ ಇದೆಯಾ, ನಿನ್ನ ಜೀವಿತದಲ್ಲಿ ಅನಾರೋಗ್ಯ ಇದೆಯಾ, ನಿನ್ನ ಹೆಂಡತಿ ನಿನ್ನನ್ನು ಬಿಟ್ಟು ಹೋಗಿದ್ದಾಳವಾ, ನಿನ್ನ ಹೆಂಡತಿ ನಿನ್ನ ಮಾತನ್ನು ಕೇಳ್ತಾ ಇಲ್ವಾ, ನಿನ್ನ ಗಂಡನ ನಿನ್ನ ಮಾತನ್ನು ಕೇಳ್ತಾ ಇಲ್ವಾ, ನಿನ್ನ ಗಂಡ ದುರ್ಚಟಕ್ಕೆ ಬಲಿಯಾಗಿದ್ದಾನ, ಕುಡಿತದ ಚಟಕ್ಕೆ ಬಲಿಯಾಗಿದ್ದಾನ, ಮದ್ಯಪಾನ ಧೂಮಪಾನಕ್ಕೆ ಬಲಿಯಾಗಿದ್ದಾನ, ನಿನ್ನ ಗಂಡನ ಯಾವ ಸ್ಥಿತಿಯಲ್ಲಿದ್ದಾನೆ, ಅಯ್ಯೋ ನನಗೆ ಮಕ್ಕಳಾಗ್ತಾ ಇಲ್ಲ, ಅನೇಕ ವರ್ಷಗಳಿಂದ ಮಕ್ಕಳಾಗ್ತಾ ಇಲ್ಲ ಅಂತ ಹೇಳಿ ನೀನು ಅಂದ್ಕೊಳ್ತಾ ಇದೀಯಾ. ದೇವರು ಹೇಳ್ತಾ ಇದ್ದಾನೆ, ಈಗ ಕೇಳಿಕೋ, ನಾನು ಸದುತ್ತರವನ್ನು ಕೊಡುತ್ತೇನೆ. ಈಗ ಕೇಳಿಕೋ, ನಾನು ನಿನಗೆ ಬಿಡುಗಡೆಯನ್ನು ಕೊಡುತ್ತೇನೆ. ಈಗ ಕೇಳಿಕೋ, ನಿಂತು ಹೋದ ನಿನ್ನ ಕಾರ್ಯವನ್ನು ಪುನಃ ನಾನು ಸಾರ್ಥಕ ಮಾಡುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಕೇಳು, ಭಯಪಡಬೇಡ, ಧೈರ್ಯವಾಗಿ ಕೇಳು, ಧೈರ್ಯವಾಗಿ ಪ್ರಾರ್ಥನೆ ಮಾಡು. ದೇವರೇ, ದೇವರೇ, ಅವರ ಜೀವಿತದಲ್ಲಿ ಕಾರ್ಯ ಮಾಡಿದ ದೇವರು ನೀನೇ, ನನ್ನ ಜೀವಿತದಲ್ಲಿ ಕಾರ್ಯ ಮಾಡುವ ದೇವರು ಕೂಡ ನೀನೇ ಆಗಿದ್ದೀಯಾ. ಯೇಸು ಅಂದ್ರೆ ಏನ್ ಅನ್ಕೊಂಡಿದ್ದೀಯ ನೀನು ಇಲ್ಲಿಯವರೆಗೆ? ಆತನು ಎಲ್ಲವುಗಳಿಗೆ ಪರಿಹಾರ ಕೊಡುವ ದೇವರಾಗಿದ್ದಾನೆ. ಎಲ್ಲ ಶಾಪಗಳನ್ನು ಹೊಡೆದು ಹಾಕುವ ದೇವರಾಗಿದ್ದಾನೆ. ಪಾಪವನ್ನು ನಿಷ್ಕ್ರಿಯ ಮಾಡುವ ದೇವರಾಗಿದ್ದಾನೆ. ಪರಿಹರಿಸುವ ದೇವರಾಗಿದ್ದಾನೆ. ನಿನ್ನ ರೋಗವನ್ನ ಸಂಪೂರ್ತಿಯಾಗಿ ಬೇರು ಸಮೇತ ಕಿತ್ತು ಹಾಕುವ ದೇವರಾಗಿದ್ದಾನೆ. ನಿನ್ನ ಮನೆಯವರು ಬದಲಾವಣೆಯ ಸ್ಥಿತಿ ಇಲ್ಲದಾಗ ಬದಲಾಯಿಸುವ ದೇವರಾಗಿದ್ದಾನೆ. ಪ್ರಿಯನೇ, ನೀನು ಕೇಳಿಕೊಂಡರೆ ದೇವರು ಎಲ್ಲವನ್ನ ಕೊಡಲು ಸಿದ್ಧನಾಗಿದ್ದಾನೆ. ಈ ಸಮಯದಲ್ಲಿ ಕೇಳಿಕೋ, ಕೇಳಿಕೋ, ಕೇಳಿಕೋ. ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು, ಹುಡುಕಿರಿ, ನಿಮಗೆ ಸಿಕ್ಕುವುದು. ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ಬಾಗಿಲು ತೆರೆಯಲ್ಪಡುವುದು ಎಂಬುದಾಗಿ ಹೇಳಿದ ದೇವರು ಸಾಮಾನ್ಯನಾಗಿರುವ ದೇವರ. ಆತನು ಸುಳ್ಳಾಡಲು ಮನುಷ್ಯನಲ್ಲ. ಆತನು ಹೇಳಿದ ಹಾಗೆ ಬೇಡಿಕೊಂಡಾಗ ಕಾರ್ಯ ಮಾಡುವ ದೇವರಾಗಿದ್ದಾನೆ. ಕೇಳಿಕೋ, ಕೇಳಿಕೋ. ನಿನ್ನ ವಿದ್ಯಾಭ್ಯಾಸದಲ್ಲಿ ನಿನಗೆ ಸೋಲಾಗ್ತಾ ಇದೆಯಾ? ನೀನು ಒಳ್ಳೆಯ ಜಾಬನ್ನು ಪಡೆದುಕೊಳ್ಳಬೇಕಂದ್ರೆ ಪಡೆದುಕೊಳ್ಳಲಾರದ ಸ್ಥಿತಿ ಆಗ್ತಾ ಇದೆಯಾ? ನಿನ್ನ ರೋಗ ನಿನ್ನನ್ನ ಮರಣದ ಕಡೆಗೆ ಸಮೀಪವಾಗಿ ಮಾಡ್ತಾ ಇದೆಯಾ? ಕೇಳಿಕೋ, ಈ ಸಮಯದಲ್ಲಿ ಕೇಳಿಕೋ, ಕೇಳಿಕೋ, ದೇವರಲ್ಲಿ ಕೇಳಿಕೋ. ದೇವರು ಬಿಡುಗಡೆ ಕೊಡ್ತಾನೆ, ಬಿಡುಗಡೆ ಕೊಡ್ತಾನೆ. ಬಿಡುಗಡೆ ಕೊಡ್ತೀಯಪ್ಪ, ನಿನಗೆ ಸ್ತೋತ್ರ ಸ್ವಾಮಿ. ಹಲ್ಲೆಲೂಯಾ, 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 ಎಲ್ಲರ ಮೇಲೆ ಅಭಿಷೇಕ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಲವಾದ ಅಭಿಷೇಕ, ಬಲವಾದ ಅಭಿಷೇಕ ನಮ್ಮೆಲ್ಲರ ಮೇಲೆ ಇಳಿದು ಬರ್ತಾ ಇದೆ ಪ್ರಿಯರೇ. ಬಲವಾಗಿರ್ತಕ್ಕಂಥ ದೇವರ ಅಭಿಷೇಕ ಎಲ್ಲರನ್ನ ತಾಕ್ತಾ ಇದೆ, ಎಲ್ಲರನ್ನ ಮುಟ್ಟುತ್ತಾ ಇದೆ. ಅಭಿಷೇಕ ಇಳಿದು ಬರುವಾಗ ಸೌಲನ್ನು ಹಾಡನ್ನ ಹಾಡಿ ದೇವರನ್ನ ಮಹಿಮೆ ಪಡಿಸಿದ. ಅಭಿಷೇಕ ಇಳಿದು ಬರುವಾಗ ದಾವೀದನು ಕಿನ್ನಾರಿ ಬಾರಿಸುವಾಗ, ಅಭಿಷೇಕ ಇಳಿದು ಬರುವಾಗ ಸೌಲನಿಗಿರುವ ದುರಾತ್ಮ ಓಡಿ ಹೋಯಿತು. ಅಭಿಷೇಕ ಇಳಿದು ಬರುವಾಗ
ಹೊಂದಿಕೊಂಡ್ರು. ಅಭಿಷೇಕ ಇಳಿದು ಬರುವಾಗ ಮುಚ್ಚಲ್ಪಟ್ಟ ಬಾಗಿಲು ತೆರೆಯಲ್ಪಡ್ತು. ಅಭಿಷೇಕ ಇಳಿದು ಬರುವಾಗ ಮಳೆಯಾಗಲಾರದ ಪರಿಸ್ಥಿತಿ ಮಳೆಯಾಗುವಂತೆ ಮಾಡಿತು. ಹಾಲೆಲೂಯ. ಅಭಿಷೇಕ ಅಭಿಷೇಕ ಎಲ್ಲರೂ ಹೇಳ್ರಿ. ಅಭಿಷೇಕ, ಯೇಸುವಿನ ಅಭಿಷೇಕ. ಎಲ್ಲರೂ ಬಾಯಿ ತೆರೆದು ಹೇಳ್ರಿ, ಅಭಿಷೇಕ ಅಭಿಷೇಕ ಅಭಿಷೇಕ. ಸ್ತುತಿದೇವ ಸ್ತುತಿದೇವ ಸ್ತುತಿದೇವ. ಅಭಿಷೇಕ ಇಳಿದು ಬರ್ತಾ ಇದೆ. ಎಲ್ಲರೂ ಹೊಂದಿಕೊಳ್ಳ್ರಿ. ದೇವರೇ ದೇವರೇ ನಿನ್ನ ಅಭಿಷೇಕಕ್ಕಾಗಿ ಸ್ತೋತ್ರ. ದೇವರೇ ದೇವರೇ ನೀನು ಮಾಡುವಂತ ಮಹತ್ಕಾರ್ಯಕ್ಕಾಗಿ ಸ್ತೋತ್ರ. ಈ ವ್ಯತ್ಯಾಸಕರವಾದ ಅಮಾವಾಸ್ಯೆಗಾಗಿ ಸ್ತೋತ್ರ. ಹಾಲೆಲೂಯ 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 ಹಾಲೆಲೂಯ. ಎಲ್ಲರೂ ಹೊಂದಿಕೊಳ್ಳ್ರಿ. ಎಲ್ಲರೂ ಸ್ವಸ್ಥತೆಯನ್ನು ಹೊಂದಿಕೊಳ್ಳ್ರಿ. ಎಲ್ಲರೂ ಬಿಡುಗಡೆಯನ್ನು ಹೊಂದಿಕೊಳ್ಳ್ರಿ. ಯೇಸು ಇದ್ದಾನೆ, ಯೇಸು ಇದ್ದಾನೆ. ಭಯಪಡಬೇಡ. ಯೇಸು ಇದ್ದಾನೆ. ಧೈರ್ಯಗೆಡಬೇಡ. ಯೇಸು ಇದ್ದಾನೆ. ಚಿಂತೆ ಮಾಡಬೇಡ. ಯೇಸು ಇದ್ದಾನೆ. ಕೊರತೆ ಪಡಬೇಡ. ಯೇಸು ಇದ್ದಾನೆ. ಯೇಸು ಇದ್ದಾನೆ. ಇದ್ದಾನೆ. ಯೇಸುವೇ ಇದ್ದಾನೆ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಸ್ತುತಿ 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 ಸ್ತುತಿ. ಹಾಲೆಲೂಯ. ಅಭಿಷೇಕ ಅಭಿಷೇಕ. ಹಾಲೆಲೂಯ 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 ಹಾಲೆಲೂಯ. ಸ್ತುತಿದೇವ ಸ್ತುತಿದೇವ ಸ್ತೋತ್ರದೇವ 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 ಸ್ತೋತ್ರದೇವ. ಎಲ್ಲರನ್ನ ದೇವರು ಕೊಡ್ತಾ ಇದ್ದಾರೆ. ಆತನ ವಾಕ್ಯದ ಮೂಲಕವಾಗಿ ಮುಟ್ಟಿದ್ದಾರೆ, ತಟ್ಟಿದ್ದಾರೆ, ಎಬ್ಬಿಸಿದ್ದಾರೆ, ಫಲವನ್ನ ಕೊಟ್ಟಿದ್ದಾರೆ, ಆಗದ ಕಾರ್ಯವನ್ನ ಮಾಡಿದ್ದಾರೆ. ನೀನು ನಂಬಿದರೆ ಸರ್ವವು ಸಾಧ್ಯ. ದೇವರು ಬಿಡುಗಡೆ ಕೊಟ್ಟಿದ್ದಾನೆ. ಆಮೇಲೆ ದೇವರು ಬಿಡುಗಡೆ ಕೊಟ್ಟಿದ್ದಾನೆ. ಆಮೇಲೆ ದೇವರು ಬಿಡುಗಡೆ ಕೊಟ್ಟೇ ಇದ್ದಾನೆ. ಸ್ತೋತ್ರ ಸ್ತೋತ್ರ. ಹಾಲೆಲೂಯ. ಬಿಡುಗಡೆ ನಾಯಕನೇ ಸ್ತೋತ್ರ. ಅಭಿಷೇಕ ಮಾಡುವ ದೇವರೇ ಸ್ತೋತ್ರ. ಪರಿಶುದ್ಧ ಆತ್ಮನ ಶಕ್ತಿ ಕೊಡುವಂತನೇ ಸ್ತೋತ್ರ. ಹಾಲೆಲೂಯ ಹಾಲೆಲೂಯ. ಸ್ತುತಿ ಸ್ತುತಿ ಸ್ತುತಿ. ಎಲ್ಲರಿಗೆ ರೋಗ ಬಿಡುಗಡೆ ಮಾಡಿದಾತನೇ. ಎಲ್ಲ ಮಾಟ ಮಂತ್ರ ತಂತ್ರ ಶಕ್ತಿಗಳು ಯೇಸುವಿನ ನಾಮದಲ್ಲಿ ಲಯವಾಗಿ ಹೋಗಲಿ. ಮಾಟ ಮಂತ್ರ ತಂತ್ರ ಶಕ್ತಿಗಳು, ಶಕುನಗಳು, ದುರಾತ್ಮ ಶಕ್ತಿಗಳು ನಿನ್ನ ಕುಟುಂಬವನ್ನು ಮುಂದೆ ತರಲಾರದ ಹಾಗೆ ಹಿಡಿದುಕೊಂಡಿರ್ತಕ್ಕಂಥ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಮುರಿತಾ ಇದ್ದೇನೆ. ಯೇಸುವಿನ ನಾಮದಲ್ಲಿ ಮುರಿತಾ ಇದ್ದಾನೆ. ಯೇಸು ಕ್ರಿಸ್ತನ ರಕ್ತದಲ್ಲಿ ಮುರಿತಾ ಇದ್ದಾನೆ. ಯೇಸುವಿನ ನಾಮದಲ್ಲಿ ಬಲವಾದ ಬಿಡುಗಡೆ, ಬಲವಾದ ಅಭಿಷೇಕ, ಬಲವಾದ ಅಭಿಷೇಕ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಸ್ತುತಿದೇವ ಸ್ತುತಿದೇವ. ಇಳಿದಿದೆ 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 ಪರಲೋಕ ಪ್ರೀತಿಯು ಇಳಿದಿದೆ. ಹರಡಿದೆ ಹರಡಿದೆ ಹರಡಿದೆ. ಪರಲೋಕ ಪ್ರೀತಿಯು ಹರಡಿದೆ. ಇಳಿದಿದೆ ಇಳಿದಿದೆ ಇಳಿದಿದೆ. ಪರಲೋಕ ಅಭಿಷೇಕ ಇಳಿದಿದೆ. ಬಿಡುಗಡೆ ಬಿಡುಗಡೆ ಬಿಡುಗಡೆ. ಬಂದಂತವರಿಗೆಲ್ಲ ಬಿಡುಗಡೆ. ಕೊನೆಯದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರ ಸ್ವಾಮಿ, ಈ ಅಭಿಷೇಕಕ್ಕಾಗಿ ಸ್ತೋತ್ರ. ಅಭಿಷೇಕದಲ್ಲಿ ಪ್ರಸನ್ನತೆಯಲ್ಲಿ ತೇಲಾಡುವಂತೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಬಂದಂತವರ ಬಂಧನಗಳನ್ನ ಯೇಸುವಿನ ನಾಮದಲ್ಲಿ ಮುರಿದು ಹಾಕಿದ್ದಕ್ಕಾಗಿ ಸ್ತೋತ್ರ. ಎಲ್ಲರ ಕಣ್ಣೀರನ್ನ ಒರೆಸಿದ್ದಕ್ಕಾಗಿ ಸ್ತೋತ್ರ. ಎಲ್ಲರ ದುಃಖದ ದಿನಗಳನ್ನ ಸಮಾಪ್ತಿ ಮಾಡಿದ್ದಕ್ಕಾಗಿ ಸ್ತೋತ್ರ. ಎಲ್ಲರ ಜೀವಿತದಲ್ಲಿರ್ತಕ್ಕಂಥ ಸಮಸ್ಯೆಗೆ ಪರಿಹಾರವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ರೋಗವನ್ನು ತೆಗೆದು ಹಾಕಿದ್ದಕ್ಕಾಗಿ ಸ್ತೋತ್ರ. ಆರೋಗ್ಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಶಾಪವನ್ನು ದೂರ ಮಾಡಿದ್ದಕ್ಕಾಗಿ ಸ್ತೋತ್ರ. ಆಶೀರ್ವಾದ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಪಾಪದಿಂದ ಬಿಡುಗಡೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಪರಿಶುದ್ಧತೆಯನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಆಸ್ತಿ ಇರಲಾರದವರಿಗೆ ಆಸ್ತಿಯನ್ನು ಕೂಡ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಮನೆ ಇರಲಾರದವರಿಗೆ ಹೊಸ ಮನೆಗಳನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಹಾಲೆಲೂಯ ಹಾಲೆಲೂಯ. ಬೇಡುವವರು ಸಮೃದ್ಧಿಯನ್ನ ಹೊಂದಿಕೊಳ್ಳುವರು. ಆಸೆಯುಳ್ಳಂತ ಪ್ರಾಣವನ್ನ ತೃಪ್ತಿಪಡಿಸುವಂತ ದೇವರು ನೀನಾಗಿರುವುದಕ್ಕಾಗಿ ಅನಂತ ಅನಂತ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಮುಂದಿರುವ ಎಲ್ಲ ಕಾರ್ಯಗಳನ್ನ ಯೇಸುವೇ ನಿನ್ನ ಅಧ್ಯಕ್ಷತೆಯ ಕೆಳಗಡೆ ಒಪ್ಪಿಸಿಕೊಟ್ಟು ಬೇಡಿದೆಲ್ಲವನ್ನು ಯೇಸುವಿನ ನಾಮದಲ್ಲಿ ಹೊಂದಿದ್ದೇವೆ ಪರಮ ತಂದೆ. ಆಮೆನ್ ಆಮೆನ್ ಆಮೆನ್.